ಈಶ್ವರಃ ಸದ್ಯೋ ಹೃದ್ಯವರುಧ್ಯತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿಪದ್ಮಪತಗೇಂದ್ರಪೃಷ್ಠೇ ದರಾರಿ ಚರ್ಮಾಸಿ ಗದೇಷು ಚಾಪ ಪಾಶಾಂ ದಧಾನೋಷ್ಟಗುಣೋಷ್ಟಬಾಹುಃ ಜಲೇಷು ಮಾಂ ರಕ್ಷತು ಮತ್ಸ್ಯಮೂರ್ತಿಃ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾವಟು ವಾಮನೋ ವ್ಯಾತ್ ತ್ರಿವಿಕ್ರಮಃ ಖೇವತು ವಿಶ್ವರೂಪಃ. ವಿಶ್ವರೂಪಾಚಾರ್ಯರು ಉಪದೇಶಿಸಿದ ನಾರಾಯಣ ವರ್ಮ ಜಲದಲ್ಲಿ ಮತ್ಸ್ಯರೂಪಿ ಭಗವಂತ ರಕ್ಷಿಸಲಿ, ನೆಲದಲ್ಲಿ ವಾಮನ, ಆಕಾಶದಲ್ಲಿ ತ್ರಿವಿಕ್ರಮ. ಇದು ಬಿಟ್ಟು ಬೇರೆ ನಮ್ಮ ಓಡಾಟದ ಜಾಗ ಇಲ್ಲ. ನೆಲ, ನೀರು, ಆಕಾಶ, ಜಲಮಾರ್ಗ, ಭೂಮಾರ್ಗ, ವಾಯುಮಾರ್ಗ ಅಂತ ಮೂರು ಮಾತ್ರ. ಇದು ಬಿಟ್ಟು ಇನ್ನೂ ಕೆಲವು ಕಡೆಯಲ್ಲಿ ಕಾಡಿನಲ್ಲಿ, ಭೂಮಿಯಲ್ಲೇ ಕೆಲವು ವಿಶೇಷಗಳು. ದುರ್ಗೇಶು ಅಟವ್ಯಾಜಿಮಖಾದಿಷು ಪ್ರಭು ಪಾಯಾತ್ ನೃಸಿಂಹ ಅರಿಯೂಥಪಾರಿಹಿ. ಕಾಡಿನಲ್ಲಿ ನಾವು ಸಂಚರಿಸುವಾಗ ನರಸಿಂಹದೇವ ನಮ್ಮನ್ನು ರಕ್ಷಿಸಲಿ. ಸಿಂಹಕ್ಕೂ ಕಾಡಿಗೂ ನಿಕಟವಾದ ಸಂಬಂಧ. ಕಾಡಿನ ರಕ್ಷಣೆ ಆಗುವುದು ಸಿಂಹಗಳಿಂದ, ಸಿಂಹದ ರಕ್ಷಣೆ ಆಗುವುದು ಕಾಡಿನಿಂದ ಅಂತ. ನರಸಿಂಹದೇವರ ಅವತಾರವಾಗುವಾಗಲೂ ನರಸಿಂಹ ಸ್ತಂಭದಿಂದ ಉದಿಸಿ ಬಂದ ಅಂತ ನಾವು ಕಥೆ ಕೇಳ್ತೇವೆ. ಭಾಗವತದಲ್ಲಿ ಹಾಗೇ ಇದೆ. ಉಳಿದ ಪುರಾಣಗಳಲ್ಲಿ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಸಂಹರಿಸುವುದಕ್ಕೆ ಮುಂದಾದಾಗ ಕಾಡಿನಿಂದ ಒಂದು ಸಿಂಹ ಬರ್ತದೆ ಅಂತ ಕೆಲವು ವರ್ಣನೆ ಇದೆ. ಸಿಂಹ ಕಾಡಿನಿಂದ ಹೊರಟು ಬಂದದ್ದು. ಉಗ್ರ ಭಯಂಕರವಾಗಿ ಈತನ ಜೊತೆಗೆ ಹೋರಾಡಿ ಇವನನ್ನು ಸಂಹಾರ ಮಾಡಿತ್ತು. ಆಮೇಲೆ ಆ ಸಿಂಹವನ್ನು ಸಂಹಾರ ಮಾಡುವುದಕ್ಕೆ ರುದ್ರದೇವ ಶರಭ ರೂಪದಲ್ಲಿ ಬಂದದ್ದು. ಇದೆಲ್ಲ ಒಂದು ಕಡೆಯಲ್ಲಿ ಕಥೆ ಇದೆ. ಈ ಕಥೆಗಳನ್ನೆಲ್ಲ ಗಮನಿಸಿದಾಗ ಭಗವಂತ ನರಸಿಂಹನಿಗೂ ಕಾಡಿಗೂ ನಿಕಟವಾದ ಸಂಬಂಧ ಗೊತ್ತಾಗ್ತದೆ. ಇನ್ನೊಂದು, ಈಗ ನರಸಿಂಹದೇವರ ದೇವಸ್ಥಾನ ಇರುವ ಪ್ರದೇಶ, ಪ್ರಾಚೀನ ನರಸಿಂಹ ದೇವಸ್ಥಾನಗಳೆಲ್ಲ ಕಾಡು, ಗುಡ್ಡ, ಅದರಲ್ಲಿ ಇರತಕ್ಕಂಥದ್ದು. ಯಾರಿಗೆ ಯಾವ ಪ್ರದೇಶಕ್ಕೆ ಜನಸಾಮಾನ್ಯರಿಗೆ ನಡ್ಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ದುರ್ಗ ಪ್ರದೇಶ, ದುರ್ಗಮ ಪ್ರದೇಶದಲ್ಲಿ ಇರುವಂಥದ್ದು. ಅಂದರೆ ದುರ್ಗ ಅಂದರು, ದುರ್ಗಮ ಅಂದರು ಸಾಮಾನ್ಯ ಅರ್ಥ ಒಂದೇ. ಸುಗಮ, ಸುಗ ಎರಡಕ್ಕೂ ಒಂದೇ ಅರ್ಥ. ಇಲ್ಲಿ ದುರ್ಗ ಅನ್ನೋ ಶಬ್ದ ಇದೆ. ದುರ್ಗೇಶು ಅಟವ್ಯಾಜಿಮಖಾದಿಷು. ಅಟವಿ, ಅರಣ್ಯ, ವಿಪಿನ, ಕಾನನ, ವನ ಇದೆಲ್ಲ ಪರ್ಯಾಯ ಪದ. ಅಟವಿ ಅಂದರೆ ಅಡವಿ ಅಂತ ಅರ್ಥ, ಕಾಡು. ಮತ್ತು ಆಜಿಮುಖ, ಆಜಿಮುಖ ಮತ್ತು ಆಜಿಮಖ ಅಂತ ಎರಡು ಪಾಠಾಂತರ ಇದೆ ಈ ಭಾಗದಲ್ಲಿ. ಆಜಿಮುಖಾದಿಷು ಪ್ರಭು ಅಂತ ಕೆಲವರ ಪಾಠ, ಆಜಿಮಖಾದಿಷು ಪ್ರಭು ಅಂತ ಮತ್ತೊಂದು ಪಾಠ. ಆಜಿ ಅಂದರೆ ಯುದ್ಧ, ರಣ. ಆಜಿಮುಖ ಅಂದರೆ ಯುದ್ಧದ ಮುಂಭಾಗ ಅಂತ ಅರ್ಥ. ಯುದ್ಧದಲ್ಲಿ ಮುಂಭಾಗದಲ್ಲಿ ಹೋಗುವ ಸೈನಿಕರಿಗೆ ಪೆಟ್ಟು ಜಾಸ್ತಿ ಆಗೋದು. ಆದಿಮುಖದಲ್ಲಿ ನಾವಿರುವಾಗ ನರಸಿಂಹದೇವ ನಮ್ಮನ್ನು ರಕ್ಷಿಸಬೇಕು. ಅಥವಾ ಆಜಿಮಖ ಅನ್ನುವ ಶಬ್ದ ಇದ್ದರೆ, ಮಖ ಅಂದರೆ ಯಜ್ಞ, ಆಜಿಮಖ ಅಂದರೆ ಯುದ್ಧ ಯಜ್ಞ. ಯುದ್ಧಯಜ್ಞದಲ್ಲಿ ನಾವು ಭಾಗವಹಿಸುವಂತಹ ಸಂದರ್ಭದಲ್ಲಿ ನರಸಿಂಹದೇವ ಪಾಯಾತ್ ನೃಸಿಂಹ ಅಸುರ ಯೂಥ ಪಾರಿಹಿ. ನರಸಿಂಹನಿಗೆ ಒಂದು ವಿಶೇಷಣ, ಅಸುರ ಯೂಥಪನಿಗೆ ಅರಿಯಾದವ ಅಂತ. ಅಸುರ ಯೂಥ, ಅಸುರರ ಸಮುದಾಯ. ಯೂಥಪ ಅಂತ ಹೇಳಿದರೆ ಅಸುರ ಸೇನಾನಿ ಅಂತ ಅರ್ಥ. ಅಸುರ ಸೇನಾನಿಯಾದ ಯಾವ ದುಷ್ಟ ಹಿರಣ್ಯಕನಿದ್ದಾನೆ, ಆ ಹಿರಣ್ಯಕಶಿಪುವಿಗೆ ಅರಿ ಅಂದರೆ ಸಂಹಾರಕರ್ತೃವೆನಿಸಿದಂತಹ ಭಗವಂತ ನರಸಿಂಹ ನಮ್ಮನ್ನು ದುರ್ಗಮವಾದ ಕಾಡಿನ ದಾರಿಯಲ್ಲಿ ಮತ್ತು ಯುದ್ಧಯಜ್ಞದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ರಕ್ಷಣೆ ಮಾಡಲಿ.
ನರಸಿಂಹದೇವರ ಉಪಾಸನೆ ಅನೇಕ ರೀತಿಯಾಗಿದೆ. ಆ ಎಲ್ಲ ಉಪಾಸನೆಗಳ ಹಿನ್ನೆಲೆಯನ್ನು ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ, ನೃಸಿಂಹಾದಿಕಮನ್ಯಚ್ಚ ದುರಿತಾದಿ ನಿವೃತ್ತಯೇ, ವಿಘ್ನಗಳ ನಿವೃತ್ತಿಗೋಸ್ಕರ ನರಸಿಂಹದೇವರನ್ನು ಉಪಾಸನೆ ಮಾಡಬೇಕು. ನೃಸಿಂಹಾದಿಕಂ ಅನ್ಯಚ್ಚ, ಮೊದಲು ನರಸಿಂಹನ ಉಪಾಸನೆ, ಆಮೇಲೆ ಉಳಿದವರ ಉಪಾಸನೆ. ಯಾವುದಕ್ಕೆ? ವಿಘ್ನ ದುರಿತ ನಿವೃತ್ತಿಗೋಸ್ಕರ. ಮತ್ತೊಂದು ಶತ್ರು ನಿಬರ್ಹಣಕ್ಕೋಸ್ಕರವೂ ಕೂಡ ನರಸಿಂಹದೇವರ ಉಪಾಸನೆ. ಋಗ್ವೇದದಲ್ಲಿ ದಶಮ ಮಂಡಲಕ್ಕೆ ಬಹಳ ಮಹತ್ವ ಇದೆ. ಅದು ಕೊನೆಯ ಮಂಡಲ. ಅದನ್ನು ಕ್ಷುದ್ರ ಸೂಕ್ತ ಮಂಡಲ, ಮಹಾಸೂಕ್ತ ಮಂಡಲ ಅಂತ ಕರೀತಾರೆ. ಆ ಕೊನೆಯ ಮಂಡಲದಲ್ಲಿ ಅನೇಕ ಉಪಯೋಗಿಯಾದ ಸೂಕ್ತಗಳೆಲ್ಲ ಇದ್ದಾವೆ. ವಿವಾಹ ಕಾಲದಲ್ಲಿ ಪಠಿಸತಕ್ಕಂತಹ ಸೂರ್ಯಾವರ್ಗ ಬರುವುದು ಅದೇ ಮಂಡಲದಲ್ಲಿ. ಸೂರ್ಯಾವರ್ಗಕ್ಕಿಂತ ಹಿಂದಿನ ಸೂಕ್ತಕ್ಕೆ ಮನ್ಯು ಸೂಕ್ತ ಅಂತ ಹೆಸರು. ಎಸ್ತೇ ಮನ್ಯು ಅಂತ ಪ್ರಾರಂಭ ಆಗುವ ಸೂಕ್ತ. ಆ ಮನ್ಯು ಸೂಕ್ತ ನರಸಿಂಹದೇವರನ್ನು ಕೊಂಡಾಡತಕ್ಕಂತಹ ಸೂಕ್ತ. ಆ ಸೂಕ್ತವನ್ನು ಉಗ್ರ ಸೂಕ್ತ ಅಂತಲೂ ಕರೀತಾರೆ. ಉಗ್ರ ಸೂಕ್ತ ಯಾಕೆ ಅಂತ ಹೇಳಿದರೆ ಶೀಘ್ರ ಫಲ ಕೊಡುವಂಥದ್ದು. ಮುಖ್ಯವಾಗಿ ಶತ್ರುಗಳನ್ನು ದೂರಕ್ಕೆ ಓಡಿಸುವಲ್ಲಿ ಮಹಾ ಸಮರ್ಥವಾದದ್ದು. ಮನ್ಯು ಸೂಕ್ತದಿಂದ ಪುರಶ್ಚರಣ ವಿಧಾನಗಳು ಕೂಡ ಇದ್ದಾವೆ. ಶಾಸ್ತ್ರೀಯವಾದ ಕ್ರಮದಲ್ಲಿ ಒಂದು ಮಂತ್ರದ ತುಂಡನ್ನು ಎಲ್ಲ ಮಂತ್ರಗಳಲ್ಲೆಲ್ಲ ಜೋಡಿಸಿಕೊಂಡು ಪಠನ ಮಾಡತಕ್ಕಂತಹ ಒಂದು ಪುರಶ್ಚರಣ ವಿಧಿ ಇದೆ. ಆ ಪುರಶ್ಚರಣ ವಿಧಿಯಿಂದ ಆರಾಧನೆ ಮಾಡಿತು ಅಂತಾದರೆ ಅದರಿಂದ ಶತ್ರು ನಿಗ್ರಹವಾಗ್ತದೆ ಅನ್ನೋದು ಒಂದು ಫಲ. ಶತ್ರು ನಿಗ್ರಹ ಆಗ್ತದೆ ಅಂತ ಹೇಳಿದರೆ ಕೆಲವು ಸಲ ಶತ್ರುಗಳು ರಕ್ತ ಕಾರಿಕೊಂಡು ಆಸ್ಪತ್ರೆಗೆ ಹೋಗುವುದಕ್ಕಿಂತ ಮುಂಚೆ ಸಾಯುವಂಥದ್ದು ಕೂಡ ಅದರಿಂದ ಘಟಿಸುತ್ತೆ. ಅಂಥದ್ದನ್ನು ವಿಪ್ರ ನಡೆಸುವಂಥದ್ದು ಸಮಂಜಸ ಅಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದೆಂಥ ಶತ್ರುವಾದರೂ ಕೂಡ ಅವ ಸಾಯಿಲಿ ಅಂತ ಹೇಳಿ ನರಸಿಂಹ ಸೂಕ್ತ ಪುರಶ್ಚರಣೆ, ಈ ಮನ್ಯು ಸೂಕ್ತ ಪುರಶ್ಚರಣಾದಿಗಳನ್ನು ನಡೆಸುವಂಥದ್ದು ಸಾತ್ವಿಕವಾದ ಕ್ರಮ ಅಲ್ಲ. ಆತ ಶತ್ರು ನಿಬರ್ಹಣ ಆಗಲಿ ಅನ್ನುವುದಕ್ಕೆ ಅರ್ಥ ಏನು ತಿಳ್ಕೊಳ್ಬೇಕು? ಶತ್ರುತ್ವ ಹೋಗಲಿ ಅಂತ. ಶತ್ರುವಾದವನು ಕೂಡ ಕೆಟ್ಟವನೇ ಆಗಿರಬೇಕು ಅಂತಿಲ್ಲ. ನಾವೇ ಕೆಲವು ಸಲ ಕೆಟ್ಟವರಾದದ್ರಿಂದ ನಮಗೆ ಶತ್ರುಗಳು ಹುಟ್ಟಿರುವ ಸಾಧ್ಯತೆಗಳು ಉಂಟು. ಆಗ ನಾವು ನರಸಿಂಹ ಸೂಕ್ತ ಅಥವಾ ಮನ್ಯು ಸೂಕ್ತದ ಪುರಶ್ಚರಣೆಯನ್ನು ನಡೆಸಿದರೆ ಅದರಿಂದ ಶತ್ರು ನಿವೃತ್ತಿಯಾಗುವುದು ಅಂದರೆ ಶತ್ರುವಿನಲ್ಲಿರುವ ಶತ್ರುತ್ವ ನಿವೃತ್ತಿಯಾದರೆ ಶತ್ರು ನಿವೃತ್ತಿಯಾದ ಹಾಗೆ. ಶತ್ರುತ್ವ ಹೋಗಿ ಪರಸ್ಪರ ಪ್ರೀತಿ ಭಾವ ಅಂಕುರಿಸುವ ದೃಷ್ಟಿಯಿಂದಲೂ ಆ ಸೂಕ್ತದಿಂದ ಆರಾಧನೆಯ ವಿಧಾನ ಇದೆ. ಒಬ್ಬನಿಗೆ ಇವನು ಪ್ರಿಯನಾಗುವುದು, ಒಬ್ಬನಿಗೆ ಮತ್ತೊಬ್ಬ ಶತ್ರುವಾಗುವುದು. ಅದಕ್ಕೆ ಮೂಲ ವಿಷಯ ಅವನಿಂದ ಈತನಿಗೆ ಉಪಕಾರ ಆಗಿದೆ ಅಥವಾ ಅಪಕಾರ ಆಗಿದೆ ಅನ್ನೋದು ಪ್ರಮುಖ ಆಗಿರುವುದಿಲ್ಲ. ಮತ್ತು ಭಗವಂತನ ಪ್ರಿಯ ಮತ್ತು ಅಪ್ರಿಯ ಅನ್ನುವ ಎರಡು ರೂಪಗಳಿದ್ದಾವೆ. ಉಪನಿಷತ್ ಭಾಷ್ಯದಲ್ಲಿ ಮಧ್ವಗುರುಗಳು ಹೇಳುವ ಹಾಗೆ ಒಬ್ಬ ಪ್ರಿಯ ಅನ್ನುವ ರೂಪದಲ್ಲಿ ಒಬ್ಬನಲ್ಲಿ ಭಗವಂತ ಕೂತರೆ ಆತ ಉಳಿದವರಿಗೆ ಪ್ರಿಯನಾಗ್ತಾನೆ. ಒಬ್ಬ ವ್ಯಕ್ತಿಯಲ್ಲಿ ಅಪ್ರಿಯ ರೂಪದಿಂದ ಕೂತರೆ ಆ ವ್ಯಕ್ತಿಗೆ ಅಂತಹ ವ್ಯಕ್ತಿ ಅಪ್ರಿಯನಾಗ್ತಾನೆ. ಅವನನ್ನು ಕಂಡ್ರೆ ಇವನಿಗೆ ಆಗುವುದಿಲ್ಲ ಅನ್ನುವಷ್ಟು ಸಿಟ್ಟು ಬರುವುದಕ್ಕೆ ಪ್ರಾರಂಭ ಆಗ್ತದೆ. ಒಬ್ಬ ವ್ಯಕ್ತಿ ನಮಗೆ ದಾರಿಯಲ್ಲಿ ಸಾಗುವಾಗ ಮೈ ಸೋಂಕಿಕೊಂಡು ಹೋದ ಅಂತಾದರೆ ಮೈ ಸೋಂಕಿದ್ದಕ್ಕೆ ಕೆಲವರಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಏನು ಕಣ್ಣು ಕಾಣಿಸುವುದಿಲ್ಲ, ಮೈಗೆ ತಾಗಿಸಿಕೊಂಡು ಹೋಗ್ತಾ ಇದ್ದೀರಲ್ಲ ಅಂತ ಸಿಟ್ಟು ಬರ್ತದೆ. ಇನ್ನು ಕೆಲವರು ಹಿಂಭಾಗದಿಂದ ಬಂದು ಪಟ್ಟೊಂದು ಬೆನ್ನಿಗೆ ಒಂದು ಹೊಡಿತಾರೆ, ಮೂಳೆ ಮುರಿಯುವ ಹಾಗೆ ಹೊಡಿತಾರೆ. ಇವಾಗ ತಿರುಗಿ ನೋಡ್ತಾನೆ, ಅಬ್ಬ ನೀನು ಏನು ಆನಂದ ಅಂತ ಅಷ್ಟು ಜೋರು ಹೊಡೆದದ್ದಕ್ಕೆ ಪ್ರೀತಿ ಜಾಸ್ತಿ ಆಗ್ತದೆ. ಒಬ್ಬನಲ್ಲಿ ಇಂಥ ಅನುಭವ, ಒಬ್ಬ ಮೈ ಸೋಂಕಿದ ಕೂಡಲೇ ಆತನ ಮೇಲೆ ಸಿಟ್ಟು. ಈ ಹಿನ್ನೆಲೆ ಎಲ್ಲ ಏನು ಅಂತೇಳಿದರೆ ಆ ಹಿಂದೆ ನಡೆದ ಯಾವ ಘಟನೆಗಳು ಅದಕ್ಕೆ ಪ್ರಮುಖವಾಗಿ ಕಾರಣ ಆಗಿರುವುದಿಲ್ಲ. ಮುಖ್ಯ ಕಾರಣ ಇರುವುದು ಭಗವಂತ ಆ ವ್ಯಕ್ತಿಯಲ್ಲಿ ಪ್ರಿಯ ರೂಪದಿಂದ ಸಂಸ್ಥಿತನಾಗಿಲ್ಲ, ಅಪ್ರಿಯ ರೂಪದಿಂದ ಸಂಸ್ಥಿತನಾಗಿದ್ದಾನೆ, ಅಥವಾ ಪ್ರಿಯ ಅನ್ನುವ ರೂಪದಿಂದ ಸಂಸ್ಥಿತನಾಗಿದ್ದಾನೆ. ದೇವರು ಪ್ರಿಯ ರೂಪದಿಂದ ಸಂಸ್ಥಿತನಾಗುವುದಕ್ಕೋಸ್ಕರ ದೇವರ ಆರಾಧನೆ ಈ ಮನ್ಯು ಸೂಕ್ತಾದಿ ವಿಧಾನಗಳಿಂದ ನಡೆಸುವುದಕ್ಕೆ ಇದೆ. ಆ ಮನ್ಯು ಸೂಕ್ತಾದಿಗಳನ್ನು ಅರ್ಚಿಸಿ ಅದರಿಂದ ಪೂಜಿಸಿ ಮಾಡಿದರೆ ಅದರಿಂದ ಉಂಟಾಗತಕ್ಕಂತಹ ಉಗ್ರತೆಯನ್ನು ಪರಿಹರಿಸುವುದಕ್ಕೋಸ್ಕರ ಮನ್ಯು ಸೂಕ್ತ ಪುರಶ್ಚರಣ ಹೋಮಾದಿ ವಿಧಾನಗಳನ್ನು ಶಾಸ್ತ್ರ ಹೇಳುತ್ತೆ. ಯಾಕಂದರೆ ಉಗ್ರತೆ ಹೋಗಿ ಶಾಂತತೆ ಬರುವುದಕ್ಕೆ ಹೋಮಿಸಬೇಕು ಅಂತ. ಆ ನಿಟ್ಟಿನಿಂದ ನರಸಿಂಹದೇವ ಅಂತ ಹೇಳಿದರೆ ಉಗ್ರ ಅನ್ನೋದು ಒಂದು ಸಾಮಾನ್ಯವಾದ ಸ್ಥಿತಿ. ಶಾಂತ ನರಸಿಂಹ ಅಂತ ಸುಮ್ಮನೆ ನಾವು ಹೇಳುವುದು, ಅಲ್ಲಿ ಶಾಂತ ನರಸಿಂಹನ ವಿಗ್ರಹ ಇದೆ ಅಂತ ಹೇಳುವುದು. ಅದು ಶಾಂತ ಹೌದಾದರೆ ಅದು ನರಸಿಂಹ ಅಲ್ವೇ ಅಲ್ಲ ಅಂತ ಅರ್ಥ. ಯಾಕಂದರೆ ಸಿಂಹ ನಗುವ ಹಾಗೆ ಯಾರಾದರೂ ಚಿತ್ರ ಬರೀಲಿಕ್ಕಾಗ್ತದ? ಸಿಂಹ ನಕ್ಕಾಗಲೂ ಕೂಡ ಉಗ್ರವೇ, ಸಿಂಹ ಜೋರು ಮಾಡುವಾಗಲೂ ಉಗ್ರವೇ. ಆದ್ದರಿಂದ ಸಿಂಹ ಅಂತ ಹೇಳಿದರೆ ಉಗ್ರತೆಯೇ. ಅದಕ್ಕೆ ಪಂಚಾಸ್ಯ ಅಂತ ಕರೆಯುವುದು. ಅಷ್ಟು ವಿಶಾಲವಾದ ಬಾಯಿ, ಅದರಲ್ಲಿ ಕೋರೆ ದಾಡೆಗಳಿದ್ದಾವೆ ಅಂದರೆ
ನೃಸಿಂಹ ರೂಪ ಉಗ್ರತೆ ಅನ್ನೋದು ಸ್ವಭಾವ ಸಹಜವಾಗಿ ಇರುವಂಥದ್ದು. ಆ ಉಗ್ರತೆಯಲ್ಲಿ ಸಂಹಾರದ ದೃಷ್ಟಿ ಇಲ್ಲ, ಪ್ರಸನ್ನೀಕರಿಸುವ ದೃಷ್ಟಿಕೋನ ಇದೆ. ಅಂತಹ ನರಸಿಂಹದೇವ ಯುದ್ಧದಲ್ಲಿ ಆತನನ್ನು ಸ್ಮರಿಸಿತು ಅಂತಾದರೆ ರಕ್ಷೆ ಪ್ರಾಪ್ತಿಯಾಗ್ತದೆ. ಆ ಕಾರಣದಿಂದ ಆದಿಮಖಾದಿಷು ಯುದ್ಧ ಯಜ್ಞದಲ್ಲಿ ಮತ್ತು ದುರ್ಗೇಶು ಅಟವ್ಯಾದಿ ಮುಖಾದಿಷು ಕಾಡಿನಲ್ಲಿ ಸಾಗತಕ್ಕಂತಹ ದುರ್ಗಮವಾದ ದಾರಿಗಳಲ್ಲಿ ನಮಗೆ ನರಸಿಂಹದೇವ ರಕ್ಷಕನಾಗಿ ನಿಲ್ಲಲಿ. ಇದಕ್ಕೆ ಆರಾಧನೆ ಮಾಡಿ ಈ ರೀತಿ ಸ್ತೋತ್ರ ಮಾಡಿ ಅದಕ್ಕೆ ಫಲ ಪಡೆದಂತಹ ಅನೇಕ ದೃಷ್ಟಾಂತಗಳು ಒಂದೊಂದು ಕಡೆ ಒಂದೊಂದಿದೆ. ಅನೇಕ ಸನ್ಯಾಸಿಗಳಲ್ಲಿ ಇದಕ್ಕೆ ದೃಷ್ಟಾಂತಗಳಿದ್ದಾವೆ. ಬದರಿಗೆ ಹೋಗಬೇಕಾದ್ರೆ ಸಿಂಹ ಬಂದಾಗ ಇದನ್ನು ಪಠನ ಮಾಡಿದ್ರಿಂದ ಏನಾಯಿತು, ನಿಮಗೆ ನನಗಿಂತ ಹೆಚ್ಚು ಕಥೆ ಗೊತ್ತಿರುವ ಸಾಧ್ಯತೆ ಇದೆ. ನಾನು ಅದನ್ನು ಮಹಾಭಾರತ ರಾಮಾಯಣದಲ್ಲಿ ಓದಿಲ್ಲ, ಆದ್ದರಿಂದ ಆ ಕಥೆಯೆಲ್ಲ ಹೇಳೋದಿಲ್ಲ. ಯಾಕಂದರೆ ಹೌದೋ ಅಲ್ಲೋ ಅಂತ ನೀವೆಲ್ಲ ಪ್ರಶ್ನಿಸಿದರೆ ನನಗೆ ಅವರು ಹೇಳಿದ್ದು, ಆಮೇಲೆ ಆ ಪುಸ್ತಕದಲ್ಲಿ ಉಂಟು ನಾನು ನಿಮಗೆ ಹೇಳಬೇಕಾಗ್ತದೆ. ಅಂತೂ ಇದರಿಂದ ವಿಶಿಷ್ಟವಾದ ಫಲವನ್ನು ಪಡೆದ ಬಗ್ಗೆ ಐತಿಹ್ಯಗಳು ಬಹಳಷ್ಟಿದ್ದಾವೆ. ದುರ್ಗೇಶ್ವಟವ್ಯಾಜಿ ಮಖಾದಿಷು ಪ್ರಭು ಪಾಯಾತ್ ನೃಸಿಂಹ. ನೃಸಿಂಹ ಅಂದರೆ ನರಶ್ರೇಷ್ಠ ಅಂತಲೂ ಅರ್ಥ ಇದೆ. ನರ ಮತ್ತು ಸಿಂಹ ಅನ್ನುವ ಮಿಲಿತ ಸ್ವರೂಪಿ ಅಂತ ಅರ್ಥ. ಭಕ್ತನ ಮಾತನ್ನು ಸತ್ಯಗೊಳಿಸುವುದಕ್ಕೋಸ್ಕರ ನರಸಿಂಹ ಅವತರಿಸಿದ್ದು. ನಾವು 7ನೇ ಸ್ಕಂದಕ್ಕೆ ಮತ್ತೆ ಹೋಗಲಿಕ್ಕಿಲ್ಲ, ಇಲ್ಲೇ ನರಸಿಂಹನ ಕಥೆಯನ್ನು 2 ನಿಮಿಷದಲ್ಲಿ ಮುಗಿಸಿಕೊಳ್ಳುವ. ನರಸಿಂಹದೇವರನ್ನು ಕಾಣುವುದಕ್ಕೆ ಇಬ್ಬರ ಪ್ರಯತ್ನ ಮುಖ್ಯವಾದದ್ದು. ಒಂದು ಪ್ರಹ್ಲಾದನ ಪ್ರಯತ್ನ, ಮತ್ತೊಂದು ಹಿರಣ್ಯಕಶಿಪುವಿನ ಪ್ರಯತ್ನ. ಈ ಹಿರಣ್ಯಕಶಿಪುವಿಗೊಬ್ಬ ತಮ್ಮ ಇದ್ದ, ಹಿರಣ್ಯಾಕ್ಷ. ಅವನಿಗೆ ಯಾರಿಗಾದರೂ ಹೊಡಿಬೇಕು ಬಡಿಬೇಕು ಅಂತ ಆಸೆ. ಯಾಕಂದರೆ ಅಷ್ಟು ಶಕ್ತಿ ಇತ್ತು, ತುಂಬ ಶಕ್ತಿ ಇದ್ದವರಿಗೆ ಕೊನೆಗೆ ಹೋಗಿ ಆನೆಗಾದರೂ ಗುದ್ದಬೇಕು ಅಂತ. ಒಟ್ಟು ಆ ಶಕ್ತಿಯನ್ನು ಕೈ ತುರಿಸ್ತಾ ಇರ್ತದೆ, ಯಾರಿಗಾದರೂ ಹೊಡಿಬೇಕು ಅಂತ ಅವರ ಭಾವನೆ ಇರ್ತದೆ. ಇವನು ಹಾಗೆ ಇದ್ದವರಿಗೆ ಹೊಡಿಲಿಕ್ಕೆ ಹೋಗುದು, ಒಂದು ಹೊಡೆದು ಕೂಡಲೇ ಅವರು ಸತ್ತು ಹೋಗೋದು. ಕೊನೆಗೆ 2ನೇ ಹೊಡೆಯುವುದಕ್ಕೆ ಆ ವ್ಯಕ್ತಿಯೇ ಇಲ್ಲ. ಎಷ್ಟೋ ಮಂದಿ ಇವ ಮುಂದೆ ಬಂದಾದರೆ ಓಡಿ ಹೋಗುವುದಕ್ಕೆ ಶುರು ಮಾಡಿದರು. ಇವನು ಹೋದ ಜಾಗ ಎಲ್ಲ ನಿರ್ಜನ. ಹಿರಣ್ಯಾಕ್ಷನಿಗೆ ತುಂಬ ಬೇಸರ ಆಯಿತು, ಇಷ್ಟು ಶಕ್ತಿ ಇದ್ದು ಏನು ಪ್ರಯೋಜನ, ಯಾರಿಗೂ ಹೊಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಸೀದಾ ಸಮುದ್ರಕ್ಕೆ ಬಂದ. ಸಮುದ್ರಕ್ಕೆ ಯದ್ವಾ ತದ್ವಾ ಹೊಡೆಯುವುದಕ್ಕೆ ಶುರು ಮಾಡಿದ. ವರುಣನಿಗೆ ಪೆಟ್ಟು ತಾಳುವುದಕ್ಕೆ ಆಗಲಿಲ್ಲ. ಈ ಅಸಾಧ್ಯವಾದ ಪೆಟ್ಟಿನಿಂದ ಆತ ರೂಪವೆತ್ತು ಅವನ ಮುಂದೆ ಬಂದು ಕೈ ಮುಗಿತಾನೆ. ದಯವಿಟ್ಟು ಹೊಡಿಬೇಡ, ಈ ಸಮುದ್ರವು ಕೂಡ ಲೋಕಕ್ಕೆ ಉಪಕಾರಕವಾಗಿಯೇ ಇರುವಂಥದ್ದು, ನನ್ನನ್ನು ನೀನು ಸಂಹಾರ ಮಾಡಿಬಿಡ್ತಾ ಇದ್ದಿ, ನಿನ್ನ ಪೆಟ್ಟು ತಡಿಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳಿದ. ಆಗ ಭಾರಿ ಖುಷಿಯಾಯಿತು, ಸಮುದ್ರನ ಮುಂದೆಯೂ ನನ್ನ ಪೆಟ್ಟು ಜೋರಾಯ್ತಲ್ವ ಅಂತ ಅವನಿಗೆ ಖುಷಿ. ಅವ ಹೇಳ್ತಾನೆ ವರುಣನ ಹತ್ರ, ನನಗೆ ಹೊಡಿಬೇಕು ಅಂತ ತುಂಬ ಆಸೆ ಇದೆ, ನೀನು ಪೆಟ್ಟು ಬೇಡ ಅಂತ ಹೇಳ್ತಾ ಇದ್ದೆ. ಆದ್ದರಿಂದ ನಾನು ಈಗ ಪೆಟ್ಟು ನಿಲ್ಲಿಸಬೇಕಾದ್ರೆ ಒಂದೇ ಒಂದು ಮಾರ್ಗ, ನನಗೆ ಪೆಟ್ಟು ಕೊಡುವವನು ನೀನು ಹುಡುಕಿ ಕೊಡಬೇಕು. ಇನ್ನೊಬ್ಬ ನನ್ನ ಜೊತೆಗೆ ಹೋರಾಡುವ ವ್ಯಕ್ತಿ ಸಿಗುವಲ್ಲಿಯ ತನಕ ನಿನಗೇ ನಾನು ಹೊಡೆಯುವುದು. ಆವಾಗ ವರುಣ ಹೇಳಿದ, ಅದಕ್ಕೇನು ಹೆಚ್ಚು ಕಷ್ಟ ಇಲ್ಲ, ನನ್ನ ಅಳಿಯ ಒಬ್ಬ ಇದ್ದಾನೆ, ನಾರಾಯಣ ಅಂತ ಹೆಸರು ಅವನು, ಅವನಾಗ್ಬೋದು ನಿನಗೆ ಸರಿ ಪೆಟ್ಟು ತಿನ್ನುವುದಕ್ಕೆ ಪೆಟ್ಟು ಕೊಡುವುದಕ್ಕೆ ಎಲ್ಲ ಅವ ಸಮರ್ಥ. ನೀನು ಎಷ್ಟು ಪೆಟ್ಟು ಕೊಟ್ಟರು ಅವ ತಿಂತಾನೆ, ಅವ ಎಷ್ಟು ಕೊಟ್ಟರು ಕೂಡ ನೀನು ತಿಂತೀಯೋ ಬೇರೆ ಪ್ರಶ್ನೆ, ಅಂತೂ ಅವ ಆಗಬಹುದು. ಹಿರಣ್ಯಾಕ್ಷನಿಗೆ ಖುಷಿ ಆಯಿತು, ಹಾಗಾದರೆ ನನಗೂ ಒಬ್ಬ ಪೆಟ್ಟು ಕೊಡುವುದಕ್ಕಿದ್ದಾನಲ್ಲ, ಹುಡುಕಬೇಕು ಅವನನ್ನು. ವರುಣನ ಹತ್ರವೇ ಕೇಳಿದ. ಅದಕ್ಕೆ ವರುಣ ಹೇಳಿದ, ಅದು ನಂಗೆ ಗೊತ್ತಾಗೋದಿಲ್ಲ, ನನ್ನ ಅಳಿಯಂದಿರು ನನಗೂ ಸಿಗ್ತಾ ಇಲ್ಲ ಈಗ ಅಂತ ಹೇಳಿದ ವರುಣ. ಅಷ್ಟು ಹೊತ್ತಿಗೆ ಸರಿಯಾಗಿ ಅಲ್ಲಿ ನಾರದರ ಪ್ರವೇಶ ಆಯಿತು. ಇವ ನಾರದರ ಹತ್ರ ಕೇಳಿದ. ಅದಕ್ಕೆ ನಾರದರು ಹೇಳಿದರು, ಭಾರಿ ಸುಲಭ, ಒಂದು ಏನು ಆಹಾರ ತಗೊಳ್ಬಾರ್ದು, ಉಪವಾಸ ಮಾಡಬೇಕು, ಶಾಂತವಾಗಿ ನದಿ ತೀರಕ್ಕೆ ಅಥವಾ ಸರೋವರ ತೀರಕ್ಕೆ ಹೋಗಬೇಕು, ಏಕಪಾದದಲ್ಲಿ ನಿಂತು 2 ಕೈಗಳನ್ನು ತಲೆಯ ಮೇಲೆ ನಿಂತು ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಉಪಾಸನೆ ಮಾಡಬೇಕು, ದೇವರು ಕೂಡಲೇ ಬರ್ತಾನೆ, ಏನು ಕಷ್ಟ ಏನಿಲ್ಲ ಅಂತ. ಅದಕ್ಕೆ ಹಿರಣ್ಯಾಕ್ಷ ಹೇಳ್ತಾನೆ, ಅದು ನಮ್ಮಿಂದ ಆಗೋದಿಲ್ಲ, ಉಪವಾಸ ಅಂತ ಹೇಳಿದರೆ ನಾವು ದೂರ, ನಮಗೆ ಒಂದು ಉಪವಾಸ ಮಾಡುವಾಗ 4 ಬಾರಿ ಊಟ ಆಗಬೇಕಾಗ್ತದೆ. ಅಂಥವರು ನಾವು ಉಪವಾಸ ಮಾಡಿ ದೇವರಿಗೆ ತಲೆ ತಗ್ಗಿಸಿ ಅವನನ್ನು ನಾವು ಕರೆತರಿಸುವುದು ಅದೆಲ್ಲ ಆಗುವುದಿಲ್ಲ. ಹೊಡೆಯುವುದಕ್ಕೋಸ್ಕರ ಬಾ ಅಂತ ಕರೆದಾಗ ನಾವಿಷ್ಟೆಲ್ಲ ಮಾಡುವುದು ಯಾಕೆ, ಬೇರೆ ಸುಲಭೋಪಾಯ ಇದ್ದರೆ ಹೇಳುವುದು. ಆವಾಗ ನಾರದ ಹೇಳ್ತಾನೆ, ಇನ್ನೊಂದು ಉಪಾಯ ಉಂಟು ದೇವರನ್ನು ಕರ್ಕೊಂಡು ಬರಲಿಕ್ಕೆ. ಏನಂದರೆ, ದೇವರಿಗೆ ಇಷ್ಟವಾದದ್ದು ಅಂತ ಪ್ರಪಂಚದಲ್ಲಿ ಏನುಂಟು ಅದಕ್ಕೆಲ್ಲ ಹಿಂಸೆ ಮಾಡಬೇಕು. ದೇವರಿಗೆ ಭಾರಿ ಇಷ್ಟ ಅಂದರೆ ವೇದಜ್ಞರಾದಂತಹ ವಿಪ್ರರು, ವೇದಜ್ಞರಾದ ವಿಪ್ರರು ಅಗ್ನಿಯಲ್ಲಿ ಆಹುತಿ ಕೊಡುವುದಕ್ಕೋಸ್ಕರ ಬಳಸತಕ್ಕಂತಹ ಗೋವುಗಳು, ಇದೆಲ್ಲ ಆತನಿಗೆ ಭಾರಿ ಇಷ್ಟ. ಇದಕ್ಕೆ ಯಾರಾದರೂ ಹಿಂಸೆ ಮಾಡ್ತಾರೆ ಅಂದರೆ ದೇವರು ಓಡಿ ಬರ್ತಾನೆ. ಹಿರಣ್ಯಾಕ್ಷನಿಗೆ ಭಾರಿ ಖುಷಿ, ಇಷ್ಟು ಸುಲಭೋಪಾಯ ಇರುವಾಗ ಹೋಗಿ ಉಪವಾಸ ಮಾಡಿ ತಪಸ್ಸು ಮಾಡಬೇಕು ಅಂತ ಹೇಳ್ತೀಯಲ್ಲ, ಇದು ಸರಿಯಾದ ಉಪಾಯ ಅಂತ ಅವತ್ತಿನಲೇ ಹೊಡಿ ಬಡಿ ಕಡಿ ಅಂತ ಶುರು ಮಾಡಿದ.
ಮಹಾ ಅನರ್ಥಗಳನ್ನು ಮಾಡುವುದಕ್ಕೆ ಶುರು ಮಾಡಿದಂತೆ. ಆ ರೀತಿಯ ಅನರ್ಥಗಳು ಮಾಡಿ ಎಲ್ಲಿ ತನಕ ಮಾಡಿದ ಅಂದರೆ ಈ ಭೂಮಿಯನ್ನೇ ಮುಳುಗಿಸುವಲ್ಲಿಯ ತನಕ ಹೋದ. ಈ ಮುಳುಗಿಸುವವರೆಲ್ಲ ಅಪರಾಧಿಗಳು ಅಂತ ಅರ್ಥ. ಕೆಲವರು ಬ್ಯಾಂಕ್ ಮ್ಯಾನೇಜರ್ ಆಗಿ ಬ್ಯಾಂಕನ್ನೇ ಮುಳುಗಿಸಿ ಆಗ್ತಾರೆ, ಅವರು ಸಾಮಾನ್ಯ ಅಪರಾಧಿಗಳು, ಯಾಕಂದರೆ ಬ್ಯಾಂಕ್ ಮಾತ್ರ ಮುಳುಗಿಸಿ. ಇನ್ನು ಕೆಲವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನೆಲ್ಲೋ ಮುಳುಗಿಸಿ ಹಾಕ್ತಾರೆ, ಇವರು ಸ್ವಲ್ಪ ದೊಡ್ಡ ಅಪರಾಧಿಗಳು, ಯಾಕಂದರೆ ದೊಡ್ಡದ್ದನ್ನು ಮುಳುಗಿಸಿದಷ್ಟು ದೊಡ್ಡ ಅಪರಾಧಿಗಳು. ಇನ್ನು ಕೆಲವರು ಯಾವುದೋ ದೇಶದಿಂದ ಬಂದು ಪ್ರಧಾನಿಯಾಗಿ ದೇಶವನ್ನೇ ಮುಳುಗಿಸುವ ಪ್ರಯತ್ನವನ್ನು ಮಾಡಿದ್ದುಂಟು, ಅವರು ಅದಕ್ಕಿಂತ ದೊಡ್ಡ ಅಪರಾಧಿಗಳು, ಯಾಕಂದರೆ ಅದಕ್ಕಿಂತ ದೊಡ್ಡದ್ದನ್ನು ಮುಳುಗಿಸುವುದಕ್ಕೆ ಪ್ರಯತ್ನಿಸಿದರು ಅಂತ. ಈ ಇಡೀ ಭೂಮಿಯನ್ನೇ ಮುಳುಗಿಸಿದ ಅಂದರೆ ಆಲೋಚನೆ ಮಾಡಿ ಇವೆಷ್ಟು ಅಪರಾಧಿ ಅಂತ. ಭೂಮಿಯನ್ನು ಮುಳುಗಿಸಿದ್ದು ಅಂದರೆ ಹೇಗೆ? ಕಕ್ಷೆಯಲ್ಲಿದ್ದಂತಹ ಭೂಮಿಯ ಕಕ್ಷಾಬಲ ಏನು ಸಂಕರ್ಷಣ ಅನಿಸಿದಂತಹ ಶೇಷನ ತಲೆಯ ಮೇಲೆ ಭೂಮಿ ಇದೆ. ಶೇಷ ಸಂಕರ್ಷಣ ಯಾಕೆ ಅಂತ ಹೇಳಿದರೆ ಆಕರ್ಷಣ ಶಕ್ತಿಯಿಂದ ಭೂಮಿಯನ್ನು ಧರಿಸಿದ್ದಾನೆ ಅನ್ನುವ ಕಾರಣದಿಂದ. ಆ ಸಂಕರ್ಷಣನ ತಲೆ ಅಂದರೆ ಶೇಷನ ತಲೆ ಅಲ್ಲಿಂದ 30,000 ಯೋಜನದಷ್ಟು ಎತ್ತರದಲ್ಲಿ ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ. ಅಂತಹ ಭೂಮಿಯನ್ನು ಸ್ವಲ್ಪ ಅಲುಗಾಡಿಸಿದರೂ ಕೂಡ ಭೂಮಿ ಮುಳುಗುವುದಕ್ಕೆ ಪ್ರಾರಂಭ ಆಗ್ತದೆ. ಪ್ರಕೃತಿ ಜಲದಲ್ಲಿ ಮುಳುಗುತ್ತೆ. ಇವನು ಅದನ್ನು ಅಲುಗಾಡಿಸಿದಂತೆ ಅದನ್ನು ಮುಳುಗಿಸುವ ಪ್ರಯತ್ನ ಮಾಡಿದ. ಆವಾಗ ಚತುರ್ಮುಖ ಬ್ರಹ್ಮನ ಮೂಗಿನಿಂದ ಆವಿರ್ಭವಿಸಿದಂತಹ ವರಾಹರೂಪಿ ಪರಮಾತ್ಮ ಆ ಸಮುದ್ರ ಜಲದಲ್ಲಿ ಪ್ರಳಯಾಂಬುದಿಯಲ್ಲಿ ಮುಳುಗಿ ಅಡಿಗೆ ಸಾಕ್ತಾ ಇದ್ದಂತಹ ಭೂಮಿಯನ್ನು 2 ಕೋರೆದ ಅಡಿಗಳಲ್ಲಿಟ್ಟುಕೊಂಡು ಮೇಲಕ್ಕೆ ತಂದ ಅಂತ ಅವನು ವರಾಹ. ಆ ವರಾಹನ ಗತಿಯು ಮುಂದಿನ ಪಂಕ್ತಿಯಲ್ಲಿ ಬರ್ತದೆ. ಈ ವರಾಹ ಹಿರಣ್ಯಾಕ್ಷನನ್ನು ಹೊಡೆದು ಸಾಯಿಸಿದ. 2 ವರಾಹ ಇದೆ ಇಲ್ಲಿ. ಯಜ್ಞವರಾಹನ ಬಗ್ಗೆ ಇಲ್ಲಿ ಬರ್ತದೆ, ಅಂದರೆ ಶ್ವೇತವರಾಹ ಮತ್ತು ಕೃಷ್ಣವರಾಹ ಅಂತ 2 ವರಾಹ. ಕೃಷ್ಣವರಾಹ ಅಂದರೂ ಯಜ್ಞವರಾಹ ಅಂದರೂ ಅರ್ಥ ಒಂದೇ. ಆ ವರಾಹ ರೂಪಿ ಪರಮಾತ್ಮನೇ ತನ್ನ ಕೈಗಳಲ್ಲಿ ಸ್ರುವಗಳನ್ನು ಹಿಡಿದುಕೊಂಡು ತನ್ನ ರೋಮಗಳಿಂದ ದರ್ಭೆಗಳ ಆವಿರ್ಭಾವಕ್ಕೆ ಕಾರಣನಾಗಿ ತನ್ನ ಬೆವರಿನಿಂದ ಎಳ್ಳನ್ನು ಸೃಷ್ಟಿಸಿದಂತಹ ಯಜ್ಞವರಾಹ, ಯಜ್ಞಕ್ಕೆ ಸಂಬಂಧಪಟ್ಟಂತಹ ಭಗವಂತನ ವರಾಹ ಸ್ವರೂಪ. ಆ ವರಾಹ ರೂಪದಿಂದ ಹಿರಣ್ಯಾಕ್ಷನನ್ನು ಆತನ ಕೋರೆದಾಡೆಯಿಂದ ಆತನಿಗೆ ಜಜ್ಜಿ ಸಾಯಿಸಿದ. ಮತ್ತೊಮ್ಮೆ 2ನೇ ಹಿರಣ್ಯಾಕ್ಷನ ಸಂಹಾರದ ಕಥೆ, ಅದು ಶ್ವೇತವರಾಹದ ಕಥೆ. ಆ ಕಥೆಯಲ್ಲಿ ಆತ ಕರ್ಣತಾಡನಾಥ್ ಅಂತ ಕಿವಿಗೆ ಹೊಡೆದು ಸಾಯಿಸಿದ್ದು ಅಂತ. ಹೀಗೆ ಸ್ವಲ್ಪ 2 ಬಾರಿ ಭೂಮಿ ಕಕ್ಷೆ ತಪ್ಪಿದಂತಹ ಇತಿಹಾಸವನ್ನು ವಿಜ್ಞಾನಿಗಳು ಹೇಳ್ತಾರೆ. ಅದು 2 ಬಾರಿ ಒಬ್ಬ ಆದಿ ಹಿರಣ್ಯಾಕ್ಷ ಮತ್ತೊಬ್ಬ ದ್ವಿತೀಯ ಮಗನಾದ ದೈತ್ಯ ಹಿರಣ್ಯಾಕ್ಷ, ಇವರಿಬ್ಬರಿಂದ 2 ಬಾರಿ ಭೂಮಿ ಸಮುದ್ರದಲ್ಲಿ ಮುಳುಗುವ ಕೆಲಸ ನಡೆದಿತ್ತು ಅನ್ನುವುದನ್ನು ಭಾಗವತ ಹೇಳ್ತದೆ. 2 ಬಾರಿ ಬೇರೆ ಬೇರೆ ರೂಪಗಳಿಂದ ವರಾಹ ರೂಪದಿಂದ ಹಿರಣ್ಯಾಕ್ಷನ ಸಂಹಾರ ನಡೆದಿತ್ತು. ಯಾವಾಗ ಹಿರಣ್ಯಾಕ್ಷ ಸತ್ತ ಅನ್ನೋ ವಿಷಯ ನಮ್ಮ ಹಿರಣ್ಯಕಶಿಪುವಿಗೆ ಗೊತ್ತಾಯಿತು, ಅವ ಅದನ್ನು ಪೂರ್ತಿ ರಹಸ್ಯ ಭೇದಿಸುವುದಕ್ಕೆ ಪ್ರಯತ್ನಿಸಿದ. ಹೇಗೆ ನನ್ನ ತಮ್ಮ ಸತ್ತ? ನನಗಿಂತ ಪರಾಕ್ರಮಿಯಾದವ, ಅಂಥ ಪರಾಕ್ರಮಿ ಸತ್ತಿದ್ದಾನೆ ಅಂತ ಹೇಳಿದರೆ ಕೊಂದವ ಯಾರು, ಏನು ಕಥೆ ಅಂತ ಸಮಗ್ರ ತನಿಖೆಗೆ ಆದೇಶ ಮಾಡಿದ. ಆ ತನಿಖೆಯಲ್ಲಿ ಅವನಿಗೆ ಸ್ಪಷ್ಟವಾದ ವಿಷಯ, ನಾರಾಯಣ ಅಂತ ಒಬ್ಬ ಇದ್ದಾನೆ, ಅವನನ್ನು ವಿಷ್ಣು ಅಂತ ಕರೀತಾರೆ, ಎಲ್ಲರೂ ಅವನನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಅವರು ದೇವರು. ಆದರೆ ಚತುರ್ಮುಖ ಬ್ರಹ್ಮ ಅವನನ್ನು ಪೂಜಿಸಿ ನನಗೆ ವರ ಕೊಟ್ಟದ್ದು, ಆದ್ದರಿಂದ ಅವನು ಕೊಟ್ಟ ವರದಿಂದಲೂ ನನಗೇನು ಪ್ರಯೋಜನ ಇಲ್ಲ ಅಂತ ಹೀಗೆಲ್ಲ ತಲೆ ಓಡುವುದಕ್ಕೆ ಶುರುವಾಯಿತು ಅವನಿಗೆ. ಆತ ಒಂದು ಪ್ರತಿಜ್ಞೆ ಮಾಡ್ತಾನೆ, ಆ ನಾರಾಯಣ ಯಾವ ಊರಿನಲ್ಲಿದ್ದರೂ ಕೂಡ ಅವನನ್ನು ಹೇಳ್ಕೊಂಡು ಬರಬೇಕು ಅಂತ ಎಲ್ರಿಗೂ ಆದೇಶ ಕೊಟ್ಟು, ಅವರು ಯಾರೂ ಹೇಳ್ಕೊಂಡು ಬರದೆ ಹೋದಾಗ ತಾನೇ ಹುಡುಕುವುದಕ್ಕೆ ಹೊರಟ. ಹಾಗೆ ಹುಡುಕುವುದಕ್ಕೆ ಹೊರಟವ ವೈಕುಂಠಕ್ಕೂ ಹೋಗಿದ್ದ. ವೈಕುಂಠದಲ್ಲಿ ಹೋದಾಗ ಜಯ ವಿಜಯರು ಕಾಣಿಸಿದರು. ಇವನೇ ವಸ್ತುತಃ ಜಯ ವಿಜಯರೇ ಆವಿರ್ಭವಿಸಿತ್ತು. ಆದರೆ ಅವರು ಸಾಂಶಚೇತನಗಳಾದ್ದರಿಂದ ಅಲ್ಲಿ ಜಯ ವಿಜಯ ರೂಪ ಹಾಗೆ ಇತ್ತು. ಜಯನ ಹತ್ರ ಪ್ರಶ್ನಿಸಿದ, ಸ್ವಲ್ಪ ವಿಷ್ಣುವನ್ನು ಬರಲಿಕ್ಕೆ ಹೇಳು ಅಂತ. ಜಯ ಹೀಗೆ ಒಳಗೆ ನೋಡಿ, ವಿಷ್ಣು ಎಲ್ಲೋ ಹೋಗಿದ್ದಾರೆ, ಭಕ್ತರು ಆಗ ಕರೀತಾ ಇರ್ತಾರೆ, ನಮ್ಮ ಊರಲ್ಲಿ ಇರುವುದೇ ಇಲ್ಲ ವಿಷ್ಣು ಅಂತ ಅವನು ಹೇಳಿದ. ಇದೆಲ್ಲ ನರಸಿಂಹ ಪುರಾಣದಲ್ಲಿ ತುಂಬ ವಿಸ್ತಾರವಾಗಿ ಈ ಕಥೆ ಇದೆ. ಕೊನೆಗೆ ಅಲ್ಲಿ ಕಾಣಿಸಲಿಲ್ಲ ವಿಷ್ಣು. ಕ್ಷೀರಸಾಗರಕ್ಕೆ ಹೋದ, ಅಲ್ಲೂ ಕೂಡ ಕಾಣಿಸಲಿಲ್ಲ. ಶ್ವೇತದ್ವೀಪಕ್ಕೆ ಸಾಗಿದ, ಅಲ್ಲೂ ದೇವರು ಕಾಣಿಸಲಿಲ್ಲ. ಆಮೇಲೆ ನಾರಾಯಣ ಸರೋವರಕ್ಕೂ ಬಂದಿದ್ದಾರೆ, ಇಲ್ಲೆಲ್ಲಾದರೂ ಅಡಗಿದ್ದಾನು ಅಂತ, ಅಲ್ಲೂ ಕಾಣಿಸಲಿಲ್ಲ. ಇಡೀ ಪ್ರಪಂಚದಲ್ಲಿ ಹುಡುಕಿದರೂ ಕೂಡ ವಿಷ್ಣು ಕಾಣಿಸದೆ ಹೋದಾಗ ಅವ ಒಂದು ದೊಡ್ಡ ಜಯಭೇರಿ ಹೊಳೆಸಿದಂತೆ ಊರಲ್ಲೆಲ್ಲ. ಏನಂದರೆ, ವಿಷ್ಣು ಹಿರಣ್ಯಕಶಿಪುವಿನ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಒಂದು ಎಲ್ಲ ಕಡೆ ಘೋಷಣೆ ಮಾಡಿಸಿದ. ಹಾಗೆ ನಿರ್ಧಾರ ಬೇರೆ ಮಾಡಿಕೊಂಡ, ಇನ್ನು ವಿಷ್ಣುವಿನ ಭಯ ಯಾರಿಗೂ ಇಲ್ಲ, ಎಲ್ಲರೂ ನನ್ನನ್ನೇ ಪೂಜಿಸಬೇಕು, ನನಗೆ ಹೋಮ ಯಜ್ಞ ಯಾಗ ಎಲ್ಲವೂ ನನ್ನನ್ನು ಕುರಿತೇ ನಡಿಬೇಕು ಅಂತ ಅವತ್ತು ಆದೇಶ ಮಾಡಿದ. ಅಂತಹ ವಿಷ್ಣುದ್ದೇಶಿಯಾದಂತಹ ಆತನಿಗೆ
ವಿಷ್ಣು ಎಲ್ಲೋ ಇದ್ದಾನೆ ಅಂತ ಗೊತ್ತಾದದ್ದು ಅವನ ಮಗನಾದ ಪ್ರಹ್ಲಾದನಿಗೆ 5 ವರ್ಷ ಆದ ಮೇಲೆ. ಅಲ್ಲಿ ತನಕ ಅವನಿಗೆ ವಿಷ್ಣು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ಅಂತ ತೀರ್ಮಾನಿಸಿದ್ದ. ವಿಷ್ಣುವಿನ ಬಗ್ಗೆ ಅವನಿಗೆ ಗೊತ್ತಾದದ್ದು ಯಾವಾಗ? ಅವನ ಮಗನಾದ ಪ್ರಹ್ಲಾದ, ಪತ್ನಿ ಕಯಾದುವಿನಲ್ಲಿ 4 ಜನ ಮಕ್ಕಳು, ಹ್ಲಾದ, ಅನುಹ್ಲಾದ, ಸಮುಹ್ಲಾದ ಮತ್ತು ಪ್ರಹ್ಲಾದ ಅಂತ 4 ಜನ ಮಕ್ಕಳು. ಕೊನೆಯವನಾದಂತಹ ಪ್ರಹ್ಲಾದನ ಕಥೆ ಭಾಗವತದಲ್ಲಿ ಉಂಟು. ಉಳಿದವರ ಕಥೆಗೆ ಏನು ವಿಸ್ತಾರವಾದ ಮಹತ್ವ ಕೊಡಲಿಲ್ಲ. ಪ್ರಹ್ಲಾದ ಷಂಡಾಮರ್ಕರ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದವ. ಶುಕ್ರಾಚಾರ್ಯರಲ್ಲಿ ಓದುವುದಕ್ಕೆ ಅಂತ ಕಳಿಸಿದ್ದ ಹಿರಣ್ಯಕಶಿಪು. ಆದರೆ ಶುಕ್ರಾಚಾರ್ಯರು ಆ ಕಾಲದಲ್ಲಿ ಒಂದು ಮೃತ ಸಂಜೀವಿನಿ ವಿದ್ಯೆಯನ್ನು ಸಾಧನೆ ಮಾಡುವುದಕ್ಕೆ ಅಂತ ಪರ್ವತಕ್ಕೆ ಹೋಗಿದ್ದರು. ಹಿಮವತ್ ಪರ್ವತದ ಕೈಲಾಸದಲ್ಲಿ ಕುಳಿತು ಅವರು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿಕೊಂಡು ಸುತ್ತ ಬೆಂಕಿ ಹಾಕಿ ಹೊಗೆ ಎಬ್ಬಿಸಿ ಹೊಗೆಯನ್ನು ಕುಡಿತಾ ತಪಸ್ಸು ಮಾಡ್ತಾ ಇದ್ರಂತೆ ಶುಕ್ರಾಚಾರ್ಯರು. 1000 ವರ್ಷದ ದೀರ್ಘವಾದ ತಪಸ್ಸು. ಶುಕ್ರಾಚಾರ್ಯರ ಅನುಪಸ್ಥಿತಿಯ ಕಾರಣದಿಂದಾಗಿ ಅವರ ಮಕ್ಕಳಾದ ಷಂಡಾಮರ್ಕರು ಗುರುಕುಲದ ನಿರ್ವಹಣೆಯನ್ನು ನಡೆಸ್ತಾ ಇದ್ದರು. ಆ ಗುರುಕುಲದಲ್ಲಿ ಪ್ರಹ್ಲಾದ ಅಧ್ಯಯನ ಮಾಡಿದ್ದು. ಮುಂದಿನ ಕಥೆಯೆಲ್ಲ ನಿಮಗೆ ಗೊತ್ತು. ಪ್ರಹ್ಲಾದನ ನೀವು 15 ದಿವಸಕ್ಕೊಂದ್ಸಲ ಕರೆಸುವುದು, ಪಾಡ್ಯ ಬಂದ ದಿವಸ ಕರೆಯುವುದು, ನವರಾತ್ರಿಗೆ ರಜೆ ಇದೆ ಅಂತಾದರೆ ಮನೆಗೆ ಕರೆಯೋದು, ಕರೆದು ಕೇಳುವುದು ಏನು ಹೇಗೆ ಪಾಠ ಎಲ್ಲ ಚೆನ್ನಾಗಿ ಹೇಳ್ತಾರಾ ಅಧ್ಯಾಪಕರು ಅಂತ ಕೇಳುವುದು. ಏನೆಲ್ಲಾದರೂ ಚೆನ್ನಾಗಿ ಹೇಳುವುದಿಲ್ಲ ಅಂದರೆ ಅಧ್ಯಾಪಕರನ್ನು ಕರೆದು ಕ್ಲಾಸ್ ತಗೊಳ್ಳೋದಿವ, ಅಷ್ಟು ಜೋರು. ಆದರೆ ಹಿರಣ್ಯಕಶಿಪು ಹೀಗೆ ಮಾಡ್ತಿರ್ಲಿಲ್ಲ ಅಂತೆ. ಅವನು ಹುಡುಗನನ್ನು ಕರೆದು ನೀನು ಓದಿದ್ರಲ್ಲಿ ಯಾವುದಾದ್ರೂ ಒಳ್ಳೆ ವಿಷಯ ಹೇಳು ಅಂತ ಕೇಳುವುದು ಅವನ ಹತ್ರ. ಯಾಕಂದರೆ ಅಧ್ಯಾಪಕರು ಸರಿಯಾಗಿ ಪಾಠ ಮಾಡ್ತಾ ಇದ್ದಾರೋ ಅಂದರೆ ಅದು ದುರಹಂಕಾರದ ಪ್ರತೀಕ. ನಾನು ತಿಂಗಳಿಗೆ ಇಷ್ಟು ಕೊಡ್ತಾ ಇದ್ದೇನೆ, ಅವರಿಗೆ ಹೊಟ್ಟೆಗೆ ಹಾಕುವುದೇ ನಾನು, ಪಾಠ ಮಾಡಲಿಲ್ಲ ಅಂದರೆ ಏನರ್ಥ ಅಂತ ಈ ಅಭಿಪ್ರಾಯದ ಮಾತಲ್ಲ ಇವನದ್ದು. ಇವನು ಅವರನ್ನು ಕರೆದು ಹೇಗೆ ಓದಿದ್ರಲ್ಲಿ ಯಾವುದು ಅಧೀತದಲ್ಲಿ ಉತ್ತಮ ಇದೆ ಅದನ್ನು ಹೇಳು. ಈ ಹುಡುಗ ಮೊದಲು ಹೇಳಿದ್ದು ತತ್ಸಾಧು ಮನ್ಯೇ ಸುರವರಿಯ ದೇಹಿನಾಂ ಸದಾ ಗೃಹೋದ್ಯುಕ್ತ ಧಿಯಾಂ ಅಸದ್ಗ್ರಹಾತ್. ಅವ ಹೇಳ್ತಾನೆ, ಈ ಊರು ಬಿಟ್ಟು ಅಪ್ಪನ ಹತ್ರ ಹೇಳುವುದು, ಅಪ್ಪ ನಾವೆಲ್ಲ ಈ ಊರಿಗೆ ಬಂದಿದ್ದೇವಲ್ಲ, ಅದೇ ಸಮಸ್ಯೆ. ಯಾಕಂದರೆ ದಿನ ಬಿಟ್ಟರೆ ದಿನ ಅಥವಾ ಪ್ರತಿದಿನ ದಿನಕ್ಕೆ 4 ಬಾರಿ ದಿನಂತರವಾಗಿ ಟೆನ್ಷನ್ ಆಗ್ತಾ ಇರ್ತದೆ. ಯಾವುದಕ್ಕೂ ದೈವಿ ಚಿಂತನೆ ಮಾಡುವುದಕ್ಕೆ ಮನಸ್ಸಿಗೆ ಒಂದು ಸಮಾಧಾನವೇ ಇಲ್ಲ. ಈ ರೀತಿಯ ಉದ್ವೇಗ, ಈ ಉದ್ವೇಗಕ್ಕೆ ಸದಾ ಉದ್ವಿಗ್ನದಿಯ ಅಂತ ಉದ್ವೇಗದ ಬುದ್ಧಿ ನಮ್ಮಲ್ಲಿ ಉಂಟಾಗುವುದಕ್ಕೆ ಕಾರಣ ಏನು ಅಂದರೆ ಪಟ್ಟಣದಲ್ಲಿ ನಾವಿರುವುದೇ ಸಮಸ್ಯೆ. ಆದ್ದರಿಂದ ಇವೆಲ್ಲವನ್ನು ಬಿಟ್ಟು ಹಳ್ಳಿಗೆ ಹೋಗಬೇಕು. ಹಳ್ಳಿಯಲ್ಲಿ ಹೋದರೆ ಯಾವ ಸಮಸ್ಯೆ ಇಲ್ಲ. ಇವತ್ತು ಡೈರಿಯ ಹಾಲು ಬರಲಿಲ್ಲ, ಆ ಸಮಸ್ಯೆ ಇಲ್ಲ. ಹಸುಗಳು ಓಡಾಡ್ತಾ ಇರ್ತವೆ, ಒಂದು ಹಸುವಿನಲ್ಲಿ ಹೋಗಿ ತಾವೇ ಕರ್ಕೊಂಡು ಬಂದರೆ ಆಯಿತು. ಅದು ಯಾರು ಅದಕ್ಕೆ ಅನ್ನ ಹಾಕಬೇಕು ಅಂತಿಲ್ಲ, ಹಸುವಿಗೆ ಹುಲ್ಲು ಹಾಕಬೇಕು ಅಂತಿಲ್ಲ, ಅದು ಮೇಯ್ತದೆ. ಹರಿಯುವ ಝರಿಯಲ್ಲಿ ನೀರು ಕುಡಿತದೆ, ಅದನ್ನು ಸಾಕಬೇಕು. ಅದು ಸಾಕುವ ಜವಾಬ್ದಾರಿ ಯಾರಿಗಿಲ್ಲ. ಹಾಲು ಯಾರು ಬೇಕಾದರೂ ಕರಿಬೋದು. ಅದರಿಂದ ಹಳ್ಳಿಯಲ್ಲಿ ಯಾವ ಸಮಸ್ಯೆಗಳೂ ಇಲ್ಲ. ಅಥವಾ ನಮ್ಮಲ್ಲಿ ಒಂದು ಮೊಬೈಲು, ಆ ಮೊಬೈಲಿಗೆ ಆ ಏರ್ಟೆಲ್ ಸಿಗುವುದಿಲ್ಲ, BSNL ಸಿಗುವುದಿಲ್ಲ, ಈ ಸಮಸ್ಯೆಯೂ ಅಲ್ಲಿಲ್ಲ. ಈ ಉದ್ವೇಗಕ್ಕೆ ಅವಕಾಶಗಳೇ, ಟೆನ್ಷನ್ಗಳೇ ಇಲ್ಲದೆ ಇದ್ದಂಥ ಸ್ಥಿತಿ. ಎಲ್ಲ ಆಧುನಿಕವಾದ ಸಲಕರಣೆಗಳನ್ನು ಬದಿಗಿಟ್ಟು ವನಂಗತೋ ಯದ್ ಹರಿಮಾಶ್ರಯೇತ, ವನಕ್ಕೆ ಹೋಗಿ ಹರಿಯನ್ನು ಆಶ್ರಯಿಸುವುದು ಅಂತುಂಟಲ್ಲ, ಅದು ಅತ್ಯಂತ ಹಿತವಾದ ಆತ್ಮೋದ್ಧಾರಕವಾದಂತಹ ಮಾರ್ಗ ಅಂತ ನಾನು ಕಲ್ತದ್ರಲ್ಲಿ ಈ ವಿಷಯ ಸೂಪರ್ ವಿಷಯ ಅಂತ ಹೇಳಿದವ. ಇದು ಭಾರಿ ಚಂದ ಇದೆ ವಿಷಯ, ಅದನ್ನು ನಿಮಗೆ ಅಪ್ಪನ ಹತ್ರ ಹೇಳಿಕೊಳ್ಳುವ ಅಂತ ಒಂದು ಮನಸ್ಸಾಯಿತು ನನಗೆ ಅಂತ ಹೇಳಿದ. ಅಪ್ಪನಿಗೆ ಜೋರಾಗಿ ನಗು ಬರ್ತದೆ. ಅಬ್ಬಾ, ಯಾವ ವಿಷಯವನ್ನು ಪಾಠ ಮಾಡಬಾರ್ದು ಅಂತ ಶಾಲೆಯಲ್ಲಿ ತೀರ್ಮಾನ ಮಾಡಿದ್ದು ಹಿರಣ್ಯಕಶಿಪು. ಅವನು ಷಂಡಾಮರ್ಕರನ್ನು ಕರೆದು ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು, ಶಾಸ್ತ್ರ ಇರುವುದು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವು ಹೇಳಿದ್ದಾನೆ. ಅರ್ಥಶಾಸ್ತ್ರ ಕಾಮಶಾಸ್ತ್ರಗಳ ಪಾಠ ಮಾತ್ರ ನಡಿಬೇಕು, ಧರ್ಮಶಾಸ್ತ್ರ ಮೋಕ್ಷಶಾಸ್ತ್ರಗಳನ್ನು ಮುಟ್ಟಬಾರ್ದು. ನಮ್ಮ ಶಾಲೆ ಧರ್ಮ ನಿರಪೇಕ್ಷವಾದ ಶಾಲೆ. ಇದರಲ್ಲಿ ಧರ್ಮ ಮೋಕ್ಷ ಎರಡರ ಬಗ್ಗೆ ಶಾಲೆಯಲ್ಲಿ ಇರಬಾರ್ದು. ಏನಿದ್ರೂ ಅರ್ಥಶಾಸ್ತ್ರ, ಅದರಲ್ಲಿ ಪೊಲಿಟಿಕಲ್ ಸೈನ್ಸ್ ಬರ್ತದೆ, ಆಯುರ್ವೇದವೂ ಸೇರಿಕೊಳ್ತದೆ, ಎಲ್ಲ ಅದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ, ಅದನ್ನು ಹೇಳಿಕೊಡಬೇಕು. ಆಮೇಲೆ ಕಾಮಶಾಸ್ತ್ರಗಳು, ಬದುಕುವುದಕ್ಕೆ ಬೇಕಾದ ಮಾರ್ಗ, ಅದರಲ್ಲಿ ಟೈಲರಿಂಗು ಕೂಡ ಸೇರುತ್ತೆ. ಎಲ್ಲ ತಲೆ ಕೂದಲು ಬಾಚುವುದು ಹೇಗೆ ಅನ್ನೋ ವಿಷಯವೂ ಸೇರ್ತದೆ. ಇದನ್ನು ಕಲ್ತಿರಬೇಕು. ಸಿಂಹಾಸನದಲ್ಲಿ ಕೂಡ್ತಕ್ಕಂಥ ರಾಜನಿಗೆ 64 ವಿದ್ಯೆಗಳು ಬೇಕಂತೆ, ಅದೆಲ್ಲ ಬರುವುದು ಕಾಮಶಾಸ್ತ್ರದಲ್ಲೇ. ಆದ್ದರಿಂದ ಎಲ್ಲ ಇಂಥ ವಿದ್ಯೆಗಳನ್ನೇ ಹೇಳಿಕೊಡ್ಬೇಕು. ರಥದಲ್ಲಿ ಸಾರಥ್ಯ ಮಾಡುವುದು ಹೇಗೆ ಅನ್ನುವುದು ಕಾಮಶಾಸ್ತ್ರದಲ್ಲೇ ಬರುವುದು. ಸುಭದ್ರೆಗೆ ಕೃಷ್ಣನೇ ಹೇಳಿಕೊಟ್ಟದ್ದು ಸಾರಥ್ಯ ಮಾಡುವುದು. ಯಾಕಂದರೆ ಮುಂದಕ್ಕೆ ನೀನು ಪ್ರೀತಿ ವಿವಾಹ ಮಾಡಿಕೊಳ್ಳುವಾಗ ಬೇಕಾಗ್ತದೆ ಸಾರಥ್ಯ, ಡ್ರೈವಿಂಗು ಕೂಡ ಗೊತ್ತಿರಬೇಕಾಗ್ತದೆ.
ಅಂದರೆ ಈ ವಿಷಯಗಳೆಲ್ಲ ಬರುವುದು ಅದರಲ್ಲಿ. ಹಾಗಾಗಿ ಈ ಎರಡು ವಿದ್ಯೆಗಳನ್ನು ಹೇಳಿಕೊಡಬೇಕು ಅಂತ ಚಂಡಾಮರಿಕರಿಗೆ ನಿರ್ದೇಶನ ಕೊಟ್ಟರೆ ಅವರು ಇವನಿಗೆ ಈ ಶಾಸ್ತ್ರ ಹೇಳಿಕೊಡ್ಲಿಕ್ಕೆ ಸಾಧ್ಯವಾ? ಇವನೇನು ಮೋಕ್ಷಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾನೆ. ಇದು ಗುರುಗಳು ಹೇಳಿಕೊಟ್ಟಿರುವುದು ಸಾಧ್ಯ ಇಲ್ಲ. ಯಾರೋ ನಮಗೆ ಆಗದೇ ಇದ್ದವರು ಈ ಹುಡುಗನಿಗೆ ಕಿವಿ ಊದಿದ್ದಾರೆ. ನಮ್ಮ ಶಾಲೆಯಲ್ಲೂ ಕೂಡ ಕೆಲವು ಭಯೋತ್ಪಾದಕರು ಸೇರಿಕೊಂಡಿದ್ದಾರೆ ಅಂತ ಅನಿಸ್ತದೆ. ಆದ್ದರಿಂದ ಗುರುಗಳನ್ನು ಕರೆದು ಹೇಳ್ತಾನೆ, ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳಿ, ಶಾಲೆಯಲ್ಲಿ ಯಾರೋ ಏನೋ ನನ್ನ ಹುಡುಗನಿಗೆ ಹೇಳಿಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು. ಗುರುಗಳು ಹೇಳಿದರು, ಏನೋ ಹುಡುಗ ಬುದ್ಧಿ ಏನೋ ಮಾತಾಡಿದ್ದಾನೆ, ಮುಂದಿನ ಸಲಕ್ಕೆ ನಾವು ಸರಿ ಮಾಡಿ ಕರ್ಕೊಂಡು ಬರ್ತೇವೆ ಅಂತ ಹೇಳಿ ಹಿಡ್ಕೊಂಡು ಹೋದರು. ದಾರಿಯಲ್ಲಿ ಹೋಗುವಾಗ ಇವನ ಹತ್ರ ಕೇಳ್ತಾರೆ, ಅಲ್ಲ ನಿನಗೆ ನಾವು ಹೇಳಿಕೊಡದೇ ಇದ್ದ ಒಂದು ವಿಷಯ ಭಾಳ ಚಂದ ಹೇಳಿದೆಯಲ್ವ, ಒಳ್ಳೆ ವಿಷಯ ಹೇಳಿದಿ ಅಂತ. ಆ ವಿಷಯ ಯಾರು ಹೇಳಿಕೊಟ್ಟದ್ದು ನಿಮಗೆ? ಇವನ ಹತ್ರ ಬಾಯಿ ಬಿಡಿಸ್ಬೇಕು. ಯಾರು ಹೇಳಿಕೊಟ್ಟಿದ್ದಾರೆ ಅವರಿಗೊಂದು ಪಿತೃಪಕ್ಷ ಮುಗ್ದರೂ ತೊಂದರೆ ಇಲ್ಲ, ಏನಾದರೂ ಅಂತ ಹಾಕಬೇಕು ಅಂತ ಈ ರೀತಿ ಆಲೋಚನೆ ಮಾಡಿ ಅವನ ಹತ್ರ ಪ್ರಶ್ನೆ ಮಾಡಿದ್ದಾರೆ. ಮಾಡಿದರೆ ಈ ಹುಡುಗ ಹೇಳ್ತಾನೆ, ಅಲ್ಲ ಇಂಥ ತತ್ವಜ್ಞಾನವನ್ನು ಬೇರೆಯವರು ಹೇಳಿ ಒಬ್ಬರಿಗೆ ಅರ್ಥ ಆಗುವುದುಂಟ. ಸ್ವಪ್ಪರೇತ್ಯೇತದಸದ್ಗ್ರಾಹ, ತಾನೇ ತಿಳ್ಕೊಳ್ಳುವುದು ಮತ್ತೊಬ್ಬರು ಹೇಳಿಕೊಡುವುದು, ಇದು ಎಂಥದ್ದು? ನೀವು ದೊಡ್ಡ ಅಧ್ಯಾಪಕರು, ನೀವು ಹೀಗೆ ಮಾತಾಡುವುದಾ? ತತ್ವಜ್ಞಾನ ಅನ್ನುವುದು ಅವನಿಗೆ ಅವನ ಒಳಗಿಂದಲೇ ಬರುವುದೇ ಹೊರತು ಇನ್ನೊಬ್ಬರು ಹೇಳಿಕೊಟ್ಟು ತತ್ವಜ್ಞಾನ ಬರುವುದುಂಟುಂಟಾ? ಇದೇ ಗುರುಗಳಿಗೆ ಅರ್ಥ ಆಗಲಿಲ್ಲ. ಏನು ಉತ್ತರ ಕೊಡ್ತಾ ಇದ್ದಾನೆ ಅಂತ ಗುರುಗಳಿಗೆ ಗೊತ್ತಾಗಲಿಲ್ಲ. ಪಠ ಅಂತ ಒಂದು ನಾಗರ ಬೆತ್ತದಲ್ಲಿ ಹೊಡೆದ್ರಂತೆ. ತನ್ನ ರಾಜನ ಮಗ ಅಂತ ಯೋಚನೆ ಮಾಡಲಿಲ್ಲ, ಒಂದು ಹೊಡೆದು ಜಾಗ್ರತೆ, ಇನ್ನು ಮುಂದೆ ಇಂಥ ಮಾತೆಲ್ಲ ಆಡಿದರೆ ಅರ್ಥ ಆಗುವ ಹಾಗೆ ನಾವು ಹೇಳಿದ್ದನ್ನು ಹೇಳಬೇಕು. ಅದು ಬಿಟ್ಟು ಬೇರೆ ಅರ್ಥ ಆಗದೇ ಇದ್ದ ಮಾತುಗಳನ್ನೆಲ್ಲ ಹೇಳಿದರೆ ಜಾಗ್ರತೆ. ನಾವು ಕೆಲವು ವಿಷಯಗಳನ್ನು ಹೇಳಿಕೊಡ್ತೇವೆ, ಮುಂದಿನ ಸಲ ನಿನ್ನ ಅಪ್ಪನ ಮುಂದೆ ನಿನ್ನ ತಲೆಯಲ್ಲಿದ್ದದ್ದು ಯಾವುದು ಮಾತಾಡಬಾರ್ದು, ನಾವು ಏನು ಹೇಳಿಕೊಟ್ಟಿದ್ದೇವೆ ಅದನ್ನೇ ಹೇಳಬೇಕು ಅಂತ ಹೇಳಿ ಭಾರೀ ಪಾಠ ಹೇಳಿದರು. ಸರಿ, ಅರ್ಥಶಾಸ್ತ್ರದಲ್ಲಿ ರಾಜಕೀಯ ಮಾಡುವುದು ಹೇಗೆ ಅನ್ನೋದನ್ನು ಹೇಳಿಕೊಟ್ಟದ್ದು ಆ ಸಂದರ್ಭದಲ್ಲಿ. ಅವನಿಗೆ ಒಬ್ಬನಿಗೆ ಬಿಟ್ಟು ಉಳಿದವರಿಗೆಲ್ಲ ಅದು ಅರ್ಥ ಆಯಿತು. ಆದರೆ ಅವ ಮತ್ತೆ 15 ದಿವಸ ಆಯಿತಾ, ಹಿರಣ್ಯಕಶಿಪು ಕರೆಸಿಕೊಂಡಿದ್ದಾನೆ, ತನ್ನ ತೊಡೆಯ ಮೇಲೇ ಕೂಡಿಸಿಕೊಂಡು ಅವನ ತಲೆ ನೇವರಿಸಿದ್ದಾನೆ, ತಲೆಯನ್ನು ಆಘ್ರಾಣಿಸಿದ್ದಾನೆ, ತನ್ನ ಪ್ರೀತಿಯನ್ನು ತನ್ನ ಆಘ್ರಾಣದ ಶ್ವಾಸೋಚ್ಛ್ವಾಸದ ಮೂಲಕ ಅಭಿವ್ಯಕ್ತಿಗೊಳಿಸ್ತಾನೆ. ಪಕ್ಕದಲ್ಲಿದ್ದಂತಹ ಕಯಾದುವಿಗೆ ಪರಮಾನಂದ, ನನ್ನ ಮಗನನ್ನು ನನ್ನ ಗಂಡ ಎಷ್ಟು ಪ್ರೀತಿಸ್ತಾನೆ ಅಂತ ಆನಂದ. ಆ ಸ್ಥಿತಿಯಲ್ಲಿ ಮಗುವಿನ ಹತ್ರ ಈತ ಪ್ರಶ್ನಿಸಿದ, ನೀನು ಓದಿದ್ರಲ್ಲಿ ಅಧೀತಂ ಯದುತ್ತಮಂ, ಅಧೀತದಲ್ಲಿ ಉತ್ತಮವಾದ ಒಂದು ವಿಷಯವನ್ನು ಹೇಳು ಅಂತ. ಇವನು ನವವಿಧ ಭಕ್ತಿಯ ಬಗ್ಗೆ ಉಪನ್ಯಾಸ ಶುರು ಮಾಡಿದ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಏಷಾ ನವವಿಧ ಭಕ್ತಿ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇಧೀತಮುತ್ತಮಂ. ಅಧೀತಂ ಉತ್ತಮಂ ತನ್ಮನ್ಯೆ, ನಾನು ಓದಿದ್ದರಲ್ಲಿ ಸರ್ವೋತ್ಕೃಷ್ಟವಾದ ವಿಷಯ ಅಂತ ಅದನ್ನು ಭಾವಿಸ್ತೇನೆ. ಯಾವುದನ್ನು? ಭಗವಂತನ ಬಗ್ಗೆ ಕೇಳಬೇಕು. ಆ ಭಗವಂತ ಯಾರು? ವಿಷ್ಣು ಸ್ಮರಣಂ, ಆತನಿಗೆ ವಿಷ್ಣು ಅಂತ ಹೆಸರು. ಸರ್ವಸ್ವಾಮಿಯಾದಂತಹ ಭಗವಂತನ ಬಗ್ಗೆ ಹೇಳುವವರು ಸಿಕ್ಕಿದಾಗ ಎಲ್ಲ ಜಾಡ್ಯಗಳನ್ನು ಕೂಡ ಒಂದು ಸಲ ಝಾಡಿಸಿಕೊಂಡು ಕೇಳುವುದಕ್ಕೆ ಕಿವಿಗಳನ್ನು ಒಡ್ಡಬೇಕು. ಅದಕ್ಕೆ ಶ್ರವಣ ಭಕ್ತಿ ಅಂತ ಹೆಸರು. ಈ ದೇವರ ಬಗ್ಗೆ ಕೇಳ್ತಾ ಇರುವ ಹೊತ್ತಿಗೆ ಮನಸ್ಸಿನಿಂದ ಅದನ್ನು ಆಸ್ವಾದಿಸಬೇಕು. ಆಸ್ವಾದಿಸ್ತಾ ಲೋಕವನ್ನು ಮರಿಬೇಕು. ಮರೆತಂತಹ ಏಕಾಗ್ರತೆಯಲ್ಲಿ ಆತನಿಗೆ ಎಲ್ಲ ದುಃಖಗಳು ಪರಿಹಾರ ಆಗ್ತದೆ. ದುಃಖ ನಿವರ್ತಕವಾದಂತಹ ಭಕ್ತಿ ಶ್ರವಣ ಭಕ್ತಿ. ದಾಸರು ಹೇಳ್ತಾರಲ್ವ, ಶ್ರವಣ ಮನಕಾನಂದವಿಯುವುದು ಭವಜನಿತ ದುಃಖಗಳ ಕಳೆಯುವುದು. ಎಲ್ಲ ದುಃಖಗಳನ್ನು ಕಳೆಯತಕ್ಕಂತಹ ವಿಶೇಷ ಶಕ್ತಿ ಶ್ರವಣ ಭಕ್ತಿ ಅನ್ನುವಲ್ಲಿದೆ. ಆದ್ದರಿಂದ ದೇವರ ಕಥೆಗಳನ್ನು ಕೇಳಬೇಕು. ಸರಿ, ಕೇಳಬೇಕಾದ್ರೆ ಹೇಳುವವರು ಬೇಕಲ್ಲ. ಹೇಳುವವರು ಸರಿ ಇದ್ದರೆ ಸಾಕಾಗುವುದಿಲ್ಲ, ಮೈಕು ಸರಿ ಬೇಕಾಗ್ತದೆ. ಇದೆಲ್ಲ ಸಾಧನ ಸಲಕರಣೆಗಳು ಹೋದಲ್ಲೆಲ್ಲ ಸಿಗುವುದು ಸಾಧ್ಯವಾ? ಮನೆಯಲ್ಲೇನೋ ವ್ಯವಸ್ಥೆ ಮಾಡಿಕೊಳ್ಬೋದು, ಸಿಕ್ಕಿದಲ್ಲಿ ಹೋದಲ್ಲಿ ಹೇಗೆ ವ್ಯವಸ್ಥೆ? ಅದಕ್ಕೆ ಹೇಳುವವರು ಸಿಗಲಿಲ್ಲ ಅಥವಾ ಕೇಳುವ ಸಾಧನ ಇಲ್ಲ ಅಂತಾದರೆ ಈ ಹಿಂದೆ ಕೇಳಿದ್ದನ್ನೆಲ್ಲ ಬಾಯಲ್ಲಿ ಕೇಳುವವರಿದ್ದವರಿಗೆ ಹೇಳಬೇಕು. ನಮ್ಮಷ್ಟು ಗೊತ್ತಿದ್ದವರಿಗೆ ಹೇಳಿದರೂ ತೊಂದರೆ ಇಲ್ಲ, ಗೊತ್ತಿಲ್ಲದೇ ಇದ್ದವರಿಗೆ ಹೇಳಿದ್ರೂ ತೊಂದರೆ ಇಲ್ಲ. ಕೇಳಿದ್ದನ್ನು ಹೇಳಬೇಕು ದೇವರ ಬಗ್ಗೆ. ಅದಕ್ಕೆ ಕೀರ್ತನ ಅಂತ ಹೆಸರು. ಶ್ರವಣ ಮಾಡಲಿಕ್ಕಾಗದೆ ಹೋದಾಗ ಕೀರ್ತನೆ ಮಾಡಬೇಕು. ಕೀರ್ತನೆ ಮಾಡಿದಾಗಲೂ ಕೇಳುವವರಿಲ್ಲ, ಎದ್ದು ಓಡಿ ಹೋಗ್ತಾರೆ ಅಂತಾದರೆ ಸಂಕೀರ್ತನೆ ಮಾಡಬೇಕು. ಕೀರ್ತನೆ ಆಗದೆ ಹೋದರೆ ಸಂಕೀರ್ತನೆ. ಕೀರ್ತನೆಗೂ ಸಂಕೀರ್ತನೆಗೂ ವ್ಯತ್ಯಾಸ ಏನು? ಕೀರ್ತನೆ ಅಂದರೆ ಭಗವಂತನ ಕಥೆಯನ್ನು ತಾನು ಮೈಮರೆತು ಇನ್ನೊಬ್ಬರು ಮೈಮರೆಯುವ ಹಾಗೆ ಹೇಳುವುದು ಕೀರ್ತನ. ಸಂಕೀರ್ತನ ಅಂತ ಹೇಳಿದರೆ ಕೈಯಲ್ಲಿ ತಾಳ ಹಿಡ್ಕೊಂಡು ಕುಣಿದು ಕುಪ್ಪಳಿಸಿಕೊಂಡು ಹಾಡುವುದು.
ಅದು ಅಂತ ಅದಕ್ಕೆ ಎಲ್ಲರೂ ಸಿದ್ಧರಾಗ್ತಾರೆ, ಎಲ್ಲರೂ ಕುಣಿಯುವುದಕ್ಕೆ ಎಲ್ಲರೂ ಸಿದ್ಧ. ಆ ದೃಷ್ಟಿಯಿಂದ ಸಂಕೀರ್ತನೆಯನ್ನಾದರೂ ಮಾಡಬೇಕು. ಕೀರ್ತನ ಸಂಕೀರ್ತನ ಅಂತಕ್ಕಂಥದ್ದು ಎರಡನೇ ಭಕ್ತಿ. ಕೀರ್ತನೆ ಮಾಡುವುದಕ್ಕಾದರೂ ಬೇಕಲ್ವ ಕೇಳುವವರು, ಕೇಳುವವರೂ ಸಿಗುವುದಿಲ್ಲ. ಸಂಕೀರ್ತನೆ ಮಾಡುವುದಕ್ಕೆ ಒಂದು 4 ಜನ ಆದರೂ ಬೇಕಲ್ವ, ಅಷ್ಟೂ ಇಲ್ಲ. ಆವಾಗ ಏನು ಮಾಡಬೇಕು? ನೀನೇ ಪದ್ಮಾಸನ ಹಾಕಿಕೊಂಡು ನೇರವಾಗಿ ಕೂತುಕೊಂಡು ಈ ಹಿಂದೆ ಕೇಳಿದ ಭಗವಂತನ ರೂಪವನ್ನು ಒಳಗಿನಿಂದ ಸ್ಮರಣೆ ಮಾಡು. ಸ್ಮರಣೆ ಮಾಡುವುದಕ್ಕೆ ಹೇಳುವವರು ಬೇಕಾಗಿಲ್ಲ, ಬೇಕು ಅಂತಿಲ್ಲ, ಕೇಳುವವರು ಬೇಕು ಅಂತಿಲ್ಲ. ಏಕಾಕಿಯಾಗಿ ಕುಳಿತು ಮಾಡು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ವಿಷ್ಣುವಿನ ಸ್ಮರಣೆ ಮಾಡು. ಸ್ಮರಣೆ, ಮುಂದೆ ಭಗವಂತನ ಪಾದ ವಂದನ, ಪಾದ ಸೇವನ, ಭಗವಂತನಿಗೆ ಅರ್ಚನ, ಭಗವಂತನ ಪ್ರತೀಕಗಳಿಗೆ ವಂದನ, ಭಗವಂತನ ದೇವಸ್ಥಾನದಲ್ಲಿ ಹೋಗಿ ಗುಡಿಸಿ ಸಾರಿಸಿ ಶುದ್ಧಪಡಿಸತಕ್ಕಂತಹ ದಾಸ್ಯ ಭಕ್ತಿ, ದೇವರ ಪೂಜೆ ನಡೆಯತಕ್ಕಂತಹ ಪ್ರದೇಶದ ಶುದ್ಧೀಕರಣ, ನೈರ್ಮಾಲ್ಯ ವಿಸರ್ಜನ ಇತ್ಯಾದಿ ವಿಧಾನಗಳು. ಯಾಕಂದರೆ ತಿಂಗಳುಗಟ್ಟಲೆ ಅಲ್ಲಿ ಅಲಂಕಾರ ಮಾಡಿದ ನೈರ್ಮಾಲ್ಯದ ವಸ್ತುಗಳನ್ನೆಲ್ಲ ಎಲ್ಲೋ ದೇವಸ್ಥಾನದ ಹೊರಗೆ ಹಾಕಿರ್ತಾರೆ. ಹೊರಗೆ ಹಾಕಿದ್ದ ಜಾಗದಲ್ಲಿ ಸೊಳ್ಳೆಗಳು ಕೂತು ವಾತಾವರಣ ಕಲುಷಿತವಾಗಿರ್ತದೆ. ಅಂಥ ಜಾಗದಲ್ಲಿ ಒಂದು ಹಾರೆ ಪಿಕಾಸ್ ತೆಗೊಂಡು ಹೋಗಿ ಒಂದು ಗುಂಡಿ ತೋಡಿ ಅದನ್ನೆಲ್ಲ ನೈರ್ಮಾಲ್ಯವನ್ನು ಹಾಕುವುದಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಇವೆಲ್ಲವೂ ಕೂಡ ದಾಸ್ಯ ಭಕ್ತಿ ಎನ್ನುವ ವಿಧಾನದಲ್ಲಿ ಸೇರಿಕೊಳ್ತಾರೆ. ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಸಖ್ಯ ಭಕ್ತಿ ಅಂದರೆ ದೇವರಲ್ಲಿ ಗೆಳೆತನ ಮಾಡುವುದು. ದೇವರು ಏನಾದರೂ ಸರಿಯಾಗಿ ನಾವು ಹೇಳಿದ್ದಕ್ಕೆ ಪ್ರತಿಸ್ಪಂದಿಸದೆ ಹೋದರೆ ಬೈಯುವುದು ದೇವರನ್ನು. ಇಟ್ಟಿಗೆಯ ಮೇಲೆ ನಿಂತಂತೆ ಅವನು, ವಿಠೋಬ, ರುಕುಮಾಯಿ ಅಂತ ಹೇಳುವುದಿಲ್ಲ, ವಿಠೋಬನಂತ, ಪಾಂಡುರಂಗನಂತ, ಆ ರೀತಿ. ಅಥವಾ ಅರ್ಜುನ ಶ್ರೀಕೃಷ್ಣನಲ್ಲಿ ತೋರ್ತಾ ಇದ್ದಂತಹ ಭಕ್ತಿ, ಆಂಜನೇಯ ತೋರುವ ಭಕ್ತಿಯನ್ನು ದಾಸ್ಯ ಭಕ್ತಿ ಅಂತ ಕರೀತಾರೆ. ಅಕ್ರೂರ ತೋರಿದಂತಹ ಭಕ್ತಿಯನ್ನು ವಂದನ ಅಂತ ಕರಿತೇವೆ. ಸಾಕ್ಷಾತ್ ಮಹಾಲಕ್ಷ್ಮಿ ಮಾಡತಕ್ಕಂತಹ ಭಕ್ತಿಯನ್ನು ಪಾದಸೇವನ ಅಂತ ಕರಿತೇವೆ. ಒಬ್ಬೊಬ್ಬರಲ್ಲಿ ಒಂದೊಂದು. ಶ್ರೀಕೃಷ್ಣ ಶ್ರವಣೆ ಪರೀಕ್ಷಿತಿರಭೂತ್ ವೈಯಾಸಕಿ ಕೀರ್ತನೆ. ಪರೀಕ್ಷಿತ ಮಾಡಿದ ಭಕ್ತಿಗೆ ಶ್ರವಣ ಭಕ್ತಿ ಅಂತ ಹೆಸರು. ಶುಕಾಚಾರ್ಯರ ಭಕ್ತಿಗೆ ಕೀರ್ತನ ಭಕ್ತಿ ಅಂತ ಹೆಸರು. ಒಬ್ಬೊಬ್ಬರಲ್ಲಿ ಒಂದೊಂದು ಭಕ್ತಿಗೆ ಪ್ರಾಧಾನ್ಯ ಬರಲಿಲ್ವಾ? ಆ ರೀತಿಯಲ್ಲಿ ಈಗ ಬಲಿ ಮಾಡಿದ ಭಕ್ತಿ ಅದು ಆತ್ಮ ನಿವೇದನ. ಇದಕ್ಕೆ 2 ಅರ್ಥ ಇದೆ. ಆತ್ಮ ನಿವೇದನ ಅಂದರೆ ತನ್ನನ್ನು ತಾನು ದೇವರಿಗೆ ಅರ್ಪಿಸಿಕೊಳ್ಳುವುದು ಅಂತ. ಮತ್ತೊಂದು ಆತ್ಮನಿ ವೇದನ. ಆತ್ಮನಿ ಅಂದರೆ ನಮ್ಮ ಒಳಗೇ ನಾವು ಭಗವಂತನನ್ನು ತಿಳಿಯುವುದು. ಇದು ಭಕ್ತಿಯ ಪರಾಕಾಷ್ಠೆ ಅಂತ ಕರೆಸಿಕೊಳ್ತದೆ. ಈ ಯೇಷಾ ನವವಿಧ ಭಕ್ತಿ ಕ್ರಿಯತೆ ಭಗವತ್ಯದ್ಧ. ಇವನು ಹೇಳ್ತಾ ಇದ್ದಾನೆ, ಆ ಕಡೆಯಿಂದ ಕಟಕಟ ಶಬ್ದ ಕೇಳಿಸ್ತಾ ಇದೆ. ಆ ಕಡೆಯಿಂದ ಕಟಕಟ ಶಬ್ದಗಳು. ಏನು ಶಬ್ದ ಅಂತ ಹೇಳಿದರೆ, ಈ ಹಿರಣ್ಯಕಶಿಪುವಿನ ಹಲ್ಲು ಪರಸ್ಪರ ಬಡೆದಾಡುವುದಂತೆ. ಅಷ್ಟು ಸಿಟ್ಟು ಬಂದು ಹೋಗಿದೆ. ಹಿರಣ್ಯಕಶಿಪುವಿನ ಕೋರೆ ದಾಡೆಗಳು ಪರಸ್ಪರ ತಾಗಿಕೊಂಡು ಶಬ್ದ ಬರುವಷ್ಟು ಸಿಟ್ಟು. ಮೊನ್ನೆಯೇ ಹೇಳಿದ್ದೇನೆ ಚಂಡಾಮರ್ಕರಿಗೆ, ಏನಾದರೂ ಕ್ರಮ ತಗೊಂಡಿದ್ದಾರೆ ಇವರು. ಮೊನ್ನೆ ಹೇಳಿದ ವಿಷಯ ಆದರೂ ಸ್ವಲ್ಪ ಪರವಾಗಿಲ್ಲ, ಮನೆ ಬಿಟ್ಟು ನಾರಾಯಣ ಸರೋವರಕ್ಕೆ ಹೋಗುವ ಅಂತ ಹೇಳಿದ್ದವ. ಅದು ದೊಡ್ಡ ವಿಷಯ ಅಲ್ಲ. ಈಗ ಹೇಳ್ತಾ ಇರೋ ವಿಷಯ ಏನು, ನಾವು ಮನೆಯಲ್ಲೂ ಕೂಡ ತಾಳ ತಂಬೂರಿ ತಂದಿಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಇನ್ನು ಹೀಗೆ ಬಿಟ್ಟರೆ ನಮ್ಮ ಗುರುಕುಲ ಪೂರ್ತಿ ಹಾಳಾಗ್ತದೆ ಅಂತ ತೀರ್ಮಾನ ಮಾಡಿ ಚಂಡಾಮರ್ಕರೇ ಅಂತ ಕೂಗಿದ. ಇಬ್ಬರು ಗಡಗಡ ನಡುಗಿಕೊಂಡು ಆ ಕಿಟಕಿಯಲ್ಲಿ ಕಿವಿ ಕೊಟ್ಟು ಕೇಳ್ತಾ ಇದ್ದಾರೆ, ನಮ್ಮ ಹುಡುಗ ಹೇಗೆ ಹೇಳ್ತಾನೆ ಅಂತ. ಗಡಗಡ ನಡುಗಿಕೊಂಡು ಬಂದರಂತೆ. ನಾವು ಸತ್ವಿ ಅಂತ ತೀರ್ಮಾನ ಮಾಡಿಯೇ ಬಂದರು. ಬರುವಾಗ ಕೈ ಮುಗಿದುಕೊಂಡು ಇವನ ಮುಂದೆ ತಲೆ ತಗ್ಗಿಸಿಕೊಂಡು, ನಮತ್ಪ್ರಣೀತಂ ನಪರ ಪ್ರಣೀತಂ ಸುತೋ ವದತ್ಯೇಷ ತವೇಂದ್ರ ಶತ್ರು. ಓ ಇಂದ್ರಶತ್ರು, ನಾವು ನಿನ್ನ ಹುಡುಗನಿಗೆ ಹೇಳಿಕೊಟ್ಟದ್ದಲ್ಲ. ನ ಮತ್ಪ್ರಣೀತಂ ನ ಪರಪ್ರಣೀತಂ. ಇನ್ಯಾರಾದರೂ ಆಗದೇ ಇದ್ದವರು ಬಂದು ನಮ್ಮ ಗುರುಕುಲದಲ್ಲಿ ಏನಾದರೂ ಎಡವಟ್ಟು ಪಾಠ ಹೇಳಿದ್ದಾರಾ? ನಾವು ಹಾಗೆ ಪರ ಊರಿನವರಿಗೆ ನಮ್ಮ ಶಾಲೆಗಳಲ್ಲಿ ಅಪಾಯಿಂಟ್ಮೆಂಟ್ ಕೊಡುವುದೇ ಇಲ್ಲ. ಅವರನ್ನು ಸರಿಯಾಗಿ ವಿಮರ್ಶೆ ಮಾಡಿ ಹಿರಣ್ಯಕಶಿಪುವಿನ ಶಿಕ್ಷಣ ನೀತಿಗೆ ಸರಿಯಾಗಿ ಇವರು ಪಾಠ ಮಾಡಬಲ್ಲರೋ ಅಂತ ನೋಡಿ ಅವರನ್ನು ನಾವು ಪಾಠದಲ್ಲಿ ಸೇರಿಸಿಕೊಳ್ಳುವುದು. ನಾ ಪರಪ್ರಣೀತಂ, ಬೇರೆಯವರು ಹೇಳಿಕೊಟ್ಟ ವಿಷಯವೂ ಅಲ್ಲ. ಸುತೋ ವದತ್ಯೇಷ ತವೇಂದ್ರ ಶತ್ರು ನೈಸರ್ಗಿಕಿ ಅಸ್ಯ ಮತಿಹಿ ಅಸ್ಯ ರಾಜನ್ ಕದದಾಸ್ಮ ಮಾನಃ. ಇವನದ್ದಿದ್ದು ಸ್ವಭಾವ ಸಹಜವಾದ ಬುದ್ಧಿ. ನಾವು ಅವನಿಗೆ ನಾಗರ ಬೆತ್ತದಲ್ಲಿ ಹೊಡೆದು ಹೇಳಿದರೂ ಕೂಡ ಇವ ನಾರಾಯಣ ಗೋವಿಂದ ಕೃಷ್ಣ ಅಂತಾನೆ. ಏನು ಮಾಡೋಣ ಹೇಳಿ? ಅವನು ಅಳುವುದಿಲ್ಲ. ಉಳಿದ ಮಕ್ಕಳೆಲ್ಲ ಒಂದು ಹೊಡೆದ್ರೆ 10 ಕಾಡಿ ಬೇಡಿ ಇನ್ನು ಮುಂದೆ ಮಾಡುವುದಿಲ್ಲ, ದಯವಿಟ್ಟು ಬಿಡಿ ಅಂತ ಹೇಳಿದರೆ, ಇವ ಹಾಗಲ್ಲ. ಒಂದು ಹೊಡೆದ್ರೆ ಹಾಗೆ ಸ್ತಂಭೀಭೂತನಾಗ್ತಾನೆ. ನಾರಾಯಣ ಕೃಷ್ಣ ಒಂದೊಂದು ಹೊಡೆದದ್ದಕ್ಕೆ ಒಂದೊಂದು ಜಾಸ್ತಿ. ಕೊನೆಗೆ ನಾವು ಆ ಶಬ್ದ ಕೇಳಲಿಕ್ಕಾಗದೆ ಹೊಡೆಯುವುದನ್ನು ನಿಲ್ಲಿಸು.
ಅದರಿಂದ ಸ್ವಾಭಾವಿಕಿ ಇವೊಂದು ನೈಸರ್ಗಿಕಿ ಮತಿ, ನಿಸರ್ಗ ಸಹಜವಾದ ಬುದ್ಧಿ ಇದು. ಇದನ್ನು ಸರಿ ಮಾಡುವುದಕ್ಕೆ ಆಗುವುದಿಲ್ಲ. ಹುಟ್ಟುಗುಣ ಗಟ್ಟ ಹತ್ತಿದ್ರೂ ಬಿಡುವುದಿಲ್ಲ ಅಂತ. ಆದ್ದರಿಂದ ಏನು ಮಾಡೋಣ, ಇವನನ್ನು ನಾವು ಗುರುಕುಲದಲ್ಲಿ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು. ಆಗ ಹಿರಣ್ಯಕಶಿಪಿಗೆ ಹೌದು ಅಂತ ಅನಿಸಿತು. ಯಾಕಂದರೆ ನನ್ನ ಮುಂದೆ ಇವ ಇಷ್ಟು ಧೈರ್ಯದಿಂದ ಹೇಳ್ತಾನೆ ಅಂದರೆ ಅದು ಅವನ ಸ್ವಭಾವ ಆಗಿರಬೇಕೇ ಹೊರತು ಪ್ರಭಾವದಿಂದ ಆದದ್ದಲ್ಲ ಅಂತ ತೀರ್ಮಾನಿಸಿದ. ಸಿಟ್ಟು ಜೋರಾಯಿತು. ತನ್ನ ತೊಡೆಯಲ್ಲಿ ಕುಳಿತಿದ್ದ ಮಗನನ್ನು ದಪ್ಪನೆ ಬಿಸಾಡಿಬಿಟ್ಟಂತೆ. ನೆಲಕ್ಕೆ ಬಿದ್ದ ಹುಡುಗ, ನೆಲಕ್ಕೆ ಬಿದ್ದವ ಹಾಗೆ ಎದ್ದು ನಿಂತು ಅಪ್ಪ ಅಂತ ಆಮೇಲೆ ಹೇಳ್ತಾನೆ. ಅವನಿಗೆ ಸಿಟ್ಟೇ ಇಲ್ಲ. ಅಪ್ಪ ಎತ್ತಿ ಬಿಸಾಡಿದರೂ ಕೂಡ ಖುಷಿಯಿಂದ ಸಿಟ್ಟು ಬಂತ ಅಪ್ಪನಿಗೆ ಅಂತ ಕೇಳ್ತಾನೆ. ಸಿಟ್ಟು ಬಂತ ಅಂತ ಕೇಳಿದ್ದಕ್ಕೆ ಎದ್ದಾದದ್ದು ಸಿಟ್ಟು ಬಂತು. ಸಿಟ್ಟು ಭರಿಸುವುದು ಬೇಡ, ಸಿಟ್ಟು ಬಂತ ಅಂತ ಪ್ರಶ್ನೆ ಬೇರೆ ಮಾಡುವುದು ಅಂತ ಇಂಥದ್ದೆಲ್ಲ ಸಿಟ್ಟಿನಲ್ಲಿ ಸಾಮಾನ್ಯ, ಬೈಯುವ ಶಬ್ದ ಅಂತ ಅರ್ಥ ಅದಕ್ಕೆ. ಇಷ್ಟು ಮತ್ತೆ ಮಾತಾಡಿದ, ಹೋದ, ಕಾಲಿನಲ್ಲಿ ಒದೆದ, ಅಲ್ಲಿದ್ದಂತಹ ಸೇನಾಪತಿಗಳಿಗೆಲ್ಲ ಹೇಳಿದ ಇವನನ್ನು ಹೇಗೆ ಸಾಯಿಸಲಿಕ್ಕೆ ಸಾಧ್ಯ ಅಂತ ನೋಡಿ ಹಾಗೆ ಸಾಯಿಸಿ. ಅವ್ರು ಹೇಳಿದರು ಮುಂದಿದ್ದು ಹೇಳಬೇಡಿ ನಮಗೆಲ್ಲ ಗೊತ್ತು ಅಂತೇಳಿ. ಅಂದರೆ ಇವ ಒಂದು ಹೇಳಿದರೆ 4 ಮಾಡುವಷ್ಟು ಸಮರ್ಥರು ಅವರು. ಅವನು ಕೊಂದು ಬಾ ಅಂತ ಹೇಳಿದರೆ ಕೊಂದು ಸುಟ್ಟು ಭಸ್ಮವನ್ನು ಹಣೆಗೆ ಹಚ್ಚಿಕೊಂಡು ಹೇಗಾಯಿತು ಅಂತ ಕೇಳುವಂಥ ವ್ಯಕ್ತಿಗಳು. ಇವನಿಗೆ ಸರಿಯಾದ ಶಿಷ್ಯರುಗಳಿದ್ದಾರೆ. ಅವರೆಲ್ಲ ಮುಂದಿದ್ದನ್ನು ನೋಡಿಕೊಂಡು ಯಾವ ಮಾರ್ಗದಿಂದ ಒಬ್ಬ ವ್ಯಕ್ತಿಯನ್ನು ಸಾಯಿಸುವುದಕ್ಕೆ ಸಾಧ್ಯ ಅಷ್ಟೆಲ್ಲ ಪ್ರಯತ್ನಿಸಿ ಸೋತು ಸುಣ್ಣವಾಗಿ ಬಂದು ಹೇಳ್ತಾರೆ, ನಿಮ್ಮ ಮಗಂದೇನೋ ಒಂದು ಅತಿಮಾನುಷವಾದ ಪಿಶಾಚಿ ಇದೆ. ಆವಾಗ ಅರ್ಥ ಆದದ್ದು ಹಿರಣ್ಯಕಶಿಪುವಿಗೆ. ನಾನು ವಿಷ್ಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಅಂದುಕೊಂಡಿದ್ದೆ, ನೋಡಿದರೆ ಮನೆಯೊಳಗೆ ಆ ಪಿಶಾಚಿ ಪ್ರವೇಶ ಮಾಡಿದೆ ಅಂತ ಗೊತ್ತಾದದ್ದು. ಅವ ಹೇಳ್ತಾನೆ, ವಿಷ್ಣು ಗ್ರಹಾಭಿಭೂತೋಸವು, ವಿಷ್ಣುವೆಂಬ ಭೂತದಿಂದ ಇವ ಆವೇಶಗೊಂಡು ಬಿಟ್ಟಿದ್ದಾನಲ್ಲ ಅಂತ. ಗ್ರಹ ಅಂದರೆ ಭೂತ. ವಿಷ್ಣು ಗ್ರಹದಿಂದ ಇವ ಅಭಿಭೂತನಾಗಿ ಹೋಗಿದ್ದಾನಲ್ಲ. ನಾನು ಅವೆಲ್ಲೋ ಮುಗಿದಿದ್ದೆ ಅವನ ಕಥೆ ಅಂತ ಅಂದುಕೊಂಡ್ರೆ ಮನೆ ಒಳಗೆ ಪ್ರವೇಶ ಮಾಡಿದ್ದೆ ಆ ವ್ಯಕ್ತಿ. ಆವಾಗ ಇನ್ನೂ ವಿಷ್ಣುವನ್ನು ಸಂಹರಿಸಬೇಕಾದರೆ ಪ್ರಹ್ಲಾದನನ್ನು ಸಂಹರಿಸುವುದೇ ಮಾರ್ಗ. ಒಬ್ಬನಿಗೆ ಭೂತಾವೇಶ ಆದರೆ ಏನು ಮಾಡುವುದು, ಹಿಡ್ಕೊಂಡು ತದ್ದೋ ಹೊಡೆಯುವುದು, ಆಗ ಭೂತ ಹೊಡಿ ಹೋಗ್ತದೆ ಅಂತ. ಆದ್ದರಿಂದ ಈ ಪ್ರಹ್ಲಾದನನ್ನು ಕೊಂದರೆ ಮಾತ್ರ ವಿಷ್ಣುವನ್ನು ಸಂಹರಿಸುವುದಕ್ಕೆ ಸಾಧ್ಯ ಅಂತ ತೀರ್ಮಾನಿಸಿ ಅಕಟ ವಿಕಟ ಪ್ರಯತ್ನಗಳನ್ನೆಲ್ಲ ಮಾಡಿದ. ಪ್ರಯತ್ನಗಳೆಲ್ಲ ಸೋತು ಹೋದು. ಇನ್ನು ನಾನು ಸಾಯಲಿದ್ದೇನೆ ಅಂತ ಹಿರಣ್ಯಕಶಿಪಿಗೆ ಅನಿಸಿತು. ನಾನು ಮಗನಿಂದಾಗಿ ಸಾಯುವ ಸ್ಥಿತಿ ಬಂತು ಅಂತ ಅನಿಸಿತು. ಸಿಟ್ಟು, ತಾನು ಅಂದುಕೊಂಡದ್ದು ಸಾಧಿಸುವುದಕ್ಕೆ ಆಗುವುದಿಲ್ಲ. ಆವಾಗ ಚಂಡಾಮರ್ಕರು ಬರ್ತಾರೆ. ಈ ನಮ್ಮ ಪ್ರಭುವಿನ ಸ್ಥಿತಿಯನ್ನು ನೋಡಲಿಕ್ಕಾಗದೆ ಹೇಳ್ತಾರೆ, ಪ್ರಭು ಇನ್ನೇನು 12 ವರ್ಷಕ್ಕೆ ನಮ್ಮ ತಂದೆಯವರು ಮುಗಿಸಿ ಬರ್ತಾ ಇದ್ದಾರೆ. ಈಗಾಗಲೇ ಸುಮಾರು 988 ವರ್ಷ ಆಗಿದೆ. ಇನ್ನೊಂದು 12 ವರ್ಷ ಅವರ ಸಾಧನೆ ಆಗ್ತದೆ, ಅವರು ಬರ್ತಾರೆ. ಅವರು ಬಂದ ಮೇಲೆ ನಿಮ್ಮ ಮಗಂದು ಸಮಸ್ಯೆ ಇಲ್ಲ. ಯಾಕಂದರೆ ಅವರು ವಶೀಕರಣ ತಂತ್ರದಲ್ಲಿ ಮಹಾನಿಪುಣರು. ನಿಮ್ಮ ಮಗನನ್ನು ಸರಿ ಮಾಡ್ತಾನೆ. ಆದರೆ ಅಲ್ಲಿಯ ತನಕ ನಾವು ಒಂದು ಪ್ರಯತ್ನ ಪಡ್ತೇವೆ. ಯಾಕಂದರೆ ನಮಗೆ ಸ್ತಂಭನ, ಮೋಹನ ಮತ್ತು ಚೂರ್ಣ ಪ್ರಯೋಗದ ವಿಧಾನವನ್ನು ಕಲಿಸಿಕೊಟ್ಟಿದ್ದಾರೆ. ಇವನಿಗೆ ಕೆಲವೆಲ್ಲ ಚೂರ್ಣ ಹಾಕಿ ಮದ್ದು ಹಾಕಿ ಏನೋ ಇವನನ್ನು ವಶೀಕರಿಸುವುದಕ್ಕೆ ಪ್ರಯತ್ನ ಪಡ್ತೇವೆ. ಅವರು ಬಂದ ಮೇಲೆ ಸಮಸ್ಯೆ ಇಲ್ಲ. ಆದ್ದರಿಂದ ನೀವು ಅಲ್ಲಿಯ ತನಕ ಸಮಾಧಾನವಾಗಿರಿ ಅಂತ ಹೇಳಿ ಮತ್ತೆ ಪ್ರಹ್ಲಾದನನ್ನು ತಮ್ಮ ಗುರುಕುಲಕ್ಕೆ ಕರ್ಕೊಂಡು ಹೋದರು. ಅದು ಕರ್ಕೊಂಡು ಹೋದದ್ದು ಬಹುಶಃ ಪಿತೃಪಕ್ಷ ಮುಗಿಸಿ ಆಶ್ವೀಜ ಮಾಸ ಶುರುವಾಗುವ ಹೊತ್ತಿಗೆ. ಇವರಿಗೆ ಪೌರೋಹಿತ್ಯ ಜಾಸ್ತಿ ಬರುವ ಕಾಲ. ಇವರು ಪಾಠಕ್ಕಿಂತ ಜಾಸ್ತಿ ಆಬ್ಸೆಂಟ್ಗಳಾಗುವುದಕ್ಕೆ ಶುರುವಾಯಿತು. ಇವರು ಪೌರೋಹಿತ್ಯಕ್ಕೆ ಹೋಗಿ, ಅವರು ಪೌರೋಹಿತ್ಯಕ್ಕೆ ಹೋದಾಗ ಇಲ್ಲಿ ಸುಮಾರು 250-300 ಶಿಷ್ಯರಿದ್ದಾರೆ, ದೈತ್ಯ ಬಾಲಕರು. ಅವರು ಅಲ್ಲಿ ಹೋದಾಗ ಈ ಪ್ರಹ್ಲಾದನ ಸುತ್ತ ಸೇರುವುದು ಎಲ್ಲರೂ ಕೂಡ. ಪ್ರಹ್ಲಾದ ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ದ ಅವರಿಗೆಲ್ಲ. ಇವನೀಗ ಪಾಠ ಮಾಡುವಷ್ಟು ಸಮರ್ಥ. ಅವನು ಎಲ್ಲರನ್ನೂ ಕೂಡಿಸಿ ಕರೀತಾನೆ, ದೈತ್ಯ ಬಾಲಕರೇ ಅಂತ ಎಲ್ಲರನ್ನೂ ಸಂಬೋಧನೆ ಮಾಡ್ತಾನೆ. ಮಾಡಿ ಹೇಳ್ತಾನೆ, ಈಗ ಪ್ರಹ್ಲಾದ ಅಂದರೆ ಅವರಿಗೆ ಭಾರಿ ಇಷ್ಟ. ಯಾಕಂದರೆ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಇವನ ಮೇಲೆ ಸರ್ಪಗಳನ್ನು ಹಾಕಿದ್ರಂತೆ, ಸರ್ಪಗಳು ಮಾಲೆಯ ಹಾಗೆ ಅವನ ಮೈ ಮೇಲೆಲ್ಲ ಅತ್ತಿತ್ತ ಜೋಲಾಡಿದ್ವಂತೆ. ಯಾವುದೋ ಒಂದು ಸರ್ಪ ಅವನಿಗೆ ಕಚ್ಚಿತಂತೆ, ಅದರ ಹಲ್ಲೇ ಒಡೆದೋಯ್ತಂತೆ ಅಂತ ಈ ಮಕ್ಕಳಿಗೆ ಗೊತ್ತಾ ವಿಷಯ. ಆದ್ದರಿಂದ ಇವ ಸಾಮಾನ್ಯ ಅಲ್ಲ, ಇವನ ಹತ್ರ ಮಾತಾಡಬೇಕು. ಅದೆಲ್ಲ ಹೇಗೆ ಬಂತು ಇವನಿಗೆ ಶಕ್ತಿ, ಏನು ಮಂತ್ರ ಅಂತ ಕೇಳಬೇಕು ಅಂತ ಎಲ್ಲರೂ ಸುತ್ತ ಸೇರಿದ್ದಾರೆ. ಸೇರಿದಾಗ ಈ ಹುಡುಗ ಕೇಳ್ತಾನೆ ಅವರ ಹತ್ರ, ಬಾಲ ಪಶ್ಯತ, ಬಾಲಕರೇ. ಇವನು ಬಾಲಕನೇ, ಅವರಿಗಿಂತ ಚಿಕ್ಕವ. ಅವರೆಲ್ಲ 320 kg ಇದ್ದಾರೆ, ಇವನು ಬರೀ 16 kg ಹುಡುಗ. ಈ ಹುಡುಗ ಅವರ ಹತ್ರ ಹೇಳು, ಬಾಲಕರೇ ಮೊನ್ನೆ ನಮ್ಮ ಗುರುಕುಲದಲ್ಲಿ ಎಷ್ಟು ಜನ ಇದ್ರು ಕೇಳಿದ. ಅದಕ್ಕೆ 218 ಜನ. ಅವರಿಗೆ ಲೆಕ್ಕಾಚಾರ ಗೊತ್ತು, ಅಷ್ಟು ಜನ ಇದ್ದು. ಈಗ ಎಷ್ಟಿದ್ದಾರೆ? ಈಗ 216 ಇರುವುದು. ಇಬ್ಬರು ಏನಾದರೂ, ಅದು ಮೊನ್ನೆ ಸತ್ತದ್ದು ಏನೋ ಒಂದು ಆಕ್ಸಿಡೆಂಟ್ ಆಗಿತ್ತು, ಅದನ್ನು ಹೇಳಿದ್ರು ಆ ಮಕ್ಕಳು. ಅದು ಹಾಗೆ ಆಯಿತು ನೋಡು, ನಾವು ಸಾಯ್ಲಿಕ್ಕಿಲ್ವಾ ಅಂತ ಇವನ ಪಾಠ ಶುರು ಅಲ್ಲಿಂದ.
ಅವರು ಸತ್ತಿದ್ದಾರೆ. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಈ 2 ಕಾಲಿನ ಜನ್ಮ ಉಂಟಲ್ವಾ, ಅದು ಸುಲಭ ಅಲ್ಲ, ಅಪರೂಪಕ್ಕೆ ಸಿಗುವುದು. ಆ 2 ಕಾಲು 2 ಕೈಗಳು, ಒಂದೊಂದು ಕೈಯಲ್ಲಿ 5 ಬೆರಳು ಅನ್ನುವ ಜನ್ಮ, ಅದು ಅತ್ಯಂತ ಅಪರೂಪವಾದದ್ದು. ಇಂತಹ ಶರೀರ ಲಬ್ಧವಾದಾಗ ಅದನ್ನು ಹಾಳು ಮಾಡಿಕೊಳ್ಬಾರ್ದು. ತದಪಿ ಅಧ್ರುವಂ. ಈ ಶರೀರ ಏನು ಶಾಶ್ವತ ಅಲ್ಲ. ನೋಡಿ, ಅವರಿಬ್ಬರು ಹೋದ್ರಲ್ವಾ, ಹಾಗೆ ಅಲ್ವಾ ನಾವು ಕೂಡ ಯಾವತ್ತಾದರೂ ಹೋಗುವುದಲ್ವಾ. ಆದ್ದರಿಂದ ವಯಸ್ಸಾದ ಮೇಲೆ ಧರ್ಮಾಚರಣೆ ಮಾಡಿ ಶ್ರೇಯಸ್ಸು ಮಾಡ್ತೇವೆ ಅಂತ ಕೂತುಕೊಳ್ಳುವುದಲ್ಲ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಭಾಗವತ ಧರ್ಮಗಳನ್ನು ಈ ಕೌಮಾರಾವಸ್ಥೆಯಲ್ಲಿ, ಬಾಲ್ಯದಲ್ಲೇ ನಾವು ಆಚರಿಸಬೇಕು. ಯಾಕಂದರೆ ಶಾಶ್ವತವಾದದ್ದು ಶರೀರ ಅಲ್ಲ. ಇರುವಾಗ ಬಾಲ್ಯದಲ್ಲಿ ನಾವು ಧರ್ಮಾಚರಣೆಯನ್ನು ಅಭ್ಯಾಸ ಮಾಡದೇ ಹೋದರೆ ವಯಸ್ಸಾದ ನಂತರ ಈ ಶರೀರ ಧರ್ಮವನ್ನು ಅನುಷ್ಠಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕ ಹುಡುಗ ಇರುವಾಗ, ಒಂದು 16 ವರ್ಷದ ಒಳಗೆ ಅವ ಏಕಾದಶಿ ಉಪವಾಸ ಮಾಡಲಿಲ್ಲ ಅಂದರೆ ಇವನು 70 ವರ್ಷ ಆದಮೇಲೆ ಮಾಡುವುದು ಸಾಧ್ಯವಾ? 70 ವರ್ಷ ಯಾಕೆ, 20 ಆದ ಮೇಲೆ ಮಾಡಲಿಕ್ಕೆ ಬರುವುದಿಲ್ಲ. ಬಾಲ್ಯದಲ್ಲಿ ಉಪವಾಸದ ಅಭ್ಯಾಸ ಮಾಡಿದರೆ ಅವನು 20 ವರ್ಷಕ್ಕೆ ಬರುವಾಗ ಅವನಿಗೆ ಉಪವಾಸ ಅನ್ನೋದು ದೊಡ್ಡ ವಿಷಯವೇ ಆಗುವುದಿಲ್ಲ. ಏಕಾದಶಿಯ ದಿವಸ ಏನೂ ತಗೊಳ್ಳದೆ ದ್ವಾದಶಿಯ ದಿವಸ ಬೆಳಗ್ಗೆ, ದಶಮಿಯ ಬೆಳಗ್ಗೆ ಎಷ್ಟು ಗಟ್ಟಿಯಾಗಿರ್ತಾನೋ ಅದಕ್ಕಿಂತ ಹೆಚ್ಚು ಗಟ್ಟಿಯಾಗಿರ್ತಾನೆ. ಯಾಕೆಂತೇಳಿದರೆ ಅದಕ್ಕಿಂತ ಹಿಂದಿನ ದಿವಸ ಮಾಡಿದ ಉಪವಾಸದ ಬಲದಿಂದ ಅವನ ಶರೀರದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕೊಬ್ಬುಗಳು ಸೇರಿಕೊಂಡಿರ್ತಾವೋ ಅವೆಲ್ಲ ದ್ರವೀಭೂತವಾಗಿರ್ತದೆ. ಶರೀರಕ್ಕೆ ಒಂದು ವಿಶಿಷ್ಟ ಚೈತನ್ಯ ಪ್ರಾಪ್ತಿಯಾಗಿರ್ತದೆ. ಅದನ್ನು ಅಭ್ಯಾಸ ಮಾಡುವುದು ಯಾವಾಗ? ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ವಿಹ. ಕೌಮಾರಾವಸ್ಥೆಯಲ್ಲಿ ಮಾಡಬೇಕಲ್ಲ ಅಂತ ದೊಡ್ಡ ಉಪನ್ಯಾಸ. ಈಗ ಪ್ರಹ್ಲಾದನ ಉಪನ್ಯಾಸ ಶುರು ಮಾಡಿತು ಅಂತಾದರೆ 4 ದಿವಸ ಪ್ರಹ್ಲಾದ ಹೇಳಿದ್ದನ್ನು ಕೇಳಲಿಕ್ಕೆ ಬೇಕು. ದೈತ್ಯ ಬಾಲಕರಿಗೆ ಖುಷಿ, ಅಲ್ಲ ನೀನು ಇದೆಲ್ಲ ಹೇಳ್ತಾ ಇದ್ದೀಯಲ್ವಾ ಪ್ರಭು, ಈ ವಿಷಯ ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅನಿಸುತ್ತೆ ಅಂತ ಶುರು ಮಾಡಿದ್ರು. ನಮ್ಮ ಗುರುಗಳಿಗೆ ಇದ್ಯಾವುದು ಗೊತ್ತಿಲ್ಲ, ಅಥವಾ ಅವರಿಗೆ ಗೊತ್ತಿದ್ರೂ ನಮಗೆ ಹೇಳ್ತಾ ಇಲ್ಲ. ಏನು ವಿಷಯ ಇದು? ಅದಕ್ಕೆ ಇವು ಹೇಳ್ತಾನೆ, ಮೊದಲು ನಮ್ಮ ಗುರುಗಳು ಹೇಳಿಕೊಟ್ಟದ್ದೆಲ್ಲ ತಲೆಯಿಂದ ಡಿಲೀಟ್ ಮಾಡಬೇಕು ಅಂತ ಹೇಳ್ತಾನೆ. ಗುರುಕ್ತಮಪಿ ನಗ್ರಾಹ್ಯಂ ಯದನರ್ಥೇರ್ಥ ಕಲ್ಪನಂ. ಗುರುಗಳು ಹೇಳಿದರೂ ಕೂಡ ಗ್ರಹಣ ಮಾಡಬಾರ್ದು. ಏನನ್ನು? ಯತ್ ಅನರ್ಥೇ ಅರ್ಥ ಕಲ್ಪನಂ. ಅನರ್ಥದಾಯಕವಾದ ವಿಷಯವೇ ಸಾರ್ಥಕವಾದದ್ದು, ಫಲದಾಯಕವಾದ್ದು ಅಂತ ಅವರು ಅಬದ್ಧ ಪಾಠ ಹೇಳಿದರೆ ಅದು ಗುರುಗಳು ಹೇಳಿದ್ದಾರೆ ಅಂತ ನಂಬಬಾರ್ದು. ನಮ್ಮ ಗುರುಗಳಿಗೆ ನಮ್ಮ ಅಪ್ಪ ಸ್ವಲ್ಪ ದುಡ್ಡು ಕೊಟ್ಟು ಬೇರೆ ರೀತಿ ಪಾಠ ಹೇಳಿಸಿದ್ದಾರೆ ಅಂತ ಅದನ್ನು ಹೇಳಿದೆ ಹುಡುಗ. ಈ ರಾಜಕೀಯ ಎಜುಕೇಷನಲ್ಲಿ ಪ್ರವೇಶ ಆದರೆ ಏನೇನು ಸಮಸ್ಯೆ ಅಂತ ಅದನ್ನು ಈ ಮಕ್ಕಳಿಗೆ ಅರ್ಥ ಮಾಡಿಸಿದ. ನಮ್ಮ ಅಪ್ಪ ದುಡ್ಡು ಕೊಟ್ಟು ಎಡವಟ್ಟು ಪಾಠ ಮಾಡಿಸ್ತಾ ಇರೋದು. ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅಂತಲ್ಲ, ನಾನು ಹೇಳಿದ್ದಕ್ಕಿಂತ ಹೆಚ್ಚು ಅವರಿಗೆ ಗೊತ್ತುಂಟು. ಆದರೆ ಅವರು ಅದನ್ನು ಹೇಳುವ ಹಾಗಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆ ಹೀಗಿದೆ. ಅದಕ್ಕೆ ಅವರೀಗ ಪೌರೋಹಿತ್ಯಕ್ಕೆ ಹೋಗಿದ್ದಾರೆ. ಪೂರ್ಣಾಹುತಿ ಮುಗಿಸಿ ಬರುವುದರೊಳಗೆ ನನ್ನ ಪಾಠ ಕೇಳಿ ಅಂತೇಳಿ ಇನ್ನಷ್ಟು ಗಟ್ಟಿಯಾಗಿ ಪಾಠ ಮಾಡಿದ. ಪಾಠ ಮುಗಿಸಿ ಎಲ್ಲರೂ ಕೂಡ ಸಂಧ್ಯಾವಂದನೆಗೆ ಬನ್ನಿ ಅಂತ ಕರ್ಕೊಂಡೋದ. ಸರೋವರದಲ್ಲಿ ಹೋಗಿ ಸ್ನಾನ ಮಾಡಿ ಎಲ್ರಿಗೂ ಸಂಧ್ಯಾವಂದನೆ ಹೇಳಿಕೊಟ್ಟಂತೆ ಹುಡುಗ. ಇವನಿಗೆ ಇನ್ನೂ ಉಪನಯನ ಆಗಲಿಲ್ಲ, 5 ವರ್ಷದ ಹುಡುಗ ಇವ. ಆ ಉಪನಯನ ಆದವರಿಗೆಲ್ಲ ಸಂಧ್ಯಾವಂದನೆಗೆ. ಹಿರಣ್ಯಕಶಿಪು ಬ್ರಾಹ್ಮಣ, ದೊಡ್ಡ ಗಲಾಟೆ ಮಾಡಿದವರೆಲ್ಲ ಬ್ರಾಹ್ಮಣರೇ. ಹಿರಣ್ಯಕಶಿಪು ಯಾರವ? ಹಿರಣ್ಯಕಶಿಪು ಕಶ್ಯಪ ಪ್ರಜಾಪತಿಯ ಮಗ. ಅವ ಕಾಶ್ಯಪ ಗೋತ್ರೋತ್ಪನ್ನ ಹಿರಣ್ಯಕಶಿಪು ಶರ್ಮಾ ಹಂಬಾಭಿವಾದೆ ಅಂತ ಹೇಳ್ತಾ ಇದ್ದವ. ಆದ್ರಿಂದ ಅವನ ಮಗ ಪ್ರಹ್ಲಾದ ಇವರಿಗೆಲ್ಲ ಸಂಧ್ಯಾವಂದನೆಯನ್ನು ಹೇಳಿಕೊಟ್ಟ. ಇದರ ಮಧ್ಯದಲ್ಲಿ ಇವನನ್ನು ಒಂದು ಸಲ ಗೋಣಿಯಲ್ಲಿ ಹಾಕಿ ಸಮುದ್ರಕ್ಕೆ ಹಾಕಿದಾಗ ಅಲ್ಲೂ ಸಂಧ್ಯಾವಂದನೆ ಮಾಡಿದ್ದಂತೆ ಹುಡುಗ. ಅಂದರೆ ಉಪನಯನ ಆಗದೇ ಇದ್ದವನೂ ಸಂಧ್ಯಾವಂದನೆ ಮಾಡಬೇಕು. ಏನದು? ಅವರು ಮಾಡುವ ಸಂಧ್ಯಾವಂದನೆ ಅಂದರೆ ಸಂಧ್ಯಾಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಈ ಸಂಧ್ಯೆಯನ್ನು ನಿಯಮಿಸತಕ್ಕಂತಹ ದೇವರು ನಮ್ಮನ್ನು ಒಳ್ಳೆ ಬುದ್ಧಿ ಕೊಟ್ಟು ಸಂರಕ್ಷಿಸಲಿ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾಮಾಂ ಸಂಧ್ಯಾ ಅಭಿರಕ್ಷತು ಅಂತ ಸಂಧ್ಯಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ವಿಧಾನ. ಅದನ್ನು ಅವ ಸಮುದ್ರದ ಮಧ್ಯದಲ್ಲಿ ಗೋಣಿಯ ಒಳಗೆ ಕೂತವನು ಕೂಡ ಮಾಡಿದ್ದ ಅಂತ ಪುರಾಣ ಹೇಳ್ತದೆ. ಈ ಹುಡುಗರಿಗೆ ಒಂದು ಆಶ್ಚರ್ಯ ಏನು ಅಂದರೆ, ಇಷ್ಟು ನಮಗಿಂತ ಚಿಕ್ಕ ಹುಡುಗ, ಈ ವಯಸ್ಸಿನ ಹುಡುಗ, ಇವನಿಗೆ ಇಷ್ಟೆಲ್ಲ ದೊಡ್ಡ ಜ್ಞಾನ. ಆ ಜ್ಞಾನದ ಪರಿಣಾಮವಾಗಿ ಈ ಹುಡುಗನಿಗೆ ಏನು ಮಾಡಿದರೂ ಇವ ಸಾಯುವುದಿಲ್ಲ. ಎಂಥ ಶಕ್ತಿ ಬಂದು ಹೋಗಿದೆ ಇವನಿಗೆ. ನಾವು ಅಂಥ ಜ್ಞಾನ ಪಡಿಬೇಕು. ಆದರೆ ಇವನಿಗೆ ಆ ಜ್ಞಾನ ಹೇಗೆ ಬಂತು ಅಂತ ಅವ್ರದ್ದೊಂದು ಪ್ರಶ್ನೆ. ಗುರುಗಳು ಹೇಳಿಕೊಟ್ಟಿಲ್ಲ, ಹೇಗೆ ಬಂತು? ಅದಕ್ಕೆ ಪ್ರಹ್ಲಾದ ಹೇಳಿದ, ನನಗೆ ನಾರದರು ಪಾಠ ಹೇಳಿದ್ದು. ಯಾವಾಗ ಹೇಳಿದ್ದು? ನಾನು ಅಮ್ಮನ ಹೊಟ್ಟೆಯಲ್ಲಿರುವಾಗ. ಎಲ್ಲಿ? ನಾರದರು ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನನ್ನ ತಾಯಿಯನ್ನು ಸಂರಕ್ಷಣೆ ಮಾಡಿದರು. ಸಂರಕ್ಷಣೆ ಮಾಡುವ ಹೊತ್ತಿಗೆ ದಿವಸ ಪಾಠ ಹೇಳ್ತಾ ಇದ್ರು. ಪಾಠ ಹೇಳಿದ್ದನ್ನು ನಾನು ಕೇಳಿಸಿಕೊಂಡದ್ದು.
ಆಗ ದೈತ್ಯ ಬಾಲಕರಲ್ಲಿ ಒಬ್ಬ ಎದ್ದು ನಿಂತು ಹೇಳಿದ, ಇದು ಶುದ್ಧ ಸುಳ್ಳು ಅಂತ ಹೇಳಿದ. ಇದು ಶುದ್ಧ ಸುಳ್ಳು. ಯಾಕಂದರೆ ಇದು ಅಮ್ಮನಿಗೆ ಹೇಳಿದ್ದನ್ನು ಇವ ಕೇಳಿಸಿಕೊಂಡದ್ದು ಅಂತ ಹೇಳಿದರೆ, ಒಂದು ಗರ್ಭದಲ್ಲಿದ್ದ ಕೇಳಿಸಿಕೊಂಡಿದ್ದಾನೆ ಅನ್ನೋದು ಸುಳ್ಳು. ಎರಡನೇದ್ದು, ಇವನ ಅಮ್ಮನ ಹತ್ರ ಹೋಗಿ ಕೇಳುವ ನಾವು ಅಂತ ನೀವಾಗ ಹೊರಟಿತು. ಇದು ಹೌದು ಅಲ್ಲೋ ತೀರ್ಮಾನ ಆಗಬೇಕು. ಅಮ್ಮನಿಗೆ ಈ ವಿಷಯ ಎಲ್ಲ ಗೊತ್ತಿದ್ರೆ ಇವನು ಹೇಳಿದ್ದು ಸರಿ. ಆಗ ಪ್ರಹ್ಲಾದ ನಿಲ್ಲಿಸ್ತಾನೆ, ಬೇಡ ಬೇಡ ಅಮ್ಮನ ಹತ್ರ ಹೋಗ್ಬಿಟ್ಟು. ಯಾಕೆಂದರೆ ಇದು ಯಾವುದು ಅಮ್ಮನಿಗೆ ಗೊತ್ತಿಲ್ಲ ಅಂತ ಅಲ್ಲೇ ಹೇಳಿಬಿಡ್ತಾನೆ ಅವಳು. ಇದು ಅಮ್ಮನಿಗೆ ಗೊತ್ತಿಲ್ಲ. ಯಾಕೆ ಅಮ್ಮನಿಗೆ ಗೊತ್ತಿಲ್ಲ? ಅವಳು ಮರ್ತು ಬಿಟ್ಟಿದ್ದಾಳೆ. ಈ ಹುಡುಗ ಎಷ್ಟು ಸಲೀಸಾಗಿ ಹೇಳ್ತಾನೆ ಅಂದರೆ ಅವಳಿಗೆ ಮರ್ತೋಗಿದೆ. ಅಲ್ಲ, ಯಾಕೆ ಮರ್ತೋಗಿದೆ? ಅದು ಹೆಣ್ಣಲ್ವ? ಬೇಡ ಬುಫಿ ಹೇಳುವುದು ಹೇಳಿ ಆಯ್ತು. ಅವ ಹೇಳುವ ವಿಷಯ ಇದು. ತತ್ತು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾಚೈವ ತಿರೋಧೇ ಋಷಿಣ ಅನುಗೃಹೀತಮ್ಮ ಅದ್ಯಾಪಿ ನ ಮುಂಚತಿ. ಯಾಕೆ ತಾಯಿಗೆ ಮರೆತು ಹೋಗಿದೆ ಅಂದರೆ ತತ್ತು ಕಾಲಸ್ಯ ದೀರ್ಘತ್ವಾತ್. ಹೇಳಿ ಎಷ್ಟು ಸಮಯ ಆಯಿತು? 5.5 ವರ್ಷ ಕಳೆದು ಹೋಯಿತು. ಇಷ್ಟು ಕಾಲ ತನಕ ಅವಳು ಹೇಗೆ ನೆನಪಿಟ್ಟುಕೊಳ್ತಾಳೆ? ಸರಿ, ಒಂದೇ ಕಾರಣ ಅಲ್ಲ, ಸ್ತ್ರೀತ್ವಾತ್, ಹೆಣ್ಣಲ್ವಾ ಅಂತ ಎರಡನೇ ಕಾರಣ ಕೊಡ್ತಾನೆ. ಒಂದು ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾಚೈವ ತಿರೋಧದೆ. ಯಾಕೆಗೆ ಮರೆತು ಹೋಗಿದೆ. ಸರಿ, ನಿನಗಾದ್ರೆ ಹೇಗೆ? ನೀನು ಶಿಶು ಅಲ್ವಾ, ನಿನಗೆ ನೆನಪುಳಿದದ್ದು ಹೇಗೆ? ಋಷಿಣ ಅನುಗೃಹೀತಮ್ಮ. ಋಷಿಗಳು ಆ ಗರ್ಭಿಣಿಗೆ ಉಪದೇಶ ಮಾಡುವಾಗ ಅಮ್ಮನಿಗೆ ಅರ್ಥ ಆಗಲಿ ಅಂತ ಉದ್ದೇಶ ಮಾಡಲೇ ಇಲ್ಲ. ಗರ್ಭದಲ್ಲಿದ್ದ ನನಗೆ ಅರ್ಥ ಆಗಬೇಕು ಅಂತ ಅವರು ಹೇಳಿದ್ದರಿಂದ ನಾನು ಇವತ್ತಿಗೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇನೆ, ನಿಮಗೆ ಹೇಳ್ತಾ ಇದ್ದೇನೆ ಅಂತ ಭಾರಿ ಉಪದೇಶ ಕೊಟ್ಟ. ದಯಾಂ ಕುರುತ ಬಾಲಕಾಹ. ದಯೆ ಅನ್ನುವುದರಲ್ಲಿ ಎಷ್ಟು ಮಹತ್ವ ಇದೆ, ಹೊಡಿ ಬಡಿ ಅಂತ ಹೇಳುವುದರಲ್ಲಿ ಎಷ್ಟು ಕ್ಲೇಶ ಇದೆ. ಆದ್ದರಿಂದ ದಯೆಯನ್ನು ಬೆಳೆಸಿಕೊಳ್ಳಿ, ಭಗವಂತನಲ್ಲಿ ಭಕ್ತಿ ಮಾಡಿ. ಭಕ್ತಿ ಮಾಡುವುದು ಅನ್ನೋದು ಬಹಳ ಕಷ್ಟದ ವಿಷಯ ಅಲ್ಲ. ಹುಲಿ ಸಿಂಹಗಳು ಕೂಡ ತನ್ನ ಮಕ್ಕಳನ್ನು ತನ್ನ ಪತ್ನಿಯನ್ನು ಪ್ರೀತಿಸ್ತವೆ. ಪ್ರೀತಿ ಅನ್ನುವುದೇ ಭಕ್ತಿ. ಆದರೆ ಆ ಪ್ರೀತಿ ಎಲ್ಲೆಲ್ಲೋ ಮಾಡುವುದಲ್ಲ, ದೇವರಲ್ಲಿ ಮಾಡಬೇಕು. ಮಕ್ಕಳಿಗೆ ಏನೇನೋ ಅರ್ಥ ಆಯಿತು, ಸ್ವಲ್ಪ ಅರ್ಥ ಆಗಿದೆ, ಇನ್ನೊಂದು ಸಲ ಇದೇ ಪಾಠ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಆದರೆ ಕೇಳಿಕೊಳ್ಳುವ ಹೊತ್ತಿಗೆ ಅಲ್ಲಿಗೆ ಚಂಡಾಮರ್ಕರು ಬಂದು ಪ್ರಹ್ಲಾದನನ್ನು ಎಳ್ಕೊಂಡು ಹೋಗಿ ಆಗಿದೆ. ಅವರು ಸ್ವಲ್ಪ ಅದು ಪೌರೋಹಿತ್ಯ ಅವತ್ತು ಕ್ಯಾನ್ಸಲ್ ಆಗೋಗಿ, ಹಾಗಾಗಿ ಬೇಗ ಬಂದಾಗ ಈ ಒಂದು ಕ್ಲಾಸ್ ನಡೀತಾ ಇದೆ. ಯಾವ ಹುಡುಗರೂ ಕೂಡ ಇವರ ಪಾಠದಲ್ಲಿ ಒಬ್ಬೊಬ್ಬ ಕುಣಿದು ಕುಪ್ಪಳಿಸಿ ಮಾಡ್ತಾ ಇರ್ತಾನೆ. ಪ್ರಹ್ಲಾದನ ಪಾಠದಲ್ಲಿ ನೀವು ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳೋದೆಲ್ಲ ಹಾಗೆ. ಸಾಸಿವೆ ಕಾಳು ನೆಲಕ್ಕೆ ಬಿದ್ದರೂ ಕೂಡ ಶಬ್ದ ಕೇಳುವಷ್ಟು ಶಾಂತವಾಗಿ ಕೇಳ್ತಾ ಇದ್ದಾರೆ. ಏನು ಅಂತ ಕಿವಿಗೊಟ್ಟು ಬದಿಯಲ್ಲಿ ಕೇಳಿದರೆ ನಾರಾಯಣ ಹರಿ ಗೋವಿಂದ ಭಜನೆಯನ್ನು ಮಾಡಿಸ್ತಾ ಇದ್ದಾನೆ ಮಧ್ಯದಲ್ಲಿ. ಮಹಾ ಸಿಟ್ಟು ಬಂತು. ಯಾಕಂದರೆ ನಮ್ಮ ಪ್ರಾಣದ ಪ್ರಶ್ನೆ ಇದು ಅಂತ ಗೊತ್ತಾಯ್ತು ಅವರಿಗೆ. ಅವನನ್ನು ಧರನೆ ನೆಲದಲ್ಲಿ ಹೇಳ್ಕೊಂಡು ಹೋಗಿ ಹಿರಣ್ಯಕಶಿಪುವಿನ ಕಾಲ ಮುಂದೆ ಬಿಸಾಡಿದರು. ನಾವು ಒಂದೋ ರಾಜೀನಾಮೆ ಕೊಡ್ತೇವೆ, ಇಲ್ಲ ನಿಮ್ಮ ಮಗನನ್ನು ನಮ್ಮಿಂದ ಡಿಬಾರ್ ಮಾಡಬೇಕು ಅಂತ ಹೇಳಿ. ಇದು ಅವರು ಬದುಕುವುದಕ್ಕೋಸ್ಕರ ಮಾಡಿದ ನಾಟಕ. ಹಿರಣ್ಯಕಶಿಪು ಈತನ ರೆಟ್ಟೆ ಹಿಡ್ಕೊಂಡು ಹೊರಗಿದ್ದ ಸಭಾಮಂಟಪಕ್ಕೆ ಬರ್ತಾನೆ. ಸಭೆಯ ಮುಂದೆಯೇ ಕೇಳ್ತಾನೆ, ಯಾರು ನಿನಗೆ ಇಂಥ ಶಕ್ತಿ ತುಂಬಿಸಿದವ? ಹಿರಣ್ಯಕಶಿಪು ಅಂತ ಹೇಳಿದರೆ ಆ ಕಡೆಯಿಂದ ಇಂದ್ರನೂ ಕೂಡ ಕೈಯಲ್ಲಿದ್ದ ವಜ್ರವನ್ನು ಜಾರಿಸಿಕೊಂಡು ಗಡಗಡನೆ ನಡುಗಿ ಬಿಡ್ತಾನೆ. ಪ್ರಪಂಚವೆಲ್ಲವೂ ಹಿರಣ್ಯಕಶಿಪುವಿನ ಮುಂದೆ ಭಯಗ್ರಸ್ತವಾಗಿ ಕುಳಿತಿರುವಾಗ ನನ್ನ ಮಗನಾದ ನೀನು ನನ್ನ ಮುಂದೆಯೇ ಇಷ್ಟೊಂದು ದರ್ಪ ತೋರಿಸಿಯಲ್ಲ. ನಾನು ಹೇಳಿದ ಮಾತಿಗೆ ಅಲ್ಪ ಬೆಲೆಯೂ ಇಲ್ಲ ನಿನ್ನಲ್ಲಿ. ನಿನಗೆ ಇಂತಹ ಬಲ ಬಂದದ್ದು ಹೇಗೆ? ಈ ಹುಡುಗ ನಗುತ್ತಾ ರೆಟ್ಟೆ ಹಿಡ್ಕೊಂಡಿದ್ದಾನೆವಾ. ಅವನ ಮುಖ ನೋಡಿ ಈಗ ನೋಡ್ತಾನಂತೆ ಅಪ್ಪನ ಮುಖ. ಮೇಲೆ ನೋಡ್ಕೊಂಡು ಹೇಳ್ತಾನೆ, ಅಪ್ಪ ನನಗೆ ಮಾತ್ರ ಅಲ್ಲ ನಿಂಗೂ ಅವನೇ ಕೊಟ್ಟದ್ದು ಅಂತ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿನಾಂಚಾಪರೇಶಾಂ. ನ ಕೇವಲಮ್ಮೆ, ನನಗೆ ಮಾತ್ರ ಅವ ಕೊಟ್ಟದ ಬಲ ಅಲ್ಲ. ಭವತಶ್ಚ ರಾಜನ್, ಲೋಕಕ್ಕೆ ರಾಜನಾದ ನಿನಗೂ ಕೂಡ ಬಲ ಕೊಟ್ಟದ್ದು ಆ ನಾರಾಯಣನೇ. ಬಲಿನಾಂಚ ಅಪರೇಶಾಂ, ಪ್ರಪಂಚದಲ್ಲಿ ಯಾರ್ಯಾರು ಬಲಿಷ್ಠರು ಅಂತಿದ್ದಾರೆ ಅವರ ಮೂಲ ಬಲವೇ ಆ ಭಗವಂತನ ಬಲ, ಭಗವಂತನ ಸನ್ನಿಧಾನದಿಂದ ಪ್ರಾಪ್ತವಾದಂತಹ ಬಲ. ಅಂತಹ ದೇವರನ್ನು ಭಕ್ತಿ ಮಾಡುವುದು ಬಿಟ್ಟು ನಾವು ಸಿಟ್ಟು ಮಾಡಿಕೊಂಡು ಅವನ ಮೇಲೆ ಕೋಪವನ್ನು ಮಾಡಿಕೊಂಡು ಕ್ರೋಧದಿಂದ ನಾವಾಗೇ ಸುಟ್ಟು ಹೋಗ್ತೇವಲ್ವಾ. ಬೆಂಕಿಯ ಮೇಲೆ ಸಿಟ್ಟು ಮಾಡಿಕೊಂಡು ಬೆಂಕಿಯೇ ನಮ್ಮ ಮೇಲೆ ಬಿದ್ದರೂ ನಾವೇ ಸುಟ್ಟು ಹೋಗುವುದು, ಬೆಂಕಿಯ ಮೇಲೆ ನಾವು ಹಾರಿ ಬಿದ್ದರೂ ಕೂಡ ನಾವೇ ಅಲ್ವೇ ಸುಟ್ಟು ಹೋಗುವುದು. ಆದ್ದರಿಂದ ಭಗವಂತನನ್ನು ದ್ವೇಷಿಸಿ ಏನು ಪ್ರಯೋಜನ ಅಂತ ತನ್ನ ಅಪ್ಪನಿಗೆ ಬುದ್ಧಿ ಹೇಳ್ತಾನೆ ಈ ಹುಡುಗ. ಅಪ್ಪ ಈಗ ಏನು ಮಾಡಬೇಕು, ಅವನಿಗೆ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಈ ಹುಡುಗ ಬೈದರೆ ಅದನ್ನು ಕೂಡ ಸ್ತೋತ್ರ ರೂಪವಾಗಿ ಪರಿವರ್ತನೆ ಮಾಡಿಬಿಡ್ತಾನಲ್ಲ. ಅವ ಹೇಳ್ತಾನೆ, ಹಾಗಾದರೆ ಮಗು ಹೇಳೋದಂತ, ನಿನಗೆ ಬಲ ಕೊಟ್ಟದ್ದು ಯಾರು? ವಿಷ್ಣು. ನನಗೆ ಬಲ ಕೊಡುವವ ಯಾರು? ವಿಷ್ಣು. ಈ ಉಳಿದವರಿಗೆಲ್ಲ ಬಲ ಕೊಡುವವ ಯಾರು? ವಿಷ್ಣು. ಎಲ್ಲಿದ್ದಾನೆ ಅಂತೇಳಿ ನನಗೆ ಅವನನ್ನು ಹುಡುಕಿ ಸಾಕಾಗಿ ಹೋಗಿದೆ.
ನೀನು ಕಂಡಿದ್ಯಲ್ಲ, ಕಂಡವರ ಹಾಗೆ ಮಾತಾಡ್ತಾ ಇದ್ಯಲ್ಲ, ಎಲ್ಲಿದ್ದಾನೆ ಅಂತ ಹೇಳು ಅವನನ್ನು. ಪ್ರಹ್ಲಾದ ಹೇಳ್ತಾನೆ ಸರ್ವತ್ರ. ಅದು ಬಿಟ್ಟು ಈ ಕಂಬದಲ್ಲಿದ್ದಾನೋ ಅದು ಬರೀ ಚಲನಚಿತ್ರದಲ್ಲಿ ಮಾತ್ರ, ಅದು ಯಾವುದು ಕೂಡ ನಡೆದ ಇತಿಹಾಸ ಅಲ್ಲ. ಅವನಷ್ಟೇ ಹೇಳಿದ್ದ, ಎಲ್ಲರಿಗೂ ಬಲ ಕೊಡ್ತಕ್ಕಂತಹ ದೇವರು ಎಲ್ಲಿದ್ದಾನೆ ಅಂತ ಹೇಳು. ಇವ ಅವು ತತ್ರ ಅತ್ರ ಕುತ್ರ ಏನೂ ಇಲ್ಲ, ಅವ ಸರ್ವತ್ರ ಎಲ್ಲ ಕಡೆ ಇರತಕ್ಕಂಥ ಸರ್ವಾಂತರ್ಯಾಮಿಯನ್ನು ನೀನು ಎಲ್ಲಿದ್ದಾನೆ ಅಂತ ಕೇಳಿದರೆ ಹೇಗೆ? ಅದಕ್ಕೆ ಎಲ್ಲಿದ್ದಾನೆ ಅಂತ ನೀನು ಹೇಳುವುದಿಲ್ವಾ, ಎಲ್ಲ ಕಡೆ ಇದ್ದಾನಲ್ಲ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಒಂದು ಹೊಡೆದದ್ದು ಯಾವುದಕ್ಕೆ? ಪಕ್ಕದಲ್ಲಿದ್ದ ಸ್ತಂಭಕ್ಕೆ ಹೊಡೆದದ್ದು. ಸ್ತಂಭಕ್ಕೆ ಹೊಡೆಯುವುದು ಅದೊಂದು ಅಪ್ಪಂದಿರ ಸಾಮಾನ್ಯ ಸ್ವಭಾವ. ಮಗನ ಮೇಲೆ ಭಾರಿ ಸಿಟ್ಟು ಬಂದರೆ ಕೈಯಲ್ಲಿ ಕೋಲು ಇಟ್ಕೊಂಡು ಪಟ್ಟೊಂದು ನೆಲಕ್ಕೊಂದು ಹೊಡಿತಾರೆ, ಒಂದೆರಡು ಹೊಡಿತಾರೆ. ಆಗ ಹುಡುಗ ಹೆದರಿಕೊಂಡು ಇದೇ ಬಿಟ್ಟು ನನ್ನ ಮೇಗೆ ಬಿದ್ದರೆ ಹೇಗೆ ಅಂತ ಹೆದರಿಕೊಂಡು ಸತ್ಯವನ್ನು ಸರಿಯಾಗಿ ದಾರಿಗೆ ಬರ್ತಾರೆ ಅಂತ ಲೆಕ್ಕ. ಈ ಹುಡುಗ ಇದ್ದಾನೆ, ಹುಡುಗನ ಮುಂದೆ ಪಕ್ಕದಲ್ಲಿದ್ದ ಸ್ತಂಭಕ್ಕೆ ಗಟ್ಟಿಸಿ ಹೊಡೆದಂತೆ. ತತಾಡ ಮುಷ್ಟಿನ, ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ, ಮುಷ್ಟಿಯಿಂದ ಗುದ್ದಿದ್ದಾನೆ. ಮುಷ್ಟಿಯಿಂದ ಗುದ್ದುವ ಹೊತ್ತಿಗೆ ಎಲ್ಲೆಡೆ ಇದ್ದಾನೆ ಪರಮಾತ್ಮ ಅಂತ ಹೇಳಿದಂತಹ ಹುಡುಗನ ಮಾತನ್ನು ಸತ್ಯವಾಗಿಸಬೇಕು ಅಂತ ದೇವರು ತೀರ್ಮಾನಿಸಿದ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಹಿರಣ್ಯಕಶಿಪುವಿಗೆ ಒಂದು ಅದ್ಭುತವಾದ ರೂಪ ಗೋಚರವಾಯಿತು. ನ ಮೃಗಂ ನ ಮಾನುಷಂ, ವಿಲಕ್ಷಣವಾದ ಮೃಗ, ವಿಲಕ್ಷಣವಾದ ಮನುಷ್ಯ ಸ್ವರೂಪ ಮಿಲಿತವಾದಂತಹ ನೃಸಿಂಹಾಕೃತಿಯೊಂದು ಅಲ್ಲಿ ಕಂಡಿತು. ಸ್ತಂಭದಿಂದ ಎದ್ದು ಬಂದಂತಹ ಸೂರ್ಯ ತೇಜಸ್ವಿ, ಮುಖದಲ್ಲಿ ಕೋರೆ ದಾಡೆಗಳು ಫಳಫಳಾಯಮಾನವಾಗಿದ್ದಾವೆ, ಸುತ್ತಲೂ ಕೇಸರಗಳು ಆಕಾಶದಲ್ಲಿ ಹಾರ್ತಾ ಇದ್ದಾವೆ. ಬೀಸುವ ಗಾಳಿಯಿಂದ ಬೆಂಕಿ ಹೇಗೆ ಪಟಪಟ ಅಂತ ಉರಿಯುತ್ತೋ ಅಂತಹ ಉಗ್ರ ಜ್ವಾಲೆ ಯಾಕೆ ಆತನಲ್ಲಿ ಕಾಣಿಸ್ತಾ ಇದೆ. ಅಂತಹ ವ್ಯಕ್ತಿಯನ್ನು ನೋಡಿಯೇ ಈ ಹಿರಣ್ಯಕಶಿಪುವಿನ ಎದೆ ಒಡೆದು ಹೋಯ್ತಂತೆ. ಹಿರಣ್ಯಕಶಿಪು ದೇವರು ಹೀಗೂ ಇರಬಲ್ಲನೆ ಅಂತ ಕಲ್ಪಿಸಿಕೊಳ್ತಾನೆ. ಇದು ದೇವರು ವಿಷ್ಣು ಆಗಿರುವ ಸಾಧ್ಯತೆ ಇದೆಯೋ? ವಿಷ್ಣು ಇರುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದೆ ಅಲ್ವಾ, ನನ್ನ ಮಗನ ಮೇಲೆ ಯಾವುದೋ ಭೂತಾವೇಶ ಆಗಿದೆ ಅಂತ, ಅದೇ ಭೂತ ಇದು ಅಂತ ಅವನು ತೀರ್ಮಾನ ಮಾಡಿದ. ಅದು ಭೂತ, ಯಾಕಂದರೆ ಈ ಭೂತಗಳು ಮಾತ್ರ ಈ ಉಗ್ರಾಕೃತಿಯಲ್ಲಿರುವುದು ಅಂತ ತೀರ್ಮಾನಿಸಿ ಅದನ್ನು ಭೂತ ಅಂತಲೇ ಭಾವಿಸಿಕೊಂಡಂತೆ. ದೇವರು ಅಂತ ಅವ ಭಾವಿಸಲೇ ಇಲ್ಲ. ಆ ಭೂತ ಅಂತಲೇ ಭಾವಿಸಿ ಅವನ ಕೈಯಲ್ಲಿ ತನ್ನ ಎದೆಯಲ್ಲಿ ಉದರದಲ್ಲಿದ್ದಂತಹ ಅಂತರಮಾಲೆಯನ್ನು ಹೊರತೆಗೆಸಿ ಸತ್ತ ನರಸಿಂಹದೇವ ಕರುಳನ್ನು ಎತ್ತಿ ತನ್ನ ಕಂಠದಲ್ಲಿ ಹಾಕಿಕೊಂಡು ಬಗೆದ ಅಂತೆ. ವಾದಿರಾಜ ತೀರ್ಥರು ಹೇಳ್ತಾರೆ, ಅದು ಬಗೆದದ್ದು ಯಾಕೆ ಅಂತ ಹೇಳಿದರೆ ಪ್ರಹ್ಲಾದನ ಹಾಗೆ ಮುತ್ತುರತ್ನ ಬೇರೆ ಯಾವುದಾದ್ರೂ ಹೊಟ್ಟೆಯಲ್ಲಿ ಉಂಟು ಅಂತ ಹುಡುಕಿದ್ದಂತೆ. ಅಂತಹ ನರಸಿಂಹನ ಒಂದು ಅದ್ಭುತ ಆಕೃತಿಯನ್ನು ನೋಡಿದ ಪ್ರಹ್ಲಾದ ಸ್ತೋತ್ರ ಮಾಡಿದ. ನಿನ್ನನ್ನು ನೋಡಿ ನನಗೇನು ಹೆದರಿಕೆ ಆಗುವುದಿಲ್ಲ ಅಂತ ಹೇಳಿದ. ನಾಹಂಬಿ ಭೇಮೇಜಿತ, ನನಗೇನು ಹೆದರಿಕೆ ಇಲ್ಲ, ಯಾಕಂದರೆ ಸಂಸಾರದ ಈ ಭಯಾನಕ ಸ್ಥಿತಿಯನ್ನು ನೋಡಿದ ಮೇಲೆ ನಿನ್ನನ್ನು ನೋಡಿದರೆ ಯಾಕೆ ಹೆದರಿಕೆ ಆಗಬೇಕು ಅಂತ ಸ್ತೋತ್ರ ಮಾಡ್ತಾನೆ. ವರವನ್ನು ಕೇಳಲೇಬೇಕು ಅಂತ ಪ್ರಹ್ಲಾದನ ಹತ್ರ ನರಸಿಂಹ ಹಠ ಹಿಡಿದ್ರೆ ಪ್ರಹ್ಲಾದ ಹೇಳ್ತಾನೆ, ನಾನು ವರ ಕೇಳಲಿಕ್ಕೋಸ್ಕರ ಭಕ್ತಿ ಮಾಡಿದ್ದಲ್ಲ. ಯಾರಾದರೂ ಅಂಥದ್ದು ಕೊಡು ಇಂಥದ್ದು ಕೊಡು ಅಂತೇಳಿ ಒಂದು ಭಕ್ತಿ ಮಾಡ್ತಾನೆ ಅಂದರೆ ಅವನಿಗೂ ವ್ಯಾಪಾರಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಭಕ್ತ ಮತ್ತು ದೇವರು, ಸ್ವಾಮಿ ಭಕ್ತ, ಇವರಿಬ್ಬರ ಸಂಬಂಧ ಹೇಗೆ? ಅದು ದೇವರು ಅಂತ ಇವ ಭಕ್ತಿ ಮಾಡಬೇಕು, ನನ್ನ ಭಕ್ತ ಅಂತೇಳಿ ಅವ ಇವನನ್ನು ಅನುಗ್ರಹಿಸಬೇಕು. ಅದು ಬಿಟ್ಟು ಇವನು ಇಷ್ಟು ಭಕ್ತಿ ಮಾಡಿದ್ದಾನೆ, 1.5 kg ಭಕ್ತಿ ಮಾಡಿದ್ದಾನೆ, ಅದರಿಂದ 1.5 kg ಅವನಿಗೆ ಅವಲಕ್ಕಿ ಕೊಡುವುದು ಅಂತ ಹೀಗಲ್ಲ. ಭಕ್ತಿಗೆ ಅನುಗುಣವಾಗಿ ಅಷ್ಟು ಕೊಡುವುದು, ಅವನು ಅಷ್ಟು ಕೊಡುವುದಾದರೆ ಇಷ್ಟು ಭಕ್ತಿ ಮಾಡುವುದು, ಇದೆಲ್ಲ ವ್ಯಾಪಾರ. ಯಸ್ಸ ಆಶಿಷ ಆಶಾಸ್ತೆ ನಸ ಭೃತ್ಯ ಸವೈವಣಿಕ್. ಯಾರು ಬಯಸಿ ಭಕ್ತಿ ಮಾಡ್ತಾನೆ ಅವ ಭೃತ್ಯನಲ್ಲ, ಅವನು ವ್ಯಾಪಾರಿ. ನಾನು ದೇವರ ಮೇಲಿನ ಭಕ್ತಿಯಿಂದ ಭಕ್ತಿ ಮಾಡಿದ್ದೇನೆ ಅಷ್ಟೇ, ಆ ಭಕ್ತಿಗೆ ಇನ್ನೊಂದನ್ನು ಬಯಸುವುದಿಲ್ಲ. ನರಸಿಂಹ ಮತ್ತೆ ಏನಾದರೂ ಕೇಳಲೇಬೇಕು ಅಂತ ಹಠ ಹಿಡಿದದ್ದಕ್ಕೆ ನಮ್ಮ ಪ್ರಹ್ಲಾದ ಕೇಳಿದ್ದೇನೆಂದರೆ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ನನ್ನ ಮನಸ್ಸಿನಲ್ಲಿ ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಯಾವ ಕಾಮನೆಯೂ ಹುಟ್ಟದೇ ಇರುವ ಹಾಗೆ ಒಂದು ವರವನ್ನು ಕೊಡು ಸ್ವಾಮಿ ಅಂತ ಕೇಳಿದ. ಪ್ರಹ್ಲಾದ ತಥಾಸ್ತು ಅಂತ ಹೇಳಿದ. ಅವನು ನರಸಿಂಹ ತಥಾಸ್ತು ಅಂತ ಹೇಳಿದ. ಅಂದರೆ ಗೆದ್ದದ್ದು ನಮ್ಮ ಪ್ರಹ್ಲಾದರಾಯರೇ ಗೆದ್ದದ್ದು.
ಯಾಕಂತ ಹೇಳಿದರೆ ಏನೂ ಮನಸ್ಸಿನಲ್ಲಿ ಕಾಮನೆ ಹುಟ್ಟದೇ ಇರುವ ಹಾಗೆ ವರ ಕೊಡು ಅಂತ ಕೇಳಿದರೆ ದೇವರು ಅಸ್ತು ಅಂತ ಹೇಳಿದರು. ಅಂದರೆ ಇನ್ನು ಕೇಳು ಕೇಳು ಅಂತ ಹೇಳಲಿಕ್ಕೆ ಇಲ್ಲ ದೇವರು. ಆದರೆ ದೇವರು ಅಸ್ತು ಅಂತ ಹೇಳಿದ ಕೂಡಲೇ ಈ ಹುಡುಗ ಕೇಳ್ತಾನೆ, ಹಾಗಾದರೆ ಒಂದು ವರ ಕೇಳ್ತೇನೆ. ನನ್ನ ಅಪ್ಪ ನಿನ್ನನ್ನು ಎಷ್ಟು ದ್ವೇಷಿಸಿದ್ದಾನೆ, ನಿನ್ನ ಕೈಯಿಂದಲೇ ಸತ್ತಿದ್ದಾನೆ, ಎಂಥ ನರಕಕ್ಕೆ ಹೋಗ್ತಾನೋ ಏನೋ. ಆದ್ದರಿಂದ ನಾನು ವರ ಕೇಳುವುದೇನು ಅಂದರೆ ನನ್ನ ಅಪ್ಪ ನರಕಕ್ಕೆ ಹೋದ ಅಂತೇಳಿ ನಾನು ಇಲ್ಲಿ ಪಿಂಡ ಪ್ರದಾನ ಮಾಡುವ ಸ್ಥಿತಿ ಬರಬಾರ್ದು. ಅವನಿಗೆ ಉದ್ಗತಿಯನ್ನು ನೀನು ಕೊಡಬೇಕು. ಅದಕ್ಕೆ ನರಸಿಂಹದೇವರು ಹೇಳ್ತಾರೆ, ಅದನ್ನು ಕೇಳುವುದ ನೀನು? ನಿನ್ನಂತಹ ಮಗನನ್ನು ಪಡೆದಿದ್ದಾನೆ ಅಂದ ಮೇಲೆ ಅವನಿಗೆ ಅವಗತಿ ಇಲ್ಲ. ಅವನಿಗೆ ಯಾಕೆ? ತ್ರಿಸಪ್ತಭಿಪಿತಾ ಅಪೂತಃ, ಈ 21 ತಲೆ ಉದ್ಧಾರ ಆಗಿ ಬಿಟ್ಟಿತು ಇಂತಹ ಭಗವದ್ಭಕ್ತನಾದ ನಿನ್ನನ್ನು ಪಡೆದ ಕಾರಣದಿಂದ. ಆದರೆ ಈ ಹಿರಣ್ಯಕಶಿಪುವಿನ ತಲೆಯಿಂದ ಲೆಕ್ಕ ಹಾಕಿದರೆ 21 ತಲೆ ಸಿಗುವುದೇ ಇಲ್ಲ. ಅದರಲ್ಲಿ 4ನೇ ತಲೆ ಇವನೇ, ನರಸಿಂಹನೇ. ಯಾಕಂದರೆ ಹಿರಣ್ಯಕಶಿಪುವಿನ ಅಪ್ಪ ಕಶ್ಯಪ, ಕಶ್ಯಪನ ಅಪ್ಪ ಮರೀಚಿ, ಮರೀಚಿಯ ಅಪ್ಪ ಬ್ರಹ್ಮ, ಬ್ರಹ್ಮನ ಅಪ್ಪ ನರಸಿಂಹ. ಆದರೆ ತ್ರಿಸಪ್ತಭಿಪಿತಾಭೂತಃ ಅಂದರೆ ಇವನು ಅದರಲ್ಲಿ ಸೇರ್ತಾನೆ. ಅದಕ್ಕೋಸ್ಕರ ಜನ್ಮಾಂತರ ಪಿತೃಭಿ ಸಾಕಂ ಅಂತ ಮುಂದಕ್ಕೆ ರಾವಣನಾಗಿ ಹುಟ್ಟುವವ ಇದ್ದಾನೆ, ಆಮೇಲೆ ಶಿಶುಪಾಲನಾಗಿ ಹುಟ್ಟುವವ ಇದ್ದಾನೆ. ಇವ ಹುಟ್ಟತಕ್ಕಂತಹ ಜನ್ಮಾಂತರ ಪಿತೃಗಳ ಜೊತೆಗೆ ಒಟ್ಟು ತ್ರಿಸಪ್ತಭಿಪಿತಾಭೂತಃ ನಿನ್ನಂತಹ ಮಗನನ್ನು ಪಡೆದ ಕಾರಣದಿಂದ. ಯಾಕಂದರೆ ಮುಂದೆ ರಾವಣನಾಗಿ ಅಂತಹ ಮಗನನ್ನು ಪಡೆಯೋಲ್ಲವ, ಶಿಶುಪಾಲನಾಗಿ ಅಂತಹ ಮಗನನ್ನು ಪಡೆಯೋಲ್ಲ, ಇಲ್ಲಿ ಪಡೆದಿದ್ದಾನಲ್ಲ, ಅದರಿಂದ ಮುಂದಕ್ಕೂ ಅವನಿಗೆ ಶ್ರೇಯಸ್ಸಾಯಿತು. ಹೀಗೆ ಅನುಗ್ರಹ ಮಾಡಿದಂತಹ ದೇವ ನರಸಿಂಹ. ಆ ದೇವರು ಈ ಭೂಮಿಗೆ ಬರುವುದಕ್ಕೆ ಪ್ರಹ್ಲಾದ ಎಷ್ಟು ಮಟ್ಟದಲ್ಲಿ ಕಾರಣನೋ ಅಷ್ಟೇ ಮಟ್ಟದಲ್ಲಿ ಹಿರಣ್ಯಕಶಿಪುವು ಕೂಡ ಕಾರಣನಾಗಿದ್ದಾನೆ. ಯಾಕಂದರೆ ಭಕ್ತರ ಮಾತನ್ನು ಸತ್ಯವಾಗಿಸುವುದಕ್ಕೋಸ್ಕರ ದೇವರು ಇಳಿದು ಬಂದದ್ದು ಅಂದರೆ ಅದು ಪ್ರಹ್ಲಾದ ಎಲ್ಲೆಡೆ ಇದ್ದಾನೆ ಅಂತ ಹೇಳಿದ ಮಾತನ್ನು ಸತ್ಯವಾಗಿಸಿದ್ದು ಮಾತ್ರ ಅಲ್ಲ, ಹಿರಣ್ಯಕಶಿಪುವಿಗೆ ವರ ಕೊಟ್ಟಂತಹ ಭಕ್ತನಾದಂತಹ ಚತುರ್ಮುಖ ಬ್ರಹ್ಮ ಮನುಷ್ಯನಿಂದ ಸಾಯಬಾರ್ದು, ಪ್ರಾಣಿಯಿಂದ ಸಾಯಬಾರ್ದು, ಹಗಲು ರಾತ್ರಿಗಳಲ್ಲಿ ಸಾಯಬಾರ್ದು, ಒಳ ಹೊರಗುಗಳಲ್ಲಿ ಸಾಯಬಾರ್ದು, ಮೇಲೆ ಕೆಳಗೆಗಳಲ್ಲಿ ಸಾಯಬಾರ್ದು, ಶಸ್ತ್ರಾಸ್ತ್ರಗಳಿಂದ ಸಾಯಬಾರ್ದು, ಒಣಗಿದ್ದರಿಂದ ಅಥವಾ ಹಸಿಯಿಂದ ಸಾಯಬಾರ್ದು ಅಂತ ಏನೇನು ವರ ಕೊಟ್ಟಿದ್ದಾನೆ ಅದನ್ನು ಕಿಂಚಿತ್ತೂ ವ್ಯತ್ಯಾಸವಾಗದೆ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ, ಆ ಚತುರ್ಮುಖ ಬ್ರಹ್ಮನ ವರವನ್ನೂ ಸತ್ಯವಾಗಿಸುವುದಕ್ಕೋಸ್ಕರ ಮುಸ್ಸಂಜೆಯಲ್ಲಿ ಆವಿರ್ಭವಿಸಿ ನರಸಿಂಹ ಅಂತಕ್ಕಂತಹ ನಮೃಗ ನಮಾನುಷ ಅನ್ನುವ ರೂಪವನ್ನು ಪ್ರಕಟಗೊಳಿಸಿ ಹೊಸ್ತಿಲು ಅಂತಕ್ಕಂತಹ ಒಳಗೆ ಹೊರಗೆ ಅಲ್ಲದ ಮಧ್ಯಭಾಗದಲ್ಲಿ ಕುಳಿತು ಮೇಲೆಯೂ ಅಲ್ಲ ಕೆಳಗೆಯೂ ಅಲ್ಲ ಅಂತ ಹೇಳ್ತಕ್ಕಂತಹ ತನ್ನ ತೊಡೆಯ ಮಧ್ಯದಲ್ಲಿ ಹಿರಣ್ಯಕಶಿಪುವನ್ನು ಹಾಕಿಕೊಂಡು ಒಣಗಿದ್ದು ಅಲ್ಲ ಒಣಗದೇ ಇದ್ದದ್ದು ಅಲ್ಲ ಅಂತ ಹೇಳುವ ಉಗುರನ್ನೇ ಅಸ್ತ್ರವನ್ನಾಗಿಸಿಕೊಂಡು ಆತನ ಉದರವನ್ನು ಬಗೆದು ಅಂತರಮಾಲೆಯನ್ನು ಹಾಕಿಕೊಂಡು ಎಲ್ಲರ ಮಾತನ್ನು ಸತ್ಯವಾಗಿಸಿದಂತಹ ಭಗವಂತ ಶ್ರೀಮನ್ನಾರಾಯಣನೇ ನರಸಿಂಹ. ಅವನು ದುರ್ಗೆ ಷಟವ್ಯಾಜಿ ಮಖಾದಿಷು ಪ್ರಭು ಪಾಯಾತು ನೃಸಿಂಹ ಅಸುರ ಯೂಥ ಪಾರಿಹಿ. ಕೃಷ್ಣ ನಾರಾಯಣ. ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇ ದುರ್ನ್ಯಪತಂಶ್ಚ ಗರ್ಭಾಃ. ಮಹಾ ಅಟ್ಟಹಾಸವನ್ನು ನರಸಿಂಹ ಮಾಡಿದ ಅಂತಾದರೆ ದಿಕ್ಕುಗಳಲ್ಲಿ ಪ್ರತಿಧ್ವನಿತವಾಗ್ತದೆ. ದುಷ್ಟ ವ್ಯಕ್ತಿಗಳ ಗರ್ಭದಲ್ಲಿರ್ತಕ್ಕಂತಹ ಮಕ್ಕಳೂ ಬಿದ್ದು ಹೋಗ್ತವೆ, ಗರ್ಭಪಾತ ಆಗಿ ಹೋಗುತ್ತೆ. ಅಂತಹ ನರಸಿಂಹದೇವ ನಮಗೆ ಕಾಡಿನಲ್ಲಿ ರಕ್ಷಣೆ ಕೊಡಲಿ. ರಕ್ಷತ್ತಸೌ ಮಾಧ್ವನಿ ಯಜ್ಞ ಕಲ್ಪ ಸದಂಶ್ರಯೋನ್ನೀತ ಧರೋವರಾಹ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಯಜ್ಞಗಳನ್ನು ನಡೆಸಬೇಕಾದಾಗ ನಮಗೆ ಯಜ್ಞವರಾಹ ರೂಪಿಯಾದಂತಹ ಭಗವಂತ ರಕ್ಷಣೆ ಕೊಡಲಿ ಅಂತ. ಯಜ್ಞವರಾಹನ ಬಗ್ಗೆ ನಾನು ಸಂಕ್ಷೇಪವಾಗಿ ಹೇಳಿದೆ. ಆ ವರಾಹದೇವ ಯಜ್ಞದಲ್ಲಿ ರಕ್ಷಣೆ ಕೊಡಬೇಕು. ರಕ್ಷತ್ತಸೌ ಮಾಧ್ವನಿ ಯಜ್ಞಕಲ್ಪ. ಇನ್ನು ಸದಂಷ್ಟ್ರಯೋನ್ನೀತ ಧರೋ ವರಾಹ, ಅವನನ್ನು ಯಜ್ಞವರಾಹ ಅಂತ ಕರಿತೇವೆ. ದಂಷ್ಟ್ರ ಅಂದರೆ ಕೋರೆದಾಡೆ, ತನ್ನ ದಂಷ್ಟ್ರೆಯಿಂದ ಧರೆಯನ್ನು ಉನ್ನಯನ ಮಾಡಿರತಕ್ಕಂತಹ ವರಾಹ ದಾರಿಯಲ್ಲಿ ಸಾಗುವಾಗ ಯಜ್ಞಯಾಗಗಳಲ್ಲಿ ನನ್ನನ್ನು ರಕ್ಷಣೆ ಮಾಡಿದಿ. ಪರ್ವತವನ್ನು ಹತ್ತುವಾಗ ಪರಶುರಾಮ ದೇವರು ರಕ್ಷಣೆ ಮಾಡಬೇಕು. ಪರ್ವತ ಅಂತ ಹೇಳಿದರೆ ಏನು? ಬದ್ರಿನಾಥ್ ಯಾತ್ರೆಯನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಊಟಿಗೆ ಹೋಗುವಂಥದ್ದು ಇರ್ಬೋದು. ಯಾವುದಾದ್ರು ಒಟ್ಟು ಒಂದು ಯಾವುದೋ ನಿಮಿತ್ತದಿಂದ ಪರ್ವತವನ್ನು ಹತ್ತು ಚಾರಣ ಅಂತ ಮಾಡ್ತಾರಲ್ಲ ಅಂಥದ್ದು. ಆ ಪರ್ವತಗಳಲ್ಲಿ ರಾಮ ಅಂದರೆ ಪರಶುರಾಮ ದೇವ ಅದ್ರಿಕೂಟೇಶು, ಪರಶುರಾಮ ಪರ್ವತದಲ್ಲಿ ವಾಸ ಮಾಡುವವ.
ಗೋಮಂತ ಪರ್ವತದಲ್ಲಿ ಇವತ್ತಿಗೂ ವಾಸ ಇದ್ದಾನೆ. ಯಾಕಂದರೆ ಚಿರಜೀವಿ ಸ್ವರೂಪ ಪರಶುರಾಮನ. ಇನ್ನು ಮತ್ತೊಬ್ಬ ರಾಮ ಇದ್ದಾನಲ್ವ, ದಾಶರಥಿ ರಾಮ, ಭರತಾಗ್ರಜ. ವಿಪ್ರವಾಸೇ ಸಲಕ್ಷ್ಮಣ ಅವ್ಯಾತ್ ಭರತಾಗ್ರಜೋ ಮಾಂ. ವಿಪ್ರವಾಸ ಅಂದರೆ ಮನೆ ಬಿಟ್ಟು ಬೇರೆ ಊರಿನಲ್ಲಿ ಪ್ರವಾಸ ಮಾಡುವುದು. ಬೇರೆ ಕಡೆಗೆ ಪ್ರವಾಸಕ್ಕೆ ಹೋದಾಗ, ಅಂದರೆ ಈಗ ನಾವು ಬಂದಿದ್ದೇವಲ್ಲ ಮನೆ ಬಿಟ್ಟು, ಈ ಸಂದರ್ಭದಲ್ಲಿ ವಿಪ್ರವಾಸೇ ಸಲಕ್ಷ್ಮಣ, ಲಕ್ಷ್ಮಣ ಸಮೇತನಾದಂತಹ ಭರತಾಗ್ರಜನಾದ ಆ ಭಗವಂತ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ. ಆದ್ದರಿಂದ ಎಲ್ಲಿಯಾದರೂ ಯಾತ್ರೆಗೆ ಹೊರಡುವಾಗ ಸಶರವು ರಾಮ ಲಕ್ಷ್ಮಣವು ಅಂತ, ಆ ರಾಮ ಲಕ್ಷ್ಮಣರು ಶಸ್ತ್ರವನ್ನು ಹಿಡಿದು ನನ್ನ ಎಡಭಾಗ ಉಭಯೋ ಪಾರ್ಶ್ವಯೋ ಆಸ್ತಾಂ, ನಮ್ಮ ಎರಡೂ ಕಡೆಯಲ್ಲೂ ನಿಂತು ಅವರು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದಿದೆ. ಸ್ವತಃ ವಾದಿರಾಜರು ತೀರ್ಥರು ಕೂಡ ರಾಮಚಂದ್ರನ ಧ್ಯಾನವನ್ನು ಹೇಳುವಾಗ ಪಥಿ ಪಥಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಅಂತ ಹೇಳ್ತಾರೆ. ನಾನು ಎಲ್ಲೆಲ್ಲಿ ನಡ್ಕೊಂಡು ಹೋಗ್ತೇನೋ, ಪ್ರವಾಸ ಮಾಡ್ತೇನೋ, ಆ ಹೊತ್ತಿಗೆ ರಾಮಚಂದ್ರ ನನ್ನನ್ನು ರಕ್ಷಣೆ ಮಾಡಲಿ. ಕಪಿಕಟಕ ಧುರೀಣ ಕಾರ್ಮುಕನ್ಯಸ್ತ ಬಾಣ ಕ್ಷಪಿತ ದಿಚೀಜ ಸೈನ್ಯ ಕ್ಷತ್ರಿಯೇಶ್ವಗ್ರಗಣ್ಯ. ಅಂತಹ ಭಗವಂತ ಜಾನಕಿ ತೋಷ ಹೇತು ಪಥಿ ಪಥಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಅಂತ ಮಾರ್ಗಗಳಲ್ಲಿ ರಕ್ಷಣೆ ಮಾಡುವುದಕ್ಕೆ ರಾಮಚಂದ್ರನಲ್ಲಿ ವರ ಕೇಳುವುದಿದೆ. ಆದ್ದರಿಂದ ಇಲ್ಲಿ ರಾಮ ನಾವು ವಿಪ್ರವಾಸ ಅಂದರೆ ಪ್ರವಾಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ರಕ್ಷಣೆಯನ್ನು ಪಡಲಿ. ಮಾಮುಗ್ರಧನ್ವಾಖಿಲ ಪ್ರಮಾದಾತ್ ನಾರಾಯಣ ಪಾತು ದರಶ್ಚಹಾಸಾತ್ ದತ್ತಸ್ತಯೋಗಾದಥ ಯೋಗನಾಥ ಪಾಯಾದ್ಗುಣೇಶಃ ಕಪಿಲ ಕರ್ಮಬಂಧಾತ್. ಭಗವಂತನ ಬೇರೆ ಬೇರೆ ಅವತಾರಗಳನ್ನು ಹೇಳ್ತಕ್ಕಂತಹ ಕಥೆ. ಅದರಲ್ಲಿ ನರ ಮತ್ತು ನಾರಾಯಣ ಅಂತ ಭಗವಂತನ ಅವತಾರ. ಬಹುಶಃ ತಮಗೆಲ್ಲ ಗೊತ್ತಿದೆ ಅವನ ಅವತಾರದ ಕಥೆ. ನರನಾರಾಯಣ ಪರ್ವತದ ಮಧ್ಯದಲ್ಲಿ ಬದರಿ ಕ್ಷೇತ್ರ ಇರುವಂಥದ್ದು. ಭಾಗವತದಲ್ಲಿ ನರನಾರಾಯಣರ ಕಥೆ ಸಂಕ್ಷೇಪವಾಗಿದೆ. ಅವರ ಕಥೆ ವಿಸ್ತಾರವಾಗಿ ಬೇಕು ಅಂತಾದರೆ ಬೇರೆ ಬೇರೆ ಪುರಾಣಗಳನ್ನು ನಾವು ಅವಲೋಕನೆ ಮಾಡಬೇಕಾಗ್ತದೆ. ಒಬ್ಬ ಸಹಸ್ರವರ್ಮಿ ಅಂತ ಒಬ್ಬ ರಕ್ಕಸ, ದೊಡ್ಡ ಭಗವದ್ಭಕ್ತ, ಚತುರ್ಮುಖನನ್ನು ಉಪಾಸನೆ ಮಾಡ್ತಾನೆ. ಚತುರ್ಮುಖ ಬ್ರಹ್ಮ ಅವನಿಗೊಂದು ವರ ಕೊಡ್ತಾನೆ. ನಿನ್ನ ಶರೀರದಲ್ಲಿ 1000 ಕವಚಗಳು ರಕ್ಷಕವಾಗಿ ನಿಲ್ತಾವೆ ಅಂತ. ಇವನು ಅಷ್ಟಕ್ಕೆ ತೃಪ್ತನಾಗುವುದಿಲ್ಲ, ಮತ್ತೆ ತಪಸ್ಸು ಮಾಡ್ತಾನೆ. ಮತ್ತೆ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾದ. ಅಲ್ಲ, 1000 ಕವಚ ಕೊಟ್ಟಿದ್ದೇನೆ, ಏನು ನಿಂದು ಸಮಸ್ಯೆ ಅಂತ ಕೇಳಿದ. ಆವಾಗ ಈ ಸಹಸ್ರವರ್ಮ ಹೇಳ್ತಾನೆ, ನನಗೆ ಸಹಸ್ರವರ್ಮ ಕೊಟ್ಟಿದ್ದೆ ಹೌದು, 1000 ಕವಚಗಳುಂಟು. ಆದರೆ ಅದನ್ನು ಒಬ್ಬ ಕತ್ತರಿಸಿ ಕೊಂದು ಹಾಕಿದರೆ ನನ್ನನ್ನು, ಅದಕ್ಕೋಸ್ಕರ ನನ್ನ ಒಂದು ಕವಚವನ್ನು ಒಬ್ಬ ಕತ್ತರಿಸಬೇಕು ಅಂತಾದರೆ 1000 ವರ್ಷ ನನ್ನ ಹತ್ರ ಹೋರಾಡಬೇಕು. ಅಷ್ಟೇ ಅಲ್ಲ, ಅವನು ಒಂದು ವೇಳೆ ಒಂದು ಕವಚವನ್ನು ಪುಡಿ ಮಾಡಿದ ಅಂತಾದರೆ ಅವ ಸಾಯಬೇಕು. ಮತ್ತೆ ಅವ 1000 ವರ್ಷ ಹೇಳಬಾರ್ದು ಅಂತ ಅರ್ಥ, ಹೋಮಾಸ್ಥಿತಿಗೆ ಹೋಗಬೇಕು ಅಂತ. ಹೀಗೊಂದು ವರ ಕೇಳಿದ. ಚತುರ್ಮುಖ ಬ್ರಹ್ಮ ಏನು ಮಾಡುವುದು, ಅವನ ತಪಸ್ಸಿಗೆ ಹಾಗೆ ಕೊಡಲೇಬೇಕಾಯ್ತು, ತಥಾಸ್ತು ಅಂತ ಹೇಳಿದ. ಹೀಗಾಗಿ ಸಹಸ್ರವರ್ಮಿ ಇಂದ್ರನನ್ನೇ ಸಿಂಹಾಸನದಿಂದ ಓಡಿಸುವ ಕೆಲಸ ಎಲ್ಲ ಮಾಡಿದ. ಆವಾಗ ಇಂದ್ರಾದಿಗಳು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಭಗವಂತ ಮೂರ್ತಿ ಅಂತ ಹೇಳುವ ದಾಕ್ಷಾಯಿಣಿಯಲ್ಲಿ ಧರ್ಮ ಪ್ರಜಾಪತಿಗೆ ಮಗನಾಗಿ ಆವಿರ್ಭವಿಸ್ತಾನೆ. ನರ ಮತ್ತು ನಾರಾಯಣ ಅಂತ 2 ರೂಪಗಳು. ಈ 2 ರೂಪಗಳು ತಪಸ್ಸನ್ನು ಆಚರಿಸುವುದು ಹೇಗೆ ಅಂತ ಲೋಕಕ್ಕೆ ತಿಳಿಸುವುದಕ್ಕೋಸ್ಕರವೇ ಇಳಿದು ಬಂದಂತಹ ಭಗವಂತನ ರೂಪ. ನಾರಾಯಣ ಅಂದರೆ ಸಾಕ್ಷಾತ್ ಭಗವಂತ, ನರ ಅಂದರೆ ಶೇಷ, ಶೇಷನಲ್ಲಿ ಭಗವಂತನ ನರ ಅಂತಕ್ಕಂತಹ ರೂಪದ ಆವೇಶ ಇರುವಂಥದ್ದು. ಇಂತಹ 2 ರೂಪಗಳು ಸಹಸ್ರವರ್ಮನನ್ನು ಎದುರಿಸಿದುವಂತೆ. ಮೊದಲು ನಾರಾಯಣ ಹೋರಾಡಿದ. 1000 ವರ್ಷ ಯುದ್ಧ ನಡೆಯಿತು. ಎಲ್ಲಿ ನಡೆದದ್ದು ಅಂತ ಗೊತ್ತಿಲ್ಲ, ಇಲ್ಲದೆ ಹೋದರೆ ಅಲ್ಲೊಂದು ದೇವಸ್ಥಾನ ಕಟ್ಬೋದಿತ್ತು. ಅದೆಲ್ಲೋ ಆ ಕಡೆ ನಮ್ಮ ಹಿಮವತ್ ಪರ್ವತದಲ್ಲಿ ನಡೆದಂತಹ ಘಟನೆ. ನಮ್ಮ ಬಹುಶಃ ಮಾನಸ ತೀರದಲ್ಲಿ ನಡೆದದ್ದಿರಬೇಕು, ಮಾನಸ ಸರೋವರದ ತೀರದಲ್ಲಿ ನಡೆದ ಯುದ್ಧ. 1000 ವರ್ಷ ಯುದ್ಧ ನಡೆಯಿತು. 1000 ವರ್ಷ ಆದಾಗ ನಾರಾಯಣ ಒಂದು ಅಸ್ತ್ರ ಪ್ರಯೋಗ ಮಾಡಿದ. ಅವನ ಒಂದು ಕವಚ ಜಾರಿ ಬಿದ್ದು ಹೋಯ್ತಂತೆ. ಕವಚ ಬೀಳುವಾಗಲೂ ನಾರಾಯಣ ಬೀಳುವುದಕ್ಕೂ ಸರಿ ಹೋಯಿತು. ಅಲ್ಲಿ ಕವಚ ಬಿತ್ತು, ಇಲ್ಲಿ ನಾರಾಯಣ ಸ್ಮೃತಿ ತಪ್ಪಿ ಬಿದ್ದ. ಅವ ಸ್ಮೃತಿ ತಪ್ಪಿದ್ದೇ ತಡ ಈ ಕಡೆಯಿಂದ ತಪಸ್ಸು ಮಾಡ್ತಾ ಇದ್ದಂತಹ ನರ ಎದ್ದವ ತನ್ನ ಕಮಂಡಲು ತೀರ್ಥತೆಗೊಂಡು ಅವನಿಗೆ ಪ್ರೋಕ್ಷಣೆ ಮಾಡಿದ. ಪ್ರೋಕ್ಷಣೆ ಮಾಡಿದ ಕೂಡಲೇ ನಾರಾಯಣ ಹೀಗೆ ಎದ್ದಂತೆ. ಎದ್ದು ಹೀಗೆ ಕಣ್ಣು ಉಜ್ಜಿಕೊಂಡು ಇವನ ಬಿಲ್ಲು ಅವನ ಕೈಯಲ್ಲಿ ಕೊಟ್ಟ, ತಾನು ತಪಸ್ಸಿಗೆ ಕೂತ. ಇವರು 1000 ವರ್ಷ ಈ ಒಂದು ತಪಸ್ಸು, 1000 ವರ್ಷ ಈ ಒಂದು ಯುದ್ಧ.
1,000 ವರ್ಷ ಆಗುವಾಗ ನರ ಒಳಗಿದ್ದ ಮತ್ತೊಂದು ಕವಚವನ್ನು ಪುಡಿ ಮಾಡಿದ. ಅದು ಬೀಳ್ತಾ ಇದ್ದ ಹಾಗೆ ತಾನು ಬಿದ್ದ. ನಾರಾಯಣ ಎದ್ದ, ನೀರು ಪ್ರೋಕ್ಷಣೆ ಮಾಡಿದ, ಅವನನ್ನು ಯುದ್ಧಕ್ಕೆ ಕಳಿಸಿ ತಾನು ಮತ್ತೆ ತಪಸ್ಸಿಗೆ ಕೂತು. ಹೀಗೆ 999 ಗುಣಿಸು 1000 ವರ್ಷ ತಪಸ್ಸಾಯಿತು. ಸಹಸ್ರವರ್ಮಿಯಲ್ಲಿ ಒಂದು ಕವಚ ಮಾತ್ರ ಉಳಿದಿದೆ. ಈ ಹೊತ್ತಿಗೆ ಚತುರ್ಮುಖ ಬ್ರಹ್ಮ ಬಂದಂತೆ ಬಂದು ನರನಾರಾಯಣರ ಹತ್ರ ತಾನು ಕೈ ಮುಗಿದು ಕೇಳಿಕೊಳ್ತಾನೆ, ಒಂದು ಕವಚ ಇರುವುದು, ನಾನು ವರ ಕೊಟ್ಟದ್ದು, ನಾನು ಕೊಟ್ಟದ್ದು ಏನು ಪುಡ್ಕೋಸಿ ಅಂತಾದರೆ ನಾಳೆ ನನ್ನನ್ನು ಯಾರು ತಪಸ್ಸೆ ಮಾಡುವುದಿಲ್ಲ. ಅದಕ್ಕೋಸ್ಕರ ಸದ್ಯ ಈ ಒಂದು ಕವಚವನ್ನು ಉಳಿಸಿ ಮತ್ತೆ ಯಾವಾಗಾದರೂ ಅವಕಾಶ ಮಾಡಿಕೊಂಡು ನೀವಿಬ್ಬರು ಸೇರಿ ಅದನ್ನು ತೆಗೆದರೆ ಸರಿ ಅಂತ ಕೇಳಿಕೊಂಡಂತೆ. ನಾರಾಯಣ ಹೌದೌದು, ನಿನಗೆ ಅಲ್ಲಲ್ಲಿ ಹೆಸರು ಬರುವುದಕ್ಕೆ ಇಂಥ ಕೆಲಸ ಮಾಡಬೇಕು ಅಂತೇಳಿ ನರನಾರಾಯಣರು ಒಪ್ಪಿಕೊಂಡರು. ಒಪ್ಪಿಕೊಂಡ ಕಾರಣದಿಂದ ಆ ನರ 1,000 ವರ್ಷದ ತಪಸ್ಸಾಗಿತ್ತು. ತಪಸ್ಸಾಗಿ ಒಂದು ಬಾಣ ಹೊಡೆದದ್ದಕ್ಕೆ ಇವ ಒಂದು ರೀತಿಯಲ್ಲಿ ಸತ್ತ, ಅಂದರೆ ಶ್ವಾಸವನ್ನೇ ಕಳ್ಕೊಂಡ ವ್ಯಕ್ತಿ ಆಮೇಲೆ ದ್ವಾಪರ ಯುಗದಲ್ಲಿ ಒಬ್ಬ ಕರ್ಣನಲ್ಲಿ ಆವೇಶಗೊಂಡು ಹುಟ್ಟಿದ, ಸಹಸ್ರವರ್ಮಿ ಅಂತ. ಆ ಕಾರಣ ಇಲ್ಲೇ ಕರ್ಣ ಹುಟ್ಟುವಾಗ ಆ ಕೊನೆಯ ಒಂದು ಕವಚವನ್ನು ಶರೀರದಲ್ಲಿ ಹೊತ್ತುಕೊಂಡೇ ಹುಟ್ಟಿ ಬಂದ. ಇವನದ್ದು ಈ ಕವಚ ತೆಗೆಯುವುದಕ್ಕೆ ಇದೇ ನರನಾರಾಯಣರು ಬಂದದ್ದು, ಪಾರ್ಥ ಮತ್ತು ಶ್ರೀಕೃಷ್ಣನಾಗಿ ಒಂದೇ ರಥದಲ್ಲಿ ಕುಳಿತು ಅವರು ಕರ್ಣನ ಕವಚವನ್ನು ತೆಗೆಯುವ ಕೆಲಸವನ್ನು ಮಾಡಿದ್ದು. ಅದು ಸಹಸ್ರವರ್ಮಿಯ ಇತಿಹಾಸ. ಆದ್ದರಿಂದಾಗಿ ಅರ್ಜುನ ಅಂತ ಹೇಳಿದರೆ ಕೇವಲ ದೇವೇಂದ್ರ ಅಲ್ಲ, ದೇವೇಂದ್ರನಲ್ಲಿ ನರನ ಆವೇಶ ಇದ್ದು ಅರ್ಜುನ ಅಂತಕ್ಕಂತಹ ಸ್ವರೂಪ. ಶ್ರೀಕೃಷ್ಣ ಅಂದರೆ ಸಾಕ್ಷಾತ್ ನಾರಾಯಣನೇ ಶ್ರೀಕೃಷ್ಣ. ಆದ್ದರಿಂದ ನರನಾರಾಯಣರು ಅಂತ ಅರ್ಜುನ ಮತ್ತು ಶ್ರೀಕೃಷ್ಣನನ್ನು ಮಹಾಭಾರತ ಭಾಗವತಗಳು ಉಲ್ಲೇಖ ಮಾಡ್ತಾವೆ. ಅದರ ಹಿನ್ನೆಲೆಯನ್ನು ಪುರಾಣಗಳು ತೆಗೆದಿರ್ತವೆ. ಅಂತಹ ನಾರಾಯಣ, ಆ ನಾರಾಯಣನ ವಿಶೇಷತೆ ಏನು, ಅವನನ್ನು ನಾವು ಎಲ್ಲಿ ರಕ್ಷಣೆ ಕೊಡಬೇಕು ಅಂತ ಕೇಳ್ತೇವೆ. ಮಾಮುಗ್ರಧನ್ವಾ ಅಖಿಲ ಪ್ರಮಾದಾತ್ ನಾರಾಯಣ. ಇಲ್ಲಿ ನಾರಾಯಣನನ್ನು ಹೇಳುವಾಗ ಉಗ್ರಧನ್ವಾ ನಾರಾಯಣ ಅಂತ ಹೇಳ್ತಾರೆ. ಉಗ್ರವಾದ ಧನುಸ್ಸನ್ನು ಹಿಡಿದಂತಹ ನಾರಾಯಣ ಅಂತ. ನಾವು ಭಾಗವತದ ನಾರಾಯಣನ ಕಥೆ ಕೇಳಿದರೆ ಅವನು ಬಿಲ್ಲು ಹಿಡ್ಕೊಳ್ಳೇ ಇಲ್ಲ. ಆದ್ದರಿಂದ ಈ ಪುರಾಣಾಂತರದ ಕಥೆಯನ್ನು ಸೇರಿಸಿಕೊಂಡು 1000 ವರ್ಷ ಬಿಲ್ಲು ಹಿಡಿದು ಹೋರಾಡಿದಂತಹ ಆ ನಾರಾಯಣ ರೂಪಿಯಾದಂತಹ ಪರಮಾತ್ಮ ನಮ್ಮ ಎಲ್ಲ ಪ್ರಮಾದಗಳಿಂದಲೂ ನಮ್ಮನ್ನು ದೂರ ಮಾಡಲಿ. ಪ್ರಮಾದ ಅಂತ ಹೇಳಿದರೆ ವಿಷಯ ಗೊತ್ತಿದ್ದೂ ಕೂಡ ಮರೆತು ಹೋಗಿ ಮಾಡತಕ್ಕಂತಹ ಅಪಚಾರಗಳು. ನಮಗೆ ಗೊತ್ತಿದೆ, ಮನೆಯ ಮುಂದೆ ನಾನು ತುಳಸಿ ಕಟ್ಟೆ ಕಟ್ಟಿಸಿದ್ದೇನೆ ಅಂತ, ಅವನೇ ಮನೆ ಕಟ್ಟಿಸಿದ್ದೆ. ಆದರೆ ಯಾವತ್ತೂ ಮನೆಯಿಂದ ಹೊರಗೆ ಬರುವಾಗ ತುಳಸಿ ಕಟ್ಟೆಗೆ ಕಾಲು ತಾಗಿ ಬೀಳುವುದು. ಅವ ಹೇಳುವುದು, ಯಾವ ಒಂದು ಇಂಜಿನಿಯರ್ ಕಟ್ಟಿದ್ದಾನೋ ಏನೋ, ಸ್ವಲ್ಪ ಆ ಕಡೆ ಕಟ್ಟಬಾರ್ದಿತ್ತ, ಕಟ್ಟಿಸಿದ್ದೀವನೇ, ಇದೇ ಜಾಗ ಪ್ರಶಸ್ತ, ಇಲ್ಲೇ ತುಳಸಿ ಕಟ್ಟೆ ಕಟ್ಟಿಸಿ. ಅವನೇ ಕಟ್ಟಿಸಿದಕ್ಕೆ ಕಾಲು ತಾಗಿಸಿಕೊಂಡು ಬೀಳ್ತಾನೆ ಅಂದರೆ ಅದಕ್ಕೆ ಪ್ರಮಾದ ಅಂತ ಹೇಳೋದು ಇನ್ನೇನು ಹೇಳಬೇಕು. ವಿಷಯ ಗೊತ್ತಿದ್ದು ಅಪಚಾರಗಳು ಎಲ್ಲಿ ನಡೀತಾವೆ ಅಂಥದ್ದನ್ನು ಪ್ರಮಾದ ಅಂತ ಹೇಳ್ತೀವಿ. ನಾವು ಪ್ರಮಾದ ಅನ್ನೋ ಶಬ್ದವನ್ನು ಎಲ್ಲೆಲ್ಲೋ ಬಳಸ್ತೇವೆ. ಇವತ್ತು ಪ್ರಮಾದವಶಾತ್ 2 ಹೋಳಿಗೆ ಜಾಸ್ತಿ ತಿಂದುಬಿಟ್ಟೆ ಅಂತ. ಇದು ಪ್ರಮಾದವಶಾತ್ ಅಲ್ಲ, ಇದು ಬೇಕು ಅಂತಲೇ ತಿಂದದ್ದು. ಪ್ರಮಾದ ಅಂದರೆ ಗೊತ್ತಾಗದೇ ನಡೆದಂತಹ ಅಪಚಾರಗಳನ್ನು ಪ್ರಮಾದ ಅಂತ ಹೇಳುವುದು. ಅಂತಹ ಪ್ರಮಾದಗಳು ನಮ್ಮಿಂದ ಘಟಿಸುವುದಾದರೆ ಭಗವಂತ ಉಗ್ರಧನ್ವ ನಾರಾಯಣ ಆ ಪ್ರಮಾದಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ. ಇನ್ನು ನರರೂಪಿ ಪರಮಾತ್ಮ ನಗುವಿನಿಂದ ನಮ್ಮನ್ನು ರಕ್ಷಿಸಲಿ. ಇದು ಬಹಳ ಮುಖ್ಯವಾದಂತಹ ವಿಷಯ. ಯಾಕಂದರೆ ನಗು ಅನ್ನುವುದು ಎಷ್ಟು ಉತ್ತಮವೋ ಅಷ್ಟೇ ಸಮಸ್ಯೆಯನ್ನು ಕೊಡುವಂಥದ್ದು ಕೂಡ. ಯಾವಾಗ ನಗಬೇಕೋ ಆವಾಗ ನಗದೇ ಹೋದರೂ ಸಮಸ್ಯೆ, ಯಾವಾಗ ನಗಬಾರ್ದೋ ಆವಾಗ ನಗುವುದರಿಂದಲೂ ಸಮಸ್ಯೆ. ಕೆಲವೊಂದು ಎಷ್ಟೋ ಸಮಸ್ಯೆಗಳು ಒಂದು ನಗುವಿನಿಂದ ಪರಿಹಾರವೂ ಆಗಿಬಿಡ್ತದೆ. ಆದ್ದರಿಂದ ನಗು ಬಹಳ ಜಾಗೃತೆಯಾಗಿ ಬೇಕಾಗ್ತದೆ. ಭಗವಂತ ಶ್ರೀಕೃಷ್ಣನ ಒಂದು ಅಗ್ರಪೂಜೆಯ ಪ್ರಸಂಗ ನಿಮಗೆಲ್ಲ ಗೊತ್ತಿರ್ಬೋದು. ಅಗ್ರಪೂಜೆಗೆ ಅಂತ ಶ್ರೀಕೃಷ್ಣನನ್ನು ಭೀಷ್ಮಾಚಾರ್ಯರು ನಿರ್ದೇಶನ ಮಾಡ್ತಾರೆ. ಶ್ರೀಕೃಷ್ಣನನ್ನು ಅಗ್ರಪೂಜೆಗೆ ಹೋಗಿ ಸಹದೇವನೇ ಕರ್ಕೊಂಡು ಬಂದು ಕೂಡಿಸ್ತಾನೆ. ಶ್ರೀಕೃಷ್ಣ ಕೂತಿದ್ದಾನೆ ಅಗ್ರಪೂಜೆಯ ಸಿಂಹಾಸನದಲ್ಲಿ. ಆವಾಗ ಸಭೆಯಲ್ಲಿ ಗುಸುಗುಸು ಪ್ರಾರಂಭ ಆಗ್ತದೆ. ಇವರಿಗೆ ಬೇರೆ ಯಾರೂ ಸಿಗಲಿಲ್ಲ, ಗೊಲ್ಲರೇ ಆಗಬೇಕಾಯಿತು. ನಾವೆಲ್ಲ ಇದ್ದೇವೆ ರಾಜರುಗಳು. ಆ ಕಡೆ ಗುರುಗಳು ದ್ರೋಣರಿದ್ದರು, ಅವರು ಇವರಿಗೆ ಹಿಡಿಸಲಿಲ್ಲ. ಹೋಗಿ ನಮ್ಮ ಜಾತಿಗಿಂತ ಕೆಳಗಿನ ಜಾತಿಯ ಒಂದೊಂದು ಜಾತಿ ಪ್ರಶ್ನೆಗಳು ಶುರುವಾಗಿದ್ದಾವೆ ಸಭೆಯಲ್ಲಿ. ಅಷ್ಟೇ ಅಲ್ಲ, ಆಮೇಲೆ ಇವನಿಗೆ ವಯಸ್ಸು ಎಷ್ಟಾಯಿತು ಅಂತ ಇವನನ್ನು ಕೂಡಿಸಿದ್ದಾರೆ. ಅವರಿರಲಿಲ್ಲ, ದ್ರುಪದ ಇರಲಿಲ್ಲ, ಹೆಣ್ಣುಗಟ್ಟವರು, ಅವರನ್ನು ಕೂಡಿಸಬಾರ್ದಿತ್ತ ಅಂತ ಈ ರೀತಿಯೆಲ್ಲ ಗಲಾಟೆ ಪ್ರಾರಂಭ ಆಯಿತು. ಅವರಿಗೆಲ್ಲ ಒಬ್ಬ ಧ್ವನಿಯಾಗಿ ನಿಂತವ ಶಿಶುಪಾಲ. ಶಿಶುಪಾಲ ಕೃಷ್ಣನನ್ನು ಬೈಯುವುದಕ್ಕೆ ಶುರು ಮಾಡಿದ. ಅವರು ಶುರು ಮಾಡಿದ್ದು ಭೀಷ್ಮಾಚಾರ್ಯರನ್ನು ಬೈಲಿಕ್ಕೆ. ಆದರೆ ಭೀಮಸೇನ ಗದೆ ಹೀಗೆ ಅಂದ, ಹೆದರುಕೊಂಡು ಭೀಷ್ಮನನ್ನು ಬಿಟ್ಟ ಈ ಕಡೆ ಕೃಷ್ಣನನ್ನು ಬೈಯುವುದಕ್ಕೆ ಶುರು ಮಾಡಿದ. ಎಲ್ಲಿಂದ ಬೈಯುವುದು ಶುರು ಮಾಡಿದ್ದು ಅಂದರೆ, ನನ್ನ ಹೆಂಡತಿಯನ್ನು ಕದ್ದುಕೊಂಡು ಹೋದವ ಇವ ಅಂತ ಶುರು ಮಾಡಿದ.
ಮರ್ಯಾದೆಗೆಟ್ಟವ ಅಂದರೆ ಶಿಶುಪಾಲ. ಕೃಷ್ಣ ಕೊನೆಗೆ ಹೇಳ್ತಾನೆ ಅದನ್ನು, ನೀನು ಪತ್ನಿಯ ವಿಷಯವನ್ನು ಮಾತಾಡಿದೆಯಲ್ಲ, ನಾಚಿಕೆ ಇದೆಯಾ ನಿನಗೆ ಅಂತ ಕೇಳ್ತಾನೆ. ಯಾಕಂದರೆ ಬಾಸಿಂಗ ಕಟ್ಟಿಕೊಂಡು ಬಂದವ ನೀನಲ್ಲಿ, ಆಮೇಲೆ ಹುಡುಗಿ ಸಿಗಲಿಲ್ಲ, ಹುಡುಗಿ ಇನ್ನೊಬ್ಬರ ರಥದಲ್ಲಿ ಓಡಿ ಹೋಗಿದ್ದಾಳೆ, ನಿನಗೆ ಮದುವೆ ಆಗಲಿಲ್ಲ, ಅದನ್ನು ಇಲ್ಲಿ ಬಂದು ನನ್ನ ಹೆಂಡತಿಯನ್ನು ವ್ಯಾಪಾರಿಸಿದ್ದಾನೆ ಅಂತ ಹೇಳ್ತೀಯಲ್ಲೋ ನೀನು ಅಂತ ಕೃಷ್ಣ ಅದನ್ನು ಸರಿಯಾಗಿ ತರಾಟೆಗೆ ತಗೊಳ್ತಾನೆ. ಆದರೆ ಇವ ಕೃಷ್ಣನ ಮೇಲೆ ದೋಷಾರೋಪಣೆಗಳನ್ನು ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ರೆ ಕೃಷ್ಣನಿಗೆ ಖುಷಿ, ನನ್ನಲ್ಲಿ ಹೀಗೂ ಕೂಡ ನನ್ನನ್ನು ವರ್ಣನೆ ಮಾಡಲಿಕ್ಕೆ ಆಗ್ತದಲ್ವ ಅಂತ. ಯಾರು ಮಾಡಿದ್ದು ಗೊತ್ತಿಲ್ಲ ಅವನಿಗೆ. ನನ್ನ ಒಂದೊಂದು ಚರ್ಯೆಯನ್ನು ಈ ದೃಷ್ಟಿಕೋನದಲ್ಲಿ ಹೀಗೆ ತಗೊಂಡು ವರ್ಣನೆ ಮಾಡಲಿಕ್ಕೆ ಆಗ್ತದೆ. ಶಿಶುಪಾಲ ಓದಿದ್ದು ಚೆನ್ನಾಗಿ ಓದಿದ್ದಾನೆ ಅಂತ ಖುಷಿ ಅವನಿಗೆ. ಅದನ್ನು ಕೃಷ್ಣ ಅನುಭವಿಸ್ತಾ ಇದ್ದಾನೆ. ಅವ ಅಲ್ಲಿ ಅಷ್ಟು ಜೋರಾಗಿ ಕೆಟ್ಟದಾಗಿ ಬೈದರೆ ಕೃಷ್ಣ ನೋಡಿ ಮೆಲ್ಲ ನಗುವುದು, ಸೂಪರ್, ಚೆನ್ನಾಗಿ ಬೈತಾ ಇದ್ದೀನಿ. ಈ ನಕ್ಕಿದ್ದನ್ನು ನೋಡಿ ಅವನಿಗೆ ಸಿಕ್ಕಾಬಟ್ಟೆ ಸಿಟ್ಟು. ಅಂದರೆ ಒಬ್ಬರು ಬೈತಾ ಇರುವಾಗ ನಕ್ಕರೆ ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ. ನಗುವಿನ ಬಗ್ಗೆ ತುಂಬ ಜಾಗ್ರತೆ ಬೇಕು. ಅವರು ಬೈತಾ ಇರುವಾಗ ಕಣ್ಣಲ್ಲಿ ನೀರು ಹಾಕಿಕೊಂಡು ಹೀಗೆ ಕೂಡಬೇಕು. ಬರದೇ ಹೋದರು ಸುಮ್ಮನೆ ಕೂತಿರ್ಬೇಕು. ಕೂತ್ರೆ ಅವರಿಗೆ ಅಯ್ಯೋ ಪಾಪ ಅನಿಸುತ್ತೆ, ನಿಲ್ಲಿಸ್ತಾರೆ ಕಣೆ. ಅದು ಬಿಟ್ಟು ಅವರು ಬೈತಾ ಇದ್ದಾಗ ನೀವು ನಗುವುದಕ್ಕೆ ಶುರು ಮಾಡಿದರೆ ಪರಿಸ್ಥಿತಿ ಬಿಗಡಾಯಿಸಿ ಹೋಗುತ್ತೆ. ಅದರಿಂದ ಹಾಸ ಅನ್ನೋದಿದೆ ಅಲ್ವಾ, ತುಂಬ ಜಾಗ್ರತೆಯಾಗಿ ಅದನ್ನು ಪ್ರಯೋಗಿಸಬೇಕಾದಂಥದ್ದು. ನಮ್ಮ ಹಾಸ ಎಷ್ಟೋ ಸಂದರ್ಭದಲ್ಲಿ ಅಪಾರ್ಥವನ್ನು ಕೊಡ್ತಕ್ಕಂತಹ ಸಾಧ್ಯತೆ ಇದೆ. ಹಾಸವನ್ನು ಅಪಹಾಸ್ಯ ಅಂತ ಭಾವಿಸುವ ಸಾಧ್ಯತೆ ಇದೆ. ದುರ್ಯೋಧನ ನೀರಿನಲ್ಲಿ ಬಿದ್ದದ್ದು ಸಭೆಯಲ್ಲಿ ನಡೀತಾ ನಡೆದಾಗ ನಮ್ಮ ದ್ರೌಪದಿ ದೇವಿಯನ್ನು ನಕ್ಕುಬಿಟ್ಲು. ವಲ್ಗತ್ಕು ಚಂಪರಿಜಹಾಸ ಅಂತೇಳಿ, ಏನು ಎದೆಯನ್ನೆಲ್ಲ ನಡುಗಿಸಿಕೊಂಡು ನಕ್ಕಳಂತೆ. ಆ ಕಡೆಯಿಂದ ಎಲ್ಲ ಆಕೆಯ ಪರಿವಾರದಲ್ಲಿದ್ದ ಸ್ತ್ರೀಯರೆಲ್ಲ ನಕ್ಕರು. ಹೇಗೆ ಬಿದ್ದಿದ್ದಾನೆ ನೋಡಿ, ಅಯ್ಯೋ ಪಾಪ ಅಯ್ಯೋ ಪಾಪ, ಎಬ್ಬಿಸಿ ಎಬ್ಬಿಸಿ ಅಂತ ನಗ್ತಾ ಇದ್ದಾರೆ ಎಲ್ಲರೂ ಸೇರಿ. ಎಬ್ಬಿಸುವುದಕ್ಕೆ ಯಾವ ಹೆಂಗಸರು ಬರಲಿಲ್ಲ. ಯಾಕಂದರೆ ಇವನ ಹತ್ರ ಹೆಂಗಸರು ಬರುವುದೇ ಭಯಾನಕ ಅಂತ ಗೊತ್ತವರಿಗೆ, ಯಾರೂ ಬರಲಿಲ್ಲ. ಧರ್ಮರಾಜ ಓಡಿ ಬಂದು ತನ್ನ ಮೈಮೇಲಿದ್ದ ಬಟ್ಟೆಯನ್ನು ಅವನಿಗೆ ಕೊಟ್ಟು ಎಬ್ಬಿಸಿಕೊಂಡು ಬಂದದ್ದು. ಭೀಮಸೇನೂ ಹೋಗಲಿಲ್ಲ ಅಂತ ಎಬ್ಬಿಸಲಿ. ಅವನು ಕೂಡ ದ್ರೌಪದಿ ನಗುವುದನ್ನು ನೋಡಿ ತಾನು ಕೂಡ ಹಾತ ತಗಲಿಕ್ಕೆ ಶುರು ಮಾಡಿದ. ಈ ಒಬ್ಬರು ನಗುವುದಕ್ಕೆ ಶುರು ಮಾಡಿದರೆ ಉಳಿದವರಿಗೆಲ್ಲ ನಗು ಬರುವುದು ಸಹಜ. ಭೂಮಿಯಲ್ಲಿ ಒಂದು ಬಾರಿಯೂ ನಗದೇ ಇದ್ದ ವ್ಯಕ್ತಿಯು ಎಲ್ಲರೂ ನಗುವಾಗ ಒಂದು ಸಲ ನಕ್ಕು ಬಿಡ್ತಾರೆ. ಆಮೇಲೆ ಅವರಿಗೆ ಗೊತ್ತಿರೋಲ್ಲ ನಾನು ನಕ್ಕಿದ್ದೇನೆ ಅಂತ ಗೊತ್ತಿರೋದಿಲ್ಲ. ನಗು ಅನ್ನುವುದು ಒಂದು ರೀತಿಯಲ್ಲಿ ಸಾಂಕ್ರಾಮಿಕವಾದದ್ದು. ನಗುವುದು, ನಮ್ಮ DVG ಅವರು ನಗುವಿನ ಬಗ್ಗೆ ಒಂದು ಪದ್ಯ ಬರೀತಾರೆ, ಯಾವುದು ಸಹಜದ ಧರ್ಮ ಯಾವುದು ಪರಧರ್ಮ ಅನ್ನೋದನ್ನು ಬಹಳ ಸುಂದರವಾಗಿ ಚಿತ್ರಿಸ್ತಾರೆ. ನಗು ಅನ್ನೋದು ಮನುಷ್ಯನ ಆರೋಗ್ಯಕ್ಕೆ ಪೂರಕವಾದದ್ದು, ಬೇಕಾದದ್ದು. ಆದರೆ ಯಾವ ಜಾಗದಲ್ಲಿ ನಗು ಬೇಕು, ಅದಕ್ಕೆ ವಿಪರೀತ ಜಾಗದಲ್ಲಿ ನಗು ಬಂದಾಗ ಅದು ಮನುಷ್ಯನ ಪ್ರಾಣಹಾನಿಗೆ ಕಾರಣವಾಗಿ ಬಿಡಬಹುದು. ಕಳಿಂಗ ದೇಶದ ಅರಸನ 32 ಹಲ್ಲು ಹೋದದ್ದು ಒಂದು ನಕ್ಕಿದ್ದಕ್ಕೋಸ್ಕರ. ನಮ್ಮ ಪೂಷ ಅಂತಕ್ಕಂತಹ ಒಬ್ಬ ದೇವತೆಯ ಕೈ ಕತ್ತರಿಸಿದ್ದು ಅವನು ನಕ್ಕಿದ್ದಕ್ಕೋಸ್ಕರ. ಶಿವನನ್ನು ಕುರಿತು ಏನೋ ಗಲಾಟೆ ಆಗ್ತಾ ಇದ್ದಾಗ ಅವ ನಕ್ಕ ಅಂತೇಳಿ ಅವನ ಕೈ ಕತ್ತರಿಸಿದ್ರು. ಚಪ್ಪಾಳೆ ತಟ್ಟಿದ್ದಕ್ಕೋಸ್ಕರ ಕೈ ತೆಗೆದು ಹಾಕ್ತಿದ್ರು. ಅದನ್ನ ನಗು ಭಯಾನಕ, ನಗು ಅಷ್ಟೇ ಉಪಯುಕ್ತ. ಅದನ್ನ ಎಲ್ಲಿ ನಗು ಬೇಕು ಎಲ್ಲಿ ನಗು ಬೇಡ ಅನ್ನುವ ವ್ಯವಸ್ಥೆ ನನ್ನಲ್ಲಿ ಪ್ರಾಮಾಣಿಕವಾಗಿ ಮೂಡುವುದಕ್ಕೋಸ್ಕರ ನರ ಅನಿಸಿದಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಮುಂದಕ್ಕೆ ದತ್ತಾತ್ರೇಯ. ದತ್ತಸ್ತು ಅಯೋಗಾತ್ ಅಥ ಯೋಗನಾಥ. ಯೋಗಶಾಸ್ತ್ರವನ್ನು ಲೋಕಕ್ಕೆ ಕೊಟ್ಟ 2 ರೂಪಗಳು, ಒಂದು ದತ್ತಾತ್ರೇಯ ಮತ್ತೊಂದು ಕಪಿಲ. ಯೋಗನಾಥನಾದಂತಹ ದತ್ತಾತ್ರೇಯ ನಮ್ಮನ್ನು ಅಯೋಗದಿಂದ ರಕ್ಷಣೆ ಮಾಡಲಿ. ಅಯೋಗ ಅಂದ್ರೇನು? ಆ ಅನ್ನೋದು ಕೆಟ್ಟದ್ದು ಅನ್ನೋ ಅರ್ಥದಲ್ಲಿದೆ. ಅಯೋಗ ಅಂದರೆ ಕೆಟ್ಟ ಯೋಗ ಅಂತ. ಅಂದರೆ ಯೋಗಶಾಸ್ತ್ರ ಅಂತಿದೆ ಅಲ್ವಾ, ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಇವೆಲ್ಲ ಕೂಡ ಯೋಗ ಅಂತ ಕರಿತೇವೆ. ಅಯೋಗ ಅಂತ ಹೇಳಿದರೆ ಅದನ್ನು ಎಡವಟ್ಟು ಮಾಡುವುದು, ಶೀರ್ಷಾಸನ ಮಾಡುವುದು, ಶೀರ್ಷಾಸನ ಮಾಡ್ತಾ ಪ್ರಾಣಾಯಾಮ ಮಾಡುವುದು, ಇದೆಲ್ಲ ಅಯೋಗ. ಪ್ರಾಣಾಯಾಮ ಯಾವಾಗ ಮಾಡಬೇಕು, ಶೀರ್ಷಾಸನ ಯಾವಾಗ ಮಾಡಬೇಕು, ಅದಕ್ಕೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಮೀರಿ ಮಾಡಿದಾಗ ಅದು ಶರೀರದಲ್ಲಿ ಕೆಟ್ಟ ಪರಿಣಾಮವನ್ನು ಬೀರುವ ಸಾಧ್ಯತೆಗಳುಂಟು. ಅಂಥದ್ದನ್ನು ಅಯೋಗ ಅಂತ ಕರೀತಾರೆ. ಅಥವಾ ಕಾಲದಲ್ಲಿ ಊಟ ಮಾಡುವುದಕ್ಕೆ ಯೋಗ ಅಂತ ಹೆಸರು, ಅಕಾಲದಲ್ಲಿ ಭೋಜನ ಮಾಡುವಂಥದ್ದಕ್ಕೆ ಅಯೋಗ ಅಂತ ಹೆಸರು. ಅವನು ಕಂಠಕ್ಕಿಂತ ಕೆಳಗಿರುವಾಗಲೇ ಊಟವನ್ನು ನಿಲ್ಲಿಸುವುದಕ್ಕೆ ಯೋಗ ಅಂತ ಹೆಸರು. ಕಂಠಮಟ್ಟ ತಿಂದದ್ದು ಸಾಧ್ಯ ಆಗದೆ ಬಾಯಿ ಮಟ್ಟ ಅಲ್ಲ, ಬಾಯಿಗಿಂತ ಮೇಲೆ ಮೂಗು ಮಟ್ಟ ತುರುಕಿದರೆ ಅದಕ್ಕೆ ಅಯೋಗ ಅಂತ ಹೆಸರು. ಯೋಗ ಅಯೋಗ ಅಂತ 2 ಇದೆ. ನಾವು ಅಯೋಗ ಏನಿದೆ ನಮ್ಮದು ಯೋಗ ಮಾರ್ಗಕ್ಕಿಂತ ವಿಭಿನ್ನವಾದ ರೀತಿಯ ನಮ್ಮ ನಡೆ. ಅಯೋಗದ ಬಗ್ಗೆ ವ್ಯಾಖ್ಯಾನಕಾರರು ಇನ್ನೊಂದು ವಿಷಯ ಹೇಳ್ತಾರೆ. ಬೆಳಗ್ಗೆ ಕಾಲದಲ್ಲಿ ಏಳುವುದು ಯೋಗ. ಕಾಲ ಅಂತ ಹೇಳಿದರೆ ಕೋಳಿ ಕೂಗುವ ಕಾಲವೇ ಮನುಷ್ಯ ಹೇಳುವಂತಹ ಕಾಲ. ಆಗ ಏಳುವುದು ಅದು ಯೋಗ, ಅದು ಶರೀರಕ್ಕೆ ಒಂದು ಯೋಗ. ಆದರೆ ಸೂರ್ಯ ಉದಯ ನಂತರದಲ್ಲಿ ಏಳುವುದುಂಟಲ್ಲ, ಅದು ಅಯೋಗ, ಅದು ಶರೀರಕ್ಕೆ ಮನಸ್ಸಿಗೆ ಬಾಧಕವಾದದ್ದು. ಇಂತಹ ಅಯೋಗದ ಜೀವನ ನಮ್ಮಲ್ಲಿದ್ದರೆ
ಅದರಿಂದ ಪರಿಹಾರ ಆಗಿ ಒಳ್ಳೆಯ ಬುದ್ಧಿ ಬರುವುದಕ್ಕೆ ನಮಗೆ ದತ್ತಾತ್ರೇಯ ಕಾಪಾಡಬೇಕು ನಮ್ಮನ್ನು. ಯಾಕಂದರೆ ದತ್ತಾತ್ರೇಯ ಯೋಗಶಾಸ್ತ್ರ ಪ್ರವೀಣ. ದತ್ತಾತ್ರೇಯ ಯೋಗ ಅಂತಲೇ ಒಂದು ಗ್ರಂಥ ಇದೆ. ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ಬಹಳ ಬಾರಿ ಉಲ್ಲೇಖ ಮಾಡಿದಂತಹ ಗ್ರಂಥ ಅದು. ಯೋಗಶಾಸ್ತ್ರವನ್ನು ದತ್ತಾತ್ರೇಯರು ಮುಖ್ಯವಾಗಿ ಕಾರ್ತವೀರ್ಯನಿಗೆ ಹೇಳಿಕೊಡ್ತಾರೆ. ಆಮೇಲೆ ಅಲರ್ಕ ಅಂತ ಹೇಳುವ ಒಬ್ಬ ಶಿಷ್ಯನಿಗೆ ಪಾಠ ಹೇಳ್ತಾರೆ. ಅಲರ್ಕ ದತ್ತಾತ್ರೇಯರಿಂದ ಪಾಠ ಕೇಳಿ ತಾನು ಯೋಗಶಾಸ್ತ್ರವನ್ನು ಯೋಗ ಸೂತ್ರಗಳನ್ನು ರಚನೆ ಮಾಡ್ತಾನೆ. ಅಲರ್ಕನ ಶಿಷ್ಯ ಪರಂಪರೆಯಲ್ಲಿ ಪತಂಜಲಿ ಅಂತಕ್ಕಂಥ ಒಬ್ಬ ಶಿಷ್ಯ ಬರ್ತಾನೆ. ಆತನೂ ಕೂಡ ಒಂದು ಯೋಗ ಸೂತ್ರಗಳನ್ನು ರಚನೆ ಮಾಡ್ತಾನೆ. ಹೀಗೆ ಯೋಗ ಸೂತ್ರ ಯೋಗಶಾಸ್ತ್ರ ಬೆಳೆಯುವಲ್ಲಿ ಪ್ರಧಾನವಾದ ಕೊಡುಗೆ ಭಗವಂತನ ದತ್ತಾತ್ರೇಯ ರೂಪದಲ್ಲಿದೆ. ಆದರೆ ದತ್ತಾತ್ರೇಯ ರೂಪ ಮೋಹಕವಾದ ರೂಪ. ಅದನ್ನು ಉಪಾಸನೆ ಮಾಡುವಂತಹ ಪ್ರಕ್ರಿಯೆ ನಮ್ಮಲ್ಲಿ ನಿಂತು ಹೋಗಿದೆ. ಕಾರಣ ಏನು ಅಂತ ಹೇಳಿದರೆ, ದತ್ತಾತ್ರೇಯ ಆತ ನೋಡುವುದಕ್ಕೆ ಭಾರೀ ಚಂದ. ಅವನನ್ನು ನೋಡಿದಂತಹ ಎಲ್ಲ ಹುಡುಗರು ಮತ್ತು ಹುಡುಗಿಯರು ಅವನ ಬೆನ್ನ ಹಿಂದೆ ಬಿದ್ದರಂತೆ. ಕೊನೆಗೆ ಇವರ ಕಾಟ ಸಹಿಸಲಿಕ್ಕಾಗದೆ ಅವ ಕಾಡಿಗೆ ಹೋದಂತೆ. ಕಾಡಿನಲ್ಲಿ ಆಶ್ರಮದಲ್ಲಿ ಗುರುಗಳ ಜೊತೆಗೆ ಇದ್ದ. ಅಲ್ಲಿಗೂ ಬಿಡಲಿಲ್ಲ ಊರಿನ ನಿಯೋಗ. ನಮಗೆ ದತ್ತಾತ್ರೇಯನನ್ನು ನೋಡದೆ ಒಂದು ಕ್ಷಣವೂ ನಿದ್ದೆ ಬರುವುದಿಲ್ಲ ಅಂತ ಒಂದಷ್ಟು ಹುಡುಗರು ಹುಡುಗಿಯರು ಅಲ್ಲಿಗೂ ಬಂದರು. ಕೊನೆಗೆ ಅಲ್ಲಿದ್ದ ಋಷಿಮುನಿಗಳೆಲ್ಲ ಸೇರಿ ಅಲ್ಲಿದ್ದ ಹುಡುಗಿಯರು ಯಾರ್ಯಾರು ಬಂದಿದ್ದಾರೆ ಅವರನ್ನೆಲ್ಲ ಓಡಿಸಿದ್ರಂತೆ. ಅದೇನು ಕೈಯಲ್ಲಿ ಸೂಟ ಹಿಡ್ಕೊಂಡು ಬೆಂಕಿಯ ಕೊಳ್ಳಿಗಳನ್ನು ಹಿಡ್ಕೊಂಡು ಓಡಿಸಬೇಕಾಯಿತು ಹುಡುಗಿಯರು. ಆದರೆ ಈ ಹುಡುಗರು ಅಲ್ಲಿಂದೂ ತಪ್ಪಿಸಿಕೊಂಡು ಇನ್ನೊಂದು ಮಾರ್ಗದಿಂದ ಬಂದರು. ದತ್ತಾತ್ರೇಯನನ್ನು ಬಿಟ್ಟು ನಾವಿರುವುದಿಲ್ಲ ಅಂತ. ಕೊನೆಗೆ ಇನ್ನೊಂದು ಸಮಸ್ಯೆ ಆಯಿತು. ಅವನ ಆಶ್ರಮಕ್ಕೆ ಕಾಡಿಗೆ ಹೋದರೆ ಕಾಡಿನಲ್ಲಿದ್ದಂತಹ ಋಷಿಕುಮಾರರು ವೇದಾಭ್ಯಾಸವನ್ನು ಬಿಟ್ಟು ಇವನ ಜೊತೆಗೆ ಕಬಡ್ಡಿ ಆಟ ಆಡಲಿಕ್ಕೆ ಶುರು ಮಾಡಿದರು. ಈ ದತ್ತಾತ್ರೇಯನ ಜೊತೆಗೆ ಎಲ್ಲರೂ ಸೇರಿದರು. ದತ್ತಾತ್ರೇಯನಿಗೆ ಇವರಿಂದಲೂ ನಾನು ಬಿಡುಗಡೆ ಮಾಡಬೇಕಲ್ವ ಅಂತ ಯೋಚಿಸಿದ. ಕೊನೆಗೆ ಈ ಋಷಿಕುಮಾರರಿಂದ ಬಿಡುಗಡೆ ಮಾಡಿಸಿಕೊಳ್ಳುವುದಕ್ಕೆ ಒಳ್ಳೆ ಮಾರ್ಗ ಅಂತೇಳಿ 4 ನಾಯಿಗಳನ್ನು ಹಿಡ್ಕೊಂಡು ಬಂದ. ಈ ನಾಯಿಗಳಿದ್ರೆ ಇವರು ಋಷಿಕುಮಾರರೇ ಊರು ಬಿಟ್ಟು ಓಡಿ ಹೋಗ್ತಾರೆ ಅಂತ ಅನ್ಕೊಂಡು ಬಂದ. ಕೊನೆಗೆ ಅವರೇನು ಮಾಡಿದ್ರು ಅಂದರೆ, ನಾಯಿಯ ಜೊತೆಗೂ ಗೆಳೆತನ ಮಾಡಿದ್ರಂತೆ. ನನಗೆ ದತ್ತಾತ್ರೇಯ ಬೇಕು, ಬೇರೆ ಏನಾದರೂ ಸಮಸ್ಯೆ ಇಲ್ಲ ಅಂತ. ಇಷ್ಟಾದಾಗ ಈ ಉಪಾಯವೂ ಫಲಿಸಲಿಲ್ವಾ? ಕೊನೆಗೆ ದತ್ತಾತ್ರೇಯ ಏನು ಮಾಡಿದ ಅಂದರೆ, ಒಂದು ಸಲ ಊರಿಗೆ ಹೋದವ ಒಂದಿಷ್ಟು ಕುಡಿಯುವಂಥದ್ದನ್ನೆಲ್ಲ ಹಿಡ್ಕೊಂಡು ಬಂದ. ಆಮೇಲೆ ಒಬ್ಬಳು ಹುಡುಗಿಯನ್ನು ಕರ್ಕೊಂಡು ಬಂದ. ಆ ಹುಡುಗಿ ಹೇಗಿದ್ದಾಳೆ ಅಂತ ಹೇಳಿದರೆ, ಅವಳ ಮೊಣಗಂಟಿನ ಮೇಲ್ಭಾಗದ ತನಕ ಮಾತ್ರ ಬಟ್ಟೆ ಅಂತೆ. ಆಮೇಲೆ ನಾಭಿಗಿಂತ ಮೇಲೆ ಬಟ್ಟೆಯೇ ಇಲ್ಲದೆ ಇದ್ದ ಹುಡುಗಿ ಅಂತೆ. ಇಂಥ ಹುಡುಗಿ ಮತ್ತು ಈ ಕುಡಿಯುವ ದ್ರವ್ಯದ ವಾಸನೆ ಇದನ್ನೆಲ್ಲ ಕೇಳಿ ಆದರೂ ನೋಡಿ ಆದರೂ ನನ್ನನ್ನು ಓಡಿಸ್ತಾರೆ ಇವರು ಅಂತ ಅಂದ್ಕೊಂಡ್ರೆ ಅದಕ್ಕೂ ಅಡ್ಜಸ್ಟ್ ಆದ್ರಂತೆ ಈ ಋಷಿಮುನಿಗಳು. ತೊಂದರೆ ಇಲ್ಲ, ನಮಗೆ ದತ್ತಾತ್ರೇಯ ಮುಖ್ಯ ಅಂತ. ಕೊನೆಗೆ ಈತ ಆ ಹುಡುಗಿಯ ಜೊತೆಗೆ ಅಲ್ಲಿದ್ದ ಸರೋವರದ ಒಳಗೆ ಮುಳುಗಿದ. ಸರೋವರದಲ್ಲಿ 1 ತಿಂಗಳ ತನಕ ಮೇಲೆ ಬರಲಿಲ್ಲ. ಆದರೆ ಈ ಋಷಿಕುಮಾರರೆಲ್ಲ ಮೇಲಿಂದ ನೋಡ್ತಾರೆ. ಅದು ಆ ಕಾಲದ ಸರೋವರ ಅಲ್ಲ, ಮೇಲಿಂದ ನೋಡಿದರೂ ಕೆಳಗೆ ಟ್ರಾನ್ಸ್ಪರೆಂಟ್ ಸ್ವಚ್ಛವಾದ ನೀರು. ಅದರಲ್ಲಿ ಅಡಿಯಲ್ಲಿ ಈತ ತಪಸ್ಸು ಮಾಡುವುದು ಕಾಣಿಸ್ತದೆ. ಒಳಗೆ ಇದ್ದಾನೆ, ಇವತ್ತಲ್ಲ ನಾಳೆ ಬರ್ತಾನೆ ಅಂತ ತಿಂಗಳ ತನಕ ಆಹಾರವನ್ನು ತೆಗೆದುಕೊಳ್ಳದೆ ಅದೇ ನೀರು ಆಚಮನ ಮಾಡಿಕೊಂಡು ಬದುಕಿದ್ರಂತೆ. ದತ್ತಾತ್ರೇಯ ಇಷ್ಟೆಲ್ಲ ಮಾಡಿದರೂ ಇವರು ಹೋಗದೇ ಇದ್ದದ್ದು ನೋಡಿ ಆಮೇಲೆ ಅಲ್ಲಿಯೇ ಒಂದು ಪ್ರಾಣಿಯ ಮಾಂಸದ ಅಂಗಡಿ ಇಟ್ಟಂತೆ. ಅಲ್ಲಿಗೆ ಆಮೇಲೆ ಆಗಲಿಲ್ಲ ಅವರಿಗೆ. ಈ ರೀತಿ ಮಾಂಸ ನಿವೇದನೆ ಮಾಡಿಕೊಂಡು ಹುಡುಗಿಯರ ಜೊತೆಗೆ ಮದ್ಯಪಾನ ಮಾಡಿಕೊಂಡು ನಾಯಿಯನ್ನು ಸಾಕಿಕೊಂಡು ಇಷ್ಟೆಲ್ಲ ಮಾಡಿದಂತಹ ರೂಪ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ದತ್ತಾತ್ರೇಯನ ಸ್ವರೂಪ. ಇವತ್ತು ದತ್ತಾತ್ರೇಯನ ದೇವಸ್ಥಾನಗಳು ಅನೇಕ ಇದ್ದಾವೆ. ಅಲ್ಲಿ ಮದ್ಯ ಮಾಂಸಾದಿಗಳ ನಿವೇದನೆ ನಿರಂತರವಾಗಿ ನಡೀತದೆ. ಯಾಕಂದರೆ ಅವನು ಹಾಗೇ ಇದ್ದ ಅನ್ನೋದು ಅವರ ಪುರಾಣ ಹೇಳುವುದು. ಆದ್ದರಿಂದ ವಿಪ್ರರು ದತ್ತಾತ್ರೇಯನ ಮೋಹಕ ರೂಪದ ಉಪಾಸನೆ ಮಾಡುವುದಿಲ್ಲ. ಅದು ಹೇಗೆ ಅಂತ ಅರ್ಥ ಮಾಡಿಕೊಳ್ಳುವಲ್ಲಿ ಅನೇಕ ಕ್ಲೇಶಗಳುಂಟು. ಆದರೆ ದತ್ತಾತ್ರೇಯರು ಕೊಟ್ಟಂತಹ ಯೋಗಶಾಸ್ತ್ರ ಇವತ್ತಿಗೂ ಸಂಪೂಜ್ಯ ಮತ್ತು ಗ್ರಾಹ್ಯವಾದದ್ದು. ಅಂತಹ ದತ್ತಸ್ತು ಅಯೋಗಾತ್ ಅಥ ಯೋಗನಾಥ ಪಾಯಾದ್ ಗುಣೇಶ ಕಪಿಲ ಕರ್ಮಬಂಧಾತ್. ಕರ್ಮಬಂಧ ಸಾಂಖ್ಯವನ್ನು ಉಪದೇಶ ಮಾಡಿರತಕ್ಕಂತಹ ಕಪಿಲದೇವ ನಮ್ಮ ಕರ್ಮಬಂಧದಿಂದ ಪರಿಹಾರ ಮಾಡಲಿ ಅಂತ. ಬಂಧದಿಂದ ಪರಿಹಾರ ಅಂದರೆ ಮೋಕ್ಷ ಕೊಡಿ. ತಾಯಿಗೆ ಮೋಕ್ಷವನ್ನು ಕೊಟ್ಟಂತಹ ಕಪಿಲ ದೇವಹೂತಿಯಲ್ಲಿ ಆವಿರ್ಭವಿಸಿದ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯರಲ್ಲಿ ದೇವಹೂತಿ ತನ್ನ ಪತಿಯಾದಂತಹ ಕರ್ದಮನೂ ಕೂಡ ತಪಸ್ಸಿಗೆ ಹೊರಟ ಮೇಲೆ ಈ ಕಪಿಲನ ಪಕ್ಕದಲ್ಲಿ ತಾನು ಕೂತುಕೊಂಡು ಪ್ರಶ್ನೆ ಮಾಡ್ತಾಳೆ, ಮಗು, ನನಗೆ ಮೋಕ್ಷದ ದಾರಿ ಬೇಕಾಗಿದೆ. ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಈ ಕರ್ಮ ಬಂಧನವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗುವ ಮಾರ್ಗ ಯಾವುದು?
ಕಪಿಲ ಅಮ್ಮನ ಕಡೆಗೆ ನಕ್ಕು ಹೇಳ್ತಾನೆ. ಆ ಕಪಿಲನ ನಗು ನೋಡಿ ಈಕೆಗೆ ಅರ್ಥ ಆಯಿತು, ನಾನು ಇವನು ಹೇಳುವ ಪಾಠವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಏನೂ ಕಷ್ಟ ಇಲ್ಲ. ಆ ನಗುವಿನಲ್ಲಿ ಅಂತಹ ಆಪ್ಯಾಯಮಾನತೆ ಇತ್ತು. ಆತ ಹೇಳ್ತಾನೆ, ಅಮ್ಮ, ಈ ಬಂಧನದಿಂದ ಬಿಡುಗಡೆ ಹೇಗೆ ಅಂತ ಕೇಳ್ತಾ ಇದೆಯಲ್ಲ, ಅದಕ್ಕೇನು ಭಾರಿ ಕಷ್ಟಪಡಬೇಕಾದ ಕೆಲಸ ಇಲ್ಲ. ಬಂಧನಕ್ಕೆ ಕಾರಣವಾದದ್ದು ನಮ್ಮ ಒಳಗಿದೆ. ಯಾವುದು ಬಂಧನಕ್ಕೆ ಕಾರಣವೋ ಅದೇ ಮೋಚಕವಾದದ್ದು ಬಂಧನದ ಬಿಡುಗಡೆಗೂ ಕೂಡ ಕಾರಣ. ಅದು ಯಾವುದು ಅಂದರೆ ನಮ್ಮ ಮನಸ್ಸು. ಚೇತಃಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೇ ಮತಂ ಮನ ಏವ ಹಿ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ಬಂಧಮೋಕ್ಷಗಳಿಗೆ ಹೇತುವಾದದ್ದು ಒಂದೇ. ಯಾವುದು ಕರ್ಮ ಬಂಧಕ್ಕೆ ಕಾರಣವೋ ಅದೇ ಕರ್ಮ ಮೋಚನಕ್ಕೂ ಕಾರಣವಾಗ್ತದೆ. ಬಂಧನಕ್ಕೊಂದು ಕಾರಣ, ಮೋಕ್ಷಕ್ಕೆ ಮತ್ತೊಂದು ಕಾರಣ ಅಂತಿಲ್ಲ. ಚಿಕ್ಕ ಮಕ್ಕಳ ಕೈಯಲ್ಲಿ ಬೀಗದ ಕೀ ಕೊಟ್ಟು ಅಲ್ಲಿ ಬೀಗ ತೆಗಿ ಅಂತ ಹೇಳಿದರೆ ಮಗು ಏನು ಹೇಳ್ತದೆ? ಅದು ನೋಡಿರ್ತದೆ ಅಮ್ಮ ಬೀಗ ಹಾಕಿದ್ದು ಅದೇ ಕೀಯಲ್ಲಿ. ಅದು ಅಲ್ಲ, ಅದು ಬೀಗ ಹಾಕುವ ಕೀ ಅಲ್ವ ಅಮ್ಮ, ತೆಗೆಯುವ ಕೀ ಕೊಡು ಅಂತ ಕೇಳ್ತದೆ ಮಗು. ಆಗ ಅಮ್ಮ ಮಗುವಿಗೆ ಬುದ್ಧಿ ಹೇಳ್ತಾರೆ, ಮಗು, ಬೀಗ ಯಾವುದರಲ್ಲಿ ಹಾಕುವುದು ಅದರಲ್ಲೇ ತೆಗೆಯುವುದು. ಹಾಕುವಾಗ ಹೀಗೆ ತಿರುಗಿಸಬೇಕು, ತೆಗೆಯುವಾಗ ಹೀಗೆ ತಿರುಗಿಸಬೇಕು. ಆಗ ಹೊಸ ವೇದಾಂತ ಅರ್ಥ ಮಾಡಿಕೊಂಡ ಮಗು ಕುಣಿದು ಕುಪ್ಪಳಿಸುತ್ತೆ. ಹೊಸ ವಿಷಯ ಅರ್ಥ ಆಯ್ತಮ್ಮ ಅಂತ ಹೇಳಿ ಬೀಗ ತೆಗೆಯುತ್ತೆ. ಆದರೆ ಬೀಗವನ್ನು ಹಾಕುವುದಕ್ಕೊಂದು ಕೀ, ತೆಗೆಯುವುದಕ್ಕೊಂದು ಕೀ ಇಲ್ಲ. ಹೇಗೋ ಬಂಧನಕ್ಕೆ ಯಾವುದೋ ಮೋಚನಕ್ಕೂ ಅದೇ. ಈ ಮನಸ್ಸನ್ನು ಒಂದು ಕಡೆಗೆ ತಿರುಗಿಸಿದರೆ ಸಂಸಾರದಲ್ಲಿ ಬಂಧನಕ್ಕೆ ಕಾರಣವಾಗ್ತದೆ, ಮತ್ತೊಂದು ಕಡೆಗೆ ತಿರುಗಿಸಿದಾಗ ಅದೇ ಮೋಕ್ಷಕ್ಕೆ ಹೇತುವಾಗ್ತದೆ. ಪ್ರಕೃತಿಯಲ್ಲಿ ಕಡೆಗೆ ತಿರುಗಿದರೆ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಸತ್ವರಜಸ್ತಮಸ್ಸುಗಳೆಂಬ 3 ಗುಣಗಳಲ್ಲಿ ಆಸಕ್ತವಾದಂತಹ ಮನಸ್ಸು ಸಂಸಾರದ ಬಂಧನಕ್ಕೆ ಕಾರಣವಾದರೆ, ಪರಮಪುರುಷನಾದಂತಹ ಭಗವಂತನಲ್ಲಿ ಆಸಕ್ತವಾದ ಮನಸ್ಸು ಸಂಸಾರದಿಂದ ಮೋಚನಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಅಮ್ಮ, ಈ ಕಡೆ ಪ್ರಕೃತಿಯಲ್ಲಿ ಗುಣಗಳಲ್ಲಿ ನಮ್ಮ ಮನಸ್ಸು ಆಸಕ್ತವಾಗಿದೆಯಲ್ಲ, ಅದನ್ನು ದೇವರಲ್ಲಿ ಆಸಕ್ತವಾಗುವ ಹಾಗೆ ಮಾಡು. ಈ ತಾಯಿ ಕೇಳ್ತಾಳೆ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು, ಆದರೆ ಅದು ಮಾಡಲಿಕ್ಕೆ ಆಗುವುದಿಲ್ಲ, ಹೇಗೆ ಮಾಡಬೇಕು ಅಂತ ನನ್ನ ಪ್ರಶ್ನೆ ಅಂತ. ಈ ನಾವೆಲ್ಲ ಕೇಳುವ ಪ್ರಶ್ನೆಯೇ ತಾಯಿ ಕೇಳುವುದು. ನಮ್ಗೆ ಗೊತ್ತಿಲ್ವಾ? ದೇವರಿಗೆ ಮನಸ್ಸು ಹಾಕಿದರೆ ಮೋಕ್ಷ, ಸಂಸಾರದಲ್ಲಿ ಮನಸ್ಸು ಹಾಕಿದರೆ ಬಂಧ. ನಮ್ಗೆ ಗೊತ್ತುಂಟು, ಅದು ನೀನು ಹೇಳುವುದೇನು? ನಮಗೆ ದೇವರಲ್ಲಿ ಮನಸ್ಸು ಹಾಕ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಅದಕ್ಕೆ ಹೇಗೆ ಹಾಕುವುದು ಅಂತ ಹೇಳು. ಅದಕ್ಕೆ ಈ ಹುಡುಗ ಅದು ಕಷ್ಟ ಇಲ್ಲ ಅಮ್ಮ. ಯಾಕಂದರೆ ಮನಸ್ಸು ಸಂಸಾರದಲ್ಲಿ ಮುಳುಗಿರುವುದಕ್ಕೆ ಕಾರಣ ಏನು? ಮನಸ್ಸು ಭಾರವಾದದ್ದಕ್ಕೆ ಮುಳುಗಿದೆ. ಭಾರವಾದದ್ದನ್ನು ತೆಗೆದು ಮನಸ್ಸನ್ನು ಲಘುವಾಗಿದ್ರೆ ಅದು ತೇಲುತ್ತೆ, ಮೇಲೆ ಮೇಲೆ ಹೋಗ್ತದೆ, ದೇವರ ಕಡೆಗೆ ಸಾಗುತ್ತೆ ಮನಸ್ಸು. ಮನಸ್ಸು ಭಾರವಾದದ್ದು ಯಾಕೆ? ಕೊಳೆ ತುಂಬಿಕೊಂಡದ್ದರಿಂದ. ಕೊಳೆ ಯಾವುದು? ಕಾಮ ಕ್ರೋಧಾದಿ ಕೊಳೆಗಳು. ಅದು ಯಾಕೆ ಹುಟ್ಟಿತು? ಅದು ಅಹಂಕಾರ ಮಮಕಾರಗಳಿಂದ ಹುಟ್ಟಿತು. ಇದೆಲ್ಲ ಭಾರಿ ವಿಮರ್ಶೆ ಮಾಡ್ತಾನೆ. ಯೋಗಶಾಸ್ತ್ರದಲ್ಲಿ ಇರುವುದೇ ಪ್ರಮುಖವಾಗಿ ಅದು. ಅಹಂಕಾರ ಮಮಕಾರಗಳು ಹೇಗೆ ಕಾಮಕ್ರೋಧಗಳಿಗೆ ಕಾರಣ, ಕಾಮಕ್ರೋಧಾದಿಗಳು ಹೇಗೆ ಮನಸ್ಸಿನಲ್ಲಿ ಮಲರೂಪದಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಅಂಟಿಕೊಳ್ತಾವೆ, ಅಂಟಿಕೊಂಡು ಭಾರವಾದ ಮನಸ್ಸು ಸಂಸಾರ ಸಾಗರದಲ್ಲಿ ಮುಳುಗಿಬಿಟ್ಟಿದೆ. ಈಗೇನು ಮಾಡಬೇಕು ನಾವು? ಆ ಭಾರ ಒಂದೊಂದೇ ಕೊಳೆಯಿಂದ ಬಿಡಿಸಿಕೊಂಡು ಹೋಗಬೇಕು. ಮನಸ್ಸು ಒಂದೊಂದೇ ಕೊಳೆಯಿಂದ ಕಳೆದುಕೊಂಡಾಗ, ನಿಷ್ಕಾಮ ನಿಷ್ಕ್ರೋಧವಾಗಿ ನಿಂತಾಗ, ಆವಾಗ ಅದು ಅಹಂ ಮಮ ಅಭಿಮಾನೋತ್ಥೈಹಿ ಅಹಂಕಾರಾದಿಭಿರ್ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ಶುದ್ಧವಾದ ಮನಸ್ಸು ದೇವರ ಕಡೆಗೆ ಸಾಗ್ತದೆ. ಹೌದು, ಕಾಮಕ್ರೋಧಾದಿಗಳನ್ನು ಮನಸ್ಸಿನಿಂದ ತೊಳಿಬೇಕು. ಆದರೆ ತೊಳೆಯುವ ಬಗ್ಗೆ ಹೇಗೆ? ಮನಸ್ಸು ಏನಾದರೂ ಬೇಕು ಬೇಕು ಅಂತ ಹೇಳ್ತಾ ಇರ್ತದೆ. ಕಾಮ ಬೇಕಾದದ್ದು ಸಿಗಲಿಲ್ಲ ಅಂದರೆ ಸಿಟ್ಟು. ಅದು ಯಾವುದರ ಮೇಲೆ? ಯಾರಿಂದಾಗಿ ಸಿಗಲಿಲ್ಲೋ ಅವರ ಮೇಲೆ ಸಿಟ್ಟಲ್ಲ, ಯಾರ ಮೇಲೆ ಸಿಟ್ಟು ಅಂತ ಅವನಿಗೆ ಗೊತ್ತಿಲ್ಲ. ಸಾಯಂಕಾಲದ ಹೊತ್ತು ಮನೆಗೆ ಬರ್ತಾನೆ, ಬಾಗಿಲನ್ನು ಬಡ 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 ಅಂತ ಕರಾಟೆ ಹೊಡೆದಾಗ ಹೊಡಿತಾನೆ. ಆಗ ಒಳಗಿದ್ದವಳು ಲಟ್ಟಣಿಗೆ ಹಿಡ್ಕೊಂಡು ಬಂದದ್ರಿಂದ ಬದುಕ್ತಾಳೆ. ಅಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಸ್ವಿಚ್ ಒತ್ತಿದ್ರೆ ಒಳಗೆ ಬೆಲ್ ಆಗ್ತದೆ, ನೀವು ಬಾಗಿಲು ಹೊಡಿತಾ ಇದ್ದೀರಲ್ಲ, ಪಕ್ಕದ ಮನೆಯವರು ಏನು ಅನ್ಕೋತಾರೆ ಅಂತ ಕೇಳ್ತಾಳೆ ಅವಳು. ಹೌದಲ್ವಾ ಅಂತ ಆಮೇಲೆ ಇವನಿಗೆ ಗೊತ್ತಾಗ್ತದೆ. ಆ ಸಿಟ್ಟು ಯದ್ವಾದತ್ವ ಸಿಟ್ಟು. ಕಾರಣ ಏನು ಅಂದರೆ ಅವನು ಯಾವುದು ಬೇಕು ಅಂತ ಅಂದುಕೊಂಡಿದ್ನೋ ಅದು ಅವತ್ತು ಅವನಿಗೆ ಸಿಗಲಿಲ್ಲ. ಯಾವಾಗ ಕಾಮ ವಿಹತವಾಗುತ್ತೋ ಆಗ ಕಾಮಾತ್ ಕ್ರೋಧೋಭಿಜಾಯತೆ, ಅವನಿಗೆ ಕೋಪ ಉಂಟಾಗ್ತದೆ. ಇಲ್ಲ, ಅವನಿಗೆ ಬೇಕಾದದ್ದು ಸಿಕ್ಕಿತು ಅಂತ ಅನ್ಕೊಳ್ಳಿ. ಅವನು 4 ಚಕ್ರದ ವಿಶಿಷ್ಟ ವಾಹನ, ಅದು ಜರ್ಮನಿಯಿಂದ ಬಂದದ್ದೇ ಆಗಬೇಕು ಅಂತ ಬಯಸಿದ್ದ. ಆ ವಾಹನವೇ ಸಿಕ್ಕಿತು. ಸಿಕ್ಕಿದ ಮೇಲೆ ಮನೆಯಲ್ಲಿ ನಿಲ್ಲಿಸುವುದಕ್ಕೆ ಜಾಗ ಇಲ್ಲ, ರಸ್ತೆಯಲ್ಲಿ ನಿಲ್ಲಿಸಬೇಕು. ನೀವು ತೆಗೊಳ್ಳುವಂಥದ್ದು ಅಷ್ಟು ದೊಡ್ಡದು, ಒಳಗೆ ನಿಲ್ಲಿಸುವುದಕ್ಕೆ ಜಾಗ ಇಲ್ಲ. ರಸ್ತೆಯಲ್ಲಿ ನಿಲ್ಲಿಸಿದಾಗ ಸುತ್ತಮುತ್ತಲಿನ ಮಕ್ಕಳೆಲ್ಲ ಬಂದು ಅಕ್ಷತೆ ಅಂಗಾರಕ ಸರಿ ಮಾಡಿಕೊಳ್ಳುವುದು ಅದರಲ್ಲಿ.
ಅದಕ್ಕೂ ಸ್ವಲ್ಪ ಹಚ್ಚಿ ಹೋಗ್ತಾರೆ ಅವರು, ಅಷ್ಟು ಅವರು ಬಹಳ ಬುದ್ಧಿವಂತರು. ನಮಗೆ ಹಚ್ಚಿದ ಮೇಲೆ ಅದಕ್ಕೂ ಸ್ವಲ್ಪ ಬೇಕಲ್ವ, ಅದು ಕೈಯಲ್ಲಿ ಉಳಿದದ್ದನ್ನು ಒರೆಸುವುದು ಅದಕ್ಕೆ. ಯಾರಾದರೂ ಬಂದು ಅದರಲ್ಲಿ ಇವರೇನಾದರೂ ನೋಡ್ತಾ ಇದ್ದಾರೆ, ಎಂಥ ಕಾರು ಹೇಗಿದೆ ಅಂತ ನೋಡ್ತಾ ಇದ್ರೆ ಇವು ಅಲ್ಲಿಂದ ಹೇಳುವುದು, ಮುಟ್ಟಿದ್ರೆ ಜಾಗ್ರತೆ, ನಂದದು ನಂದದು, ಇದಕ್ಕೆ ಲೋಭ ಅಂತ. ಕಾಮ ಅದು ಸಿಗದೇ ಹೋದರೆ ಕ್ರೋಧ, ಸಿಕ್ಕಿತು ಅಂತಾದರೆ ಲೋಭ. ಈ ಲೋಭ ಮತ್ತು ಕ್ರೋಧ ಅನ್ನೋದು ಕಾಮದ ಇಬ್ಬರು ಮಕ್ಕಳು. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಏನೇನು ಆಗಿ ಕೊನೆಗೆ ಪ್ರಣಶ್ಯತಿ ಅನ್ನುವಲ್ಲಿ ಅದನಕ್ಕಾಗಿ ಹೋಗ್ತದೆ. ಇವೆಲ್ಲಕ್ಕೂ ಮೂಲಭೂತವಾದದ್ದು ಕಾಮ, ಸಂಘ ಅನ್ನೋದು ಕಾರಣವಾಗಿದೆ. ಆದ್ದರಿಂದ ಮೊದಲು ಸಂಘವನ್ನು ಬಿಡಬೇಕು. ಸಂಘ ತ್ಯಾಗ ಮಾಡಲಿಕ್ಕೆ ಆಗಲಿಲ್ಲ, ಸಜ್ಜನರ ಸಂಘ ಮಾಡಬೇಕು. ಸಜ್ಜನರ ಸಂಘದಿಂದ ಏನು ಫಲ ಅಂತ ಕೇಳ್ತಾಳೆ ತಾಯಿ. ಅದಕ್ಕೆ ಹೇಳ್ತಾನೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಸಜ್ಜನರ ಸಂಘದಿಂದ ಆ ಭಗವಂತನ ಕಥೆಗಳು ನಿರಂತರ ಕಿವಿಗೆ ಬೀಳ್ತಾ ಇರ್ತವೆ. ಭಗವಂತನ ಕಥಾನಕಗಳು ಕಿವಿಗೆ ಬೀಳುವುದರಿಂದ ಮನಸ್ಸು ಶುದ್ಧವಾಗ್ತದೆ, ನೆಮ್ಮದಿಯನ್ನು ಪಡಿತಾವೆ, ಉದ್ವೇಗಗಳು ಕಡಿಮೆ ಆಗ್ತವೆ. ಆ ನೆಮ್ಮದಿಯ ಸ್ಥಿತಿಯಲ್ಲಿ ಆತ್ಮವಿವೇಚನೆಯಲ್ಲಿ ತೊಡಗ್ತಾನೆ. ಪ್ರಕೃತಿ ಆತ್ಮಗಳ ವಿವೇಕ ಅವನಿಂದ ಪ್ರಾಪ್ತವಾಗ್ತದೆ. ಆ ಪ್ರಕೃತ್ಯಾತ್ಮ ವಿವೇಕವೇ ಮನುಷ್ಯನ ಕರ್ಮಬಂಧವನ್ನು ನೀಗುವುದಕ್ಕೆ ಹೇತುವಾದದ್ದು ಅಂತ. ಮೋಕ್ಷಕ್ಕೆ ಕಾರಣ ಯಾವುದು ಅನ್ನುವುದಕ್ಕೆ ಕಪಿಲ ಉತ್ತರಿಸಿದ್ದ. ಅದನ್ನು ಕಪಿಲ ಗೀತೆ ಅಂತ ಕರೀತಾರೆ. ಅದನ್ನ ಕರ್ಮಬಂಧದಿಂದ ನಮ್ಮನ್ನು ಪರೆಯುವವ ಪಾಯಾದ್ ಗುಣೇಶ ಕಪಿಲ ಕರ್ಮಬಂಧಾತ್. ಕರ್ಮಬಂಧದಿಂದ ಸತ್ವರಜಸ್ತಮಸ್ಸುಗಳೆಂಬ ಗುಣಗಳ ಬಗ್ಗೆ ಮತ್ತು ಈಶನೆನಿಸಿದಂತಹ ಪರಮಾತ್ಮನ ಬಗ್ಗೆ ಸಾಂಖ್ಯತತ್ವದ ಉಪದೇಶ ಮಾಡಿದಂತಹ ಕಪಿಲದೇವ ನಮ್ಮನ್ನು ರಕ್ಷಣೆ ಮಾಡಲಿ. ಮುಂದಕ್ಕೆ ಸನತ್ಕುಮಾರ. ಸನತ್ಕುಮಾರೋವತು ಕಾಮದೇವಾತ್ ಹಯಶೀರ್ಷೋ ಮಾಂ ಪತಿದೇವ ಹೇಳನಾತ್ ದೇವಋಷಿವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್. ನಮ್ಮ ಕಾಮವನ್ನು ತಡೆದು ನಿಲ್ಲಿಸುವ ಶಕ್ತಿಯನ್ನು ಸನತ್ಕುಮಾರ ನಮಗೆ ನೀಡಲಿ. ಯಾರಿದು ಸನತ್ಕುಮಾರ? ಅನೇಕರು ಅಪಾರ್ಥ ಬರುವ ಹಾಗೆ ಇದಕ್ಕೆ ಅರ್ಥವನ್ನು ಬರೆದಿದ್ದಾರೆ. ಚತುರ್ಮುಖ ಬ್ರಹ್ಮನ ಮಗನಾದಂತಹ ಸನತ್ಕುಮಾರನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ತಪ್ಪಾದ ವಿಚಾರ. ಯಾಕೆ ಅಂತೇಳಿದರೆ, ಇದು ನಾರಾಯಣ ವರ್ಮ. ನಾರಾಯಣ ವರ್ಮದಲ್ಲಿ ನಾರಾಯಣನ ಬೇರೆ ಬೇರೆ ಅವತಾರ ರೂಪದಲ್ಲಿ ಪ್ರಶ್ನೆ, ಅದನ್ನು ಕೊಡು, ಇಲ್ಲಿ ರಕ್ಷಣೆ ಮಾಡು ಅಂತ ಕೇಳಿಕೊಳ್ಳಬೇಕೇ ಹೊರತು ನಾರಾಯಣನನ್ನು ಬಿಟ್ಟು ಬೇರೆ ಯಾವುದೋ ದೇವತೆಯಲ್ಲಿ ಪ್ರಾರ್ಥನೆ ಅಲ್ಲಿ ಸೇರಬಾರದು. ದುರ್ಗೆಯಲ್ಲಿಯೇ ಪ್ರಾರ್ಥನೆ ಇಲ್ಲ, ಇನ್ನು ಸನತ್ಕುಮಾರನಲ್ಲಿ ಪ್ರಾರ್ಥನೆ ಇಲ್ಲ. ದೇವೇಂದ್ರನಲ್ಲಿ ಪ್ರಾರ್ಥನೆ ಇಲ್ಲ, ಸನತ್ಕುಮಾರಲ್ಲಿ ಪ್ರಾರ್ಥನೆ ಇಲ್ಲ. ಆದ್ದರಿಂದ ಭಗವಂತನ ರೂಪವನ್ನೇ ಇಲ್ಲಿ ಸನತ್ಕುಮಾರ ಅಂತ ಹೇಳಿ. ಭಗವಂತನ 22 ಅವತಾರಗಳನ್ನು ಭಾಗವತ ಹೇಳ್ತದೆ. ಅದರಲ್ಲಿ ಮೊದಲನೇ ಅವತಾರ ಕುಮಾರ ಅಂತ ಹೇಳುವ ಅವತಾರ, ಸನತ್ಕುಮಾರ ಅಂತ ಅದನ್ನೇ ಕರೆಯುವುದು. ಕೌಮಾರಂ ಪ್ರಥಮಂ ದೇವ, ಮೊದಲ ಅವತಾರ ಭಗವಂತನದ್ದು ಸನತ್ಕುಮಾರ ಅಂತ ಹೇಳುವ ಅವತಾರ. ಆ ಅವತಾರದಲ್ಲಿ ಮಾಡಿದ್ದೇನು? ಸನ್ಯಾಸ ಧರ್ಮದ ಉಪದೇಶವನ್ನು ಮಾಡಿದ್ದಾನೆ. ಸನ್ಯಾಸ ಧರ್ಮದ ಉಪದೇಶಕ್ಕೋಸ್ಕರ ದೇವರು 2 ಅವತಾರವನ್ನು ಹೊತ್ತಿದ್ದಾನೆ. ಒಂದು ಹಂಸ ಅನ್ನುವ ಅವತಾರ, ಮತ್ತೊಂದು ಸನತ್ಕುಮಾರ ಅವತಾರ. ರುದ್ರದೇವರಿಗೆ ವೈರಾಗ್ಯದ ಉಪದೇಶವನ್ನು ಮಾಡಿದಂತಹ ರೂಪ ಸನತ್ಕುಮಾರ ರೂಪ. ಈ ಸನತ್ಕುಮಾರನ ಶಿಷ್ಯರೇ ಸನಕ, ಸನಂದನ, ಸನಾತನ, ಸನತ್ಸುಜಾತ ಅಂತ ಹೇಳುವವರು. ಅವರಲ್ಲಿ ಸನತ್ಸುಜಾತನನ್ನು ಸನತ್ಕುಮಾರ ಅಂತ ಕರೀತಾರೆ. ಅವನಿಗೆ ಸನತ್ಕುಮಾರ ಅಂತ ಹೆಸರು ಬಂದದ್ದು ಭಗವಂತನ ಸನತ್ಕುಮಾರ ರೂಪದ ಕಾರಣದಿಂದ. ಆದ್ದರಿಂದ ಇಲ್ಲಿ ಸನತ್ಕುಮಾರ ಅಂತ ಹೇಳಿದರೆ ಸನಕಾದಿಗಳಿಗೆ ವೈರಾಗ್ಯವನ್ನು ಉಪದೇಶ ಮಾಡಿದಂತಹ ಭಗವಂತನ ಅವತಾರ ರೂಪ. ಸನತ್ಕುಮಾರ ಅವತು ಕಾಮದೇವಾತ್, ವೈರಾಗ್ಯಕ್ಕೆ ಪ್ರತಿಬಂಧಕವಾಗಿ ಬರತಕ್ಕಂತಹ ಕಾಮನೆಗಳು, ಬರೀ ಕಾಮನೆ ಅಲ್ಲ, ಕಾಮ, ಸ್ತ್ರೀ ಕಾಮ ಅಥವಾ ಸ್ತ್ರೀಯರಿಗೆ ಪುರುಷರಲ್ಲಿ ಉಂಟಾಗತಕ್ಕಂತಹ ಕಾಮ, ಯಾವುದು ನಮ್ಮ ಉತ್ಕರ್ಷಕ್ಕೆ ಪ್ರತಿಬಂಧಕವಾದಂತಹ ಕಾಮದೇವನ ಕೆಲಸ ಇದೆ, ಮನ್ಮಥನ ವ್ಯವಹಾರ ಇದೆ, ಅದರಿಂದ ನನ್ನನ್ನು ಸನತ್ಕುಮಾರ ರಕ್ಷಣೆ ಮಾಡಲಿ. ಇನ್ನೊಬ್ಬ ಹಯಗ್ರೀವ ಅನ್ನುವ ಭಗವಂತನ ರೂಪ, ಹಯಶೀರ್ಷ ಅಂತ ಕರೀತಾರೆ. ವೇದಗಳನ್ನೆಲ್ಲ ಪ್ರಕಟಗೊಳಿಸುವುದಕ್ಕೋಸ್ಕರ ದೇವರು ತೆಗೆದುಕೊಂಡಂತಹ ರೂಪ. ದುಷ್ಟರ ಸಂಹಾರವನ್ನೂ ಕೂಡ ಹಯಶೀರ್ಷ ರೂಪದಿಂದ ಭಗವಂತ ಮಾಡಿದ್ದಾನೆ. ಹಯಶೀರ್ಷ ರೂಪದಿಂದಲೇ ಆತ 4 ವೇದಗಳನ್ನು ಕೂಡ ತಾನು ರಕ್ಷಿಸಿದ್ದಾನೆ ಅನ್ನುವ ಕಥೆಯೆಲ್ಲ ಬರ್ತದೆ. ಬ್ರಹ್ಮದೇವರ ಯಾಗದಲ್ಲಿ ಆವಿರ್ಭೂತವಾದಂತಹ ರೂಪ ಆ ಹಯಗ್ರೀವ ಅನ್ನುವ ರೂಪದಿಂದ
ನನ್ನನ್ನು ರಕ್ಷಿಸಲಿ. ಯಾವ ವಿಷಯದಲ್ಲಿ ಅಂದರೆ, ದಾರಿಯಲ್ಲಿ ಹೋಗುವಾಗ ದೇವತೆಗಳಿಗೆ ಅವಮರ್ಯಾದೆ ಮಾಡಿದ ದೋಷದಿಂದ ಅವಪರಿಹಾರ ಮಾಡಲಿ. ಇದು ಏನು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಪಥಿದೇವ ಹೇಳನ ಅಂದರೆ ಏನು? ದಾರಿಯಲ್ಲಿ ದೇವಸ್ಥಾನ ಸಿಕ್ಕಿದರೆ ಆ ದೇವಸ್ಥಾನದ ಕಡೆಗೆ ಪಾದರಕ್ಷೆಯನ್ನು ಒಂದು ಸಲ ಬದಿಯಲ್ಲಿಟ್ಟು ಒಂದು ಕೈ ಮುಗಿದಾದರೂ ಹೋಗಬೇಕು. ದೇವಸ್ಥಾನದ ಒಳಗೆ ಹೋಗಿ ಕಾಣಿಕೆ ಡಬ್ಬಿಗೆ ದುಡ್ಡು ಹಾಕಿಯೇ ಹೋಗಿ ಅಂತ ಯಾರೂ ಹೇಳುವುದಿಲ್ಲ. ಯಾಕಂದರೆ ಹಾಕಿದ ಕಾಣಿಕೆಯ ಡಬ್ಬಿ ಯಾವ ರಾಜ್ಯದ ಬೊಕ್ಕಸಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಆದರೆ ಅಲ್ಲಿರುವ ದೇವರಿಗೊಂದು ಕೈ ಮುಗಿಯುವ ಕೆಲಸವಂತೂ ನೀನು ಮಾಡಬೇಕು. ಇದು ಪ್ರತಿಯೊಬ್ಬನಿಗೂ ಧರ್ಮ. ದಾರಿಯಲ್ಲಿ ಹಸು ಸಿಕ್ಕಿದಾಗ ಆ ಹಸುವಿಗೆ ಬೇಕು ಅಂತ ಅಪ್ರದಕ್ಷಿಣೆ ಮಾಡಿಕೊಂಡು ಹೋಗಬಾರ್ದು. ಅವಕಾಶ ಸಿಕ್ಕಿದರೆ ಪ್ರದಕ್ಷಿಣೆ ಮಾಡಬೇಕು. ಇಲ್ಲ ಅವಕಾಶ ಇಲ್ಲ ಅಂತೇಳಿ ಅದೊಂದು ದಬ್ಬಿ ಒಂದು ಪ್ರದಕ್ಷಿಣೆ ಮಾಡಿ ಹೋಗುವುದು ಅಲ್ಲ. ಅವಕಾಶ ಸಿಕ್ಕಿದರೆ ಪ್ರದಕ್ಷಿಣೀಕೃತ್ಯ ಗಚ್ಚೇತ್ ಗಾಂ ವಾ ಬ್ರಾಹ್ಮಣಂ ವಾ ಅಂತ ಎದುರಿಗೆ ಸಿಕ್ಕಿದಂತಹ ಗೋವುಗಳು ವಿಪ್ರರು ಅವರನ್ನು ಪ್ರದಕ್ಷಿಣೀಕರಿಸಿಕೊಂಡು ಮುಂದಕ್ಕೆ ಸಾಗಬೇಕು. ಇಲ್ಲದೆ ಹೋದರೆ ಅದು ದೇವಹೇಳನ ಅಂತ ಕರೆಸಿಕೊಳ್ತದೆ. ಹಾಗೆ ಆಕಾಶದಲ್ಲಿ ಸೂರ್ಯ ಉದಯಿಸ್ತಾ ಇರುವಾಗ ಆ ಸೂರ್ಯನಿಗೆ ಮುಖ ಮಾಡಿ ಮಲ ವಿಸರ್ಜನೆ ಮಾಡುವುದು, ಮೂತ್ರ ವಿಸರ್ಜನೆ ಮಾಡುವುದು ಕೂಡ ದೇವಹೇಳನ ಅಂತ ಕರೆಸಿಕೊಳ್ತದೆ. ದೇವರ ಕೋಣೆಯಲ್ಲಿ ದೇವರಿಗೆ ಪೂಜೆ ನಡೀತಾ ಇರುವಾಗ ದೇವರ ಮುಂದೆ ನಾವು ಕಾಲು ಚಾಚಿಕೊಂಡು ದೇವರ ಕಡೆಗೆ ಕಾಲು ಅಡ್ಡಾದಿಡ್ಡ ಓಡಾಡಿಸಿಕೊಂಡು ಕುಳಿತರೆ ಅದಕ್ಕೂ ದೇವಹೇಳನ ಅಂತಲೇ ಹೆಸರು. ಒಂದು ವಿಶಿಷ್ಟವಾದ ಶಾಸ್ತ್ರೀಯ ಪ್ರವಚನ, ಶಾಸ್ತ್ರೀಯ ಚಿಂತನೆ, ಭಜನೆ ಇತ್ಯಾದಿಗಳು ನಡೀತಾ ಇರುವಾಗ ನಾವು ಕಾಲು ಚಾಚಿಕೊಂಡು ಅವರಿಗೆ ಹೀಗೆ ಕಾಲು ತೋರಿಸಿಕೊಂಡು ಮುಂದಿನ ಕುರ್ಚಿಯ ಮೇಲೆ ಕಾಲಿಡುವುದು, ಇಟ್ಟುಕೊಂಡು ಕೂತರೆ ಅದಕ್ಕೂ ಕೂಡ ದೇವಹೇಳನ ಅಂತಲೇ ಹೆಸರು. ದೊಡ್ಡವರ ಮುಂದೆ ತಗ್ಗಿ ಬಗ್ಗಿ ನಡೆಯದೆ ಅಪಚಾರವನ್ನು ಮಾಡತಕ್ಕಂತಹ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ದೇವಹೇಳನ ಅಂತ ಕರಿತೇವೆ. ಅಂಥದ್ದು ಯಾವಾಗ ನಮ್ಮಿಂದ ಹೇಗೆ ನಡೀತದೆ ಅಂತ ಕೆಲವು ಸಲ ನಮಗೆ ಗೊತ್ತಾಗುವುದಿಲ್ಲ. ದೊಡ್ಡವರು ಕೂತಿರ್ತಾರೆ, ನಮಗೊಂದು ಸೀನು ಬರ್ತದೆ, ಅವರ ಮುಖದ ಹತ್ರ ಅಕ್ಷಿ ಅಂತ ಮಾಡ್ತಾರೆ. ಅಷ್ಟರಲ್ಲೂ ಒಂದು ದೇವಹೇಳನ ಆಗ್ತದೆ. ಕೊನೆಯ ಪಕ್ಷ ನಮ್ಮ ಬಟ್ಟೆ ಹಿಡ್ಕೊಂಡು ಅವರ ಮುಖ ಒರೆಸುವ ಕೆಲಸ ಆದರೂ ಮಾಡಬೇಕಲ್ವ. ಅಂಥದ್ದು ಮಾಡದೇ ಇದ್ದ ಪಕ್ಷದಲ್ಲಿ ಅದಕ್ಕೂ ದೇವಹೇಳನ ಅಂತಲೇ ಹೆಸರು. ಇಂತಹ ದೇವಹೇಳನಗಳು ನಮ್ಮ ಕೈಯಿಂದ ಘಟಿಸಿದರೆ ಅಂಥದ್ದನ್ನು ಹಯಶೀರ್ಷೋ ಮಾಂ ಪತಿ ದೇವಹೇಳನಾತ್. ದಾರಿಯಲ್ಲಿ ಸಾಗುವಾಗ ನಡೆಯತಕ್ಕಂತಹ ದೇವಹೇಳನ ಅನ್ನುವ ದೋಷದಿಂದ ಹಯಗ್ರೀವ ರೂಪಿಯಾದಂತಹ ಭಗವಂತ ನಮ್ಮನ್ನು ಪಾರುಗೊಳಿಸಲಿ. ದೇವರ್ಷಿ ವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್. ಮತ್ತೆ ದೇವರ್ಷಿ ವರ್ಯ ಅಂತ ಒಂದು ಬಂತು. ಶ್ರೀಮನ್ ಮಧ್ವಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡುವುದಕ್ಕಿಂತ ಹಿಂದೆ ಎಲ್ಲರೂ ಬರೆದದ್ದೇನು ಅಂದರೆ ನಾರದ ಅಂತ ಬರೆದಿಟ್ಟಿದ್ದಾರೆ. ನಾರದನು ನಮ್ಮನ್ನು ಪುರುಷಾಂತರಾರ್ಥನ ಪ್ರಯುಕ್ತ ದೋಷದಿಂದ ಪಾರುಗೊಳಿಸಲಿ ಅಂತ ಎಲ್ಲರೂ ಬರೆದಿದ್ದಾರೆ. ನಾರದನಿಗೂ ಅದಕ್ಕೂ ಏನು ಸಂಬಂಧ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ದೇವರ್ಷಿವರ್ಯ ನಾರದ ಅಂತ ಒಂದು ವ್ಯಾಖ್ಯಾನ. ಆಚಾರ್ಯರು ಹೇಳಿದರು ದೇವರ್ಷಿವರ್ಯ ಐತರೇಯ ಅಂತ ಬರ್ತದೆ. ಐತರೇಯ ಮಹಿದಾಸ ಅಂತ ಭಗವಂತನ ಒಂದು ಅವತಾರ. ಆ ಮಹಿದಾಸ ಅವತಾರವನ್ನು ಇದೇ ಭಾಗವತ ಪ್ರಥಮ ಸ್ಕಂದದಲ್ಲಿ ದೇವರ್ಷಿವರ್ಯ ಅಂತಲೇ ಕರೆದಿದೆ. ಅದನ್ನು ಓದಿದವನಿಗಿದು ಅರ್ಥ ಆಗ್ತದೆ ಇದು ಯಾವ ದೇವರ್ಷಿವರ್ಯ ಅಂತ. ಬಹಳ ಚಂದದ ಕಥೆ ಭಾಗವತದಲ್ಲಿಲ್ಲ. ಹೇಗೆ ಐತರೇಯನ ಆವಿರ್ಭಾವ ಆಯಿತು ಅನ್ನುವುದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಐತರೇಯ ಭಾಷ್ಯಾದಿಗಳಿಗೆ ಹೋಗಬೇಕು. ಷಡ್ಗುರು ಶಿಷ್ಯ ಅಂತ ಒಬ್ಬ ಬಹಳ ಭಾರತ ದೇಶದ ಪ್ರಾಚೀನ ಮಹರ್ಷಿ. ಆತ ವೇದಗಳಿಗೆಲ್ಲ ವ್ಯಾಖ್ಯಾನ ಬರೀತಾನೆ. ಆತ ಪುರಾಣಗಳಲ್ಲಿ ಬಂದಂತಹ ಮಹಿದಾಸ ಐತರೇಯನ ಕಥೆಯನ್ನು ಸಂಗ್ರಹ ಮಾಡ್ತಾನೆ. ಅದೇನೆಂದರೆ, ಒಬ್ಬ ಋಷಿ ಇದ್ದ. ಆ ಋಷಿಗೆ ಇಬ್ಬರು ಪತ್ನಿಯರಿದ್ದರು. ಇಬ್ಬರು ಪತ್ನಿಯರಲ್ಲಿ ಮೊದಲ ಪತ್ನಿಗೆ ಲಕ್ಷ್ಮಿ ಅಂತ ಹೆಸರು, ಎರಡನೇ ಪತ್ನಿಗೆ ಇನ್ನೊಬ್ಬಳು ಅಂತ ಹೆಸರು. ಹೀಗೆಲ್ಲ ಹೆಸರಿಡ್ತಾರೆ ಮನೆಯಲ್ಲಿ. ಅವಳು ಆಗಾಗ ಲಕ್ಷ್ಮಿಯನ್ನು ಕರೆದು ಹೇಳುವುದು, ಆ ಇನ್ನೊಬ್ಬಳು ಮನೆಯಲ್ಲಿದ್ದಾಳ ಹೊರಗಿದ್ದಾಳ ಅಂತ ಕೇಳುವುದು ಅಷ್ಟೇ. ಇನ್ನೊಬ್ಬಳು ಅಂತ ಅವಳಿಗೆ ಹೆಸರು. ಸಂಸ್ಕೃತದಲ್ಲಿ ಈತರ ಅಂತ ಕರೀತಾರೆ. ಅವಳ ಹೆಸರು ಈತಾರೆ. ಹೀಗೆ ಒಬ್ಬಳು ಲಕ್ಷ್ಮಿ, ಇನ್ನೊಬ್ಳು ಈತಾರೆ. ಇತರೆಯ ಮೇಲೆ ಅವನಿಗೆ ಆಗುವುದಿಲ್ಲ. ಲಕ್ಷ್ಮಿಯ ಮೇಲೆ ಭಾರಿ ಪ್ರೀತಿ. ಬಹುಶಃ ಲಕ್ಷ್ಮಿಯನ್ನು ಆಮೇಲೆ ಮದುವೆ ಆದದ್ದು ಅಂತ ಅನಿಸುತ್ತೆ, ಇತರೆಯನ್ನು ಮೊದಲು ಮದುವೆ ಆಗಿದ್ದಾನೆ ಅಂತ ಅನಿಸುತ್ತೆ. ಅಂತೂ ಲಕ್ಷ್ಮಿಯ ಜೊತೆಗೆ ಲಕ್ಷ್ಮಿಗೆ 4 ಜನ ಮಕ್ಕಳು, ಇತರೆಗೆ ಒಬ್ಬನೇ ಒಬ್ಬ ಮಗ. ಅದು ಕೂಡ ಈ ಲಕ್ಷ್ಮಿಯನ್ನು ವಿವಾಹ ಆದಮೇಲೆ ಹುಟ್ಟಿದಂತಹ ಮಗ. ಈ ಇತರೆಯ ಮಗನ ಮೇಲೆ ಅಪ್ಪನಿಗೆ ಸ್ವಲ್ಪವೂ ಪ್ರೀತಿ ಇಲ್ಲ. ತನ್ನ ಲಕ್ಷ್ಮಿಯ ಮಕ್ಕಳಿದ್ದಾರಲ್ವ 4 ಜನ, ಅವರಿಗೆ ಭಾರಿ ವಿದ್ಯಾಭ್ಯಾಸ ಎಲ್ಲ ಮಾಡಿಸಿದ. ಇನ್ನೊಂದು ಕಾರಣ ಇತ್ತು ಅದಕ್ಕೆ. ಇತರೆಯ ಮಗ ಅವನಿಗೆ ಬಾಯಿ ಬರುವುದಿಲ್ಲ, ಅವನು ಮಾತಾಡುವುದೇ ಇಲ್ಲ. ಏನು ಅವನ ಕಿವಿ ಹಿಂಡಿದ್ರೂ ಅಳುವುದಿಲ್ಲ, ಆ ರೀತಿಯ ಹುಡುಗ ಅವ. ಅದಕ್ಕೆ ಅವನ ಬಗ್ಗೆ ಇವ ಬಿಟ್ಟೇ ಬಿಟ್ಟಿದ್ದ. ಅವನಿಗೆ ಉಪನಯನ ಮಾಡುವುದಕ್ಕೂ ಹೋಗಲಿಲ್ಲ ಅಂತ. ಇವ
ಕೊನೆಗೆ 16 ವರ್ಷ ಹತ್ರ ಆದಾಗ ಇನ್ನೂ ಉಪನಯನ ಮಾಡದೆ ಹೋದರೆ ಜನ ಏನು ಅಂದ್ಕೊಳ್ತಾರೋ ಅಂತೇಳಿ ಒಂದು ಯಜ್ಞೋಪವೀತವನ್ನು ಎಲ್ಲೋ ಸಾರ್ವಜನಿಕ ಉಪನಯನದಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಒಂದು ಉಪನಯನ ಅಂತ ಮಾಡಿಸಿಟ್ಟಿದ್ದಾನೆ ಅಷ್ಟೇ. ಈ ಇತರೆಗೆ ಪಾಪ ಆ ಶುದ್ಧ ಸಂಪನ್ನೆಯಾದಂತಹ ಆಕೆಗೆ ಮನಸ್ಸಿಗೆ ಇದೇ ಬೇಸರ. ಗಂಡನಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ, ಕೊನೆ ಪಕ್ಷ ನನ್ನ ಮಗ ಬುದ್ಧಿವಂತಾಗಿದ್ದರೆ ಪಂಡಿತನಾಗಿದ್ದರೆ ಅವನ ಹೆಸರಿನಿಂದಾದರೂ ನಾನು ಒಂದು ಒಳ್ಳೆ ಇಂಥ ಹುಡುಗನ ತಾಯಿ ಅಂತ ನನಗೆ ಗೌರವ ಇರ್ತಿತ್ತು ಸಮಾಜದಲ್ಲಿ. ಅದಕ್ಕೂ ಅವಕಾಶ ಇಲ್ಲ. ಬಾಯಿ ಬರದೇ ಇರುವ ಮಗನ ಅಮ್ಮ ಆಗಿಬಿಟ್ಟಿದ್ದೇನೆ ಅಂತ ಗೋಗರಿತಾ ಇದ್ದಾಳೆ. ಒಂದು ಪ್ರಸಂಗ ನಡೀತು. ರಾಜ ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಂಡ. ಅದಕ್ಕೆ ಪೌರೋಹಿತ್ಯಕ್ಕೆ ಇದೇ ವ್ಯಕ್ತಿಯನ್ನು ಕರೆದ್ರಂತೆ. ಈ ಇಬ್ಬರು ಹೆಣ್ಣಂದಿರ ಗಂಡನನ್ನು, ಅವನಿಗೆ ವಿಶಾಲ ಅಂತ ಹೆಸರು, ವಿಶಾಲಾಚಾರ್ಯರು, ಆ ವಿಶಾಲನನ್ನು ಕರೆದ್ರಂತೆ. ವಿಶಾಲ ನಾಮ್ನಃ ಅಂತ ಅವನನ್ನು ಕರೆದಿದ್ದಾರೆ. ವಿಶಾಲ ಹೋಗುವಾಗ ನನ್ನ 4 ಜನ ಮಕ್ಕಳನ್ನು, ಅವರು ವೇದಾಂತ ಸಂಪನ್ನರು, ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಹಾಯಾಗವನ್ನು ನಿರ್ವಹಿಸ್ತಾ ಇದ್ದಾನೆ. ಯಾಗ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಗಂಡ ನನ್ನ 4 ಜನ ಮಕ್ಕಳೇ ಅಲ್ಲಿ ಪೌರೋಹಿತ್ಯ ನಡೆಸುವುದು ಅಂತ ಈ ತಾಯಿ ಇತರೆ ಯೋಚನೆ ಮಾಡ್ತಾ ಇದ್ದಾಳೆ. ಲಕ್ಷ್ಮಿ ದಂಪತಿ ಪೂಜೆಗೆ ಅಂತ ಒಟ್ಟಿಗೆ ಹೋಗಿದ್ದಾಳೆ, ಬೇಕಾಗ್ತದೆ ಯಾಗದಲ್ಲಿ. ಇತರೆ ಮಾತ್ರ ಮನೆಯಲ್ಲಿರುವುದು. ಇತರೆಯ ಮಗ ಹುಡುಗ ಇದ್ದಾನೆ ಮನೆಯಲ್ಲಿ. ಇತರೆ ಆ ಮಗುವನ್ನು ಬಾಚಿ ತಬ್ಬಿಕೊಂಡು ಜೋರಾಗಿ ಅಳ್ತಾಳಂತೆ. ನಿನಗಾದರೂ ಒಂದು ಸರಿಯಾಗಿ ಬಾಯಿ ಬಂದಿದ್ರೆ, ನೀನು ಅಲ್ಲಿ ಯಾಗಕ್ಕೆ ಹೋಗಿದ್ರೆ ನಾನು ಕೂಡ ಯಾಗಕ್ಕೆ ಬರ್ಬೋದಿತ್ತು. ನನ್ನ ಮಗ ಪೌರೋಹಿತ್ಯ ಮಾಡ್ತಾನೆ ಅಂತಾದರೂ ನನಗೆ ಒಂದು ಒಳಗೆ ಅವಕಾಶ ಕೊಡ್ತಾ ಇದ್ರು. ಆದರೆ ಏನು ಮಾಡೋಣ ಹೇಳು, ಬಾಯಿ ಬರುವುದಿಲ್ಲ ಅಲ್ವಾ ನಿಂಗೆ. ಹೀಗೆ ಅಳ್ತಾ ಇದ್ರೆ ಆ ಮಗು ಅವಳದೇ ಸೆರಗು ತೆಗೊಂಡು ಕಣ್ಣು ಒರೆಸ್ತದೆ. ಕಣ್ಣು ಒರೆಸಿ ಮಾತಾಡುವುದಕ್ಕೆ ಶುರು ಮಾಡ್ತದೆ. ಅಮ್ಮ, ನನಗೆ ಮಾತು ಬರುವುದಿಲ್ಲ ಅಂತ ಯಾರು ಹೇಳಿದ್ದು ನಿನಗೆ ಅಂತ ಕೇಳಿದ್ರು. ಮಾತು ಬರ್ತದೆ. ಅವಳಿಗೆ ಜೀವನದಲ್ಲೇ ಪರಮ ಕಾಮಧೇನು ಲಭ್ಯವಾದ ಹಾಗೆ ಆನಂದ ಆಯಿತು. ಹೌದಾ ಮಗು, ಮಾತು ಬರುತ್ತಾ ನಿನಗೆ? ಮತ್ತೆ ಯಾಕೆ ಇಲ್ಲಿ ತನಕ ಮಾತಾಡಲಿಲ್ಲ ನೀನು? ಈ ಮಗು ಹೇಳ್ತದೆ, ನೀನು ಮಾತಾಡಬೇಡ ಅಂತ ಹೇಳಿದ್ದಲ್ಲ. ಇದೇನಾಗಿತ್ತು, ಈ ಮಗು ಅದಕ್ಕೆ ಇನ್ನೂ ಒಂದು 2-2.5 ವರ್ಷ ಆಗಲೇ ಎದ್ದ ಮಾತಾಡ್ಲಿಕ್ಕೆ ಶುರು ಮಾಡಿತ್ತಂತೆ ಪುಟ್ಟ ಮಗು. ಅದರ ಜೊತೆಗೆ ಸಿಕ್ಕಾಬಟ್ಟೆ ಅಳುವುದು. ಅಳ್ತಾ ಇದ್ದಾಗ ಒಂದು ಸಲ ಆ ಗಂಡ ಜೋರು ಮಾಡಿದಂತೆ, ನೋಡು ನಿನ್ನ ಮಗು ಎಷ್ಟು ಉಪದ್ರ, ಅವಳ ಮಗು ಯಾವತ್ತಾದ್ರೂ ಹೀಗೆ ಹತ್ತಿದೆಯಾ ಅಂತ ಕೇಳಿದ. ಇವಳಿಗೆ ಸಿಟ್ಟು ಬಂತು, ನನ್ನ ಮಗುವಿನಿಂದಾಗಿ ಬೇರೆ ನನಗೆ ಹೆಸರು ಬಂತಲ್ವಾ ಅಂತ ಒಂದು ಕಪಾಳಕ್ಕೆ ಹೊಡೆದು, ಬಾಯಿ ಮುಚ್ಚು, ಬಾಯಿ ತೆಗೆದರೆ ಜಾಗ್ರತೆ ಅಂತ ಹೇಳಿದ್ರು. ಅವತ್ತಿಂದ ಆ ಮಗು ಬಾಯಿಯೇ ತೆಗಲಿಲ್ಲ. ಯಾಕಂದರೆ ಆಮೇಲೆ ಒಂದು ಬಾರಿಯೂ ಈ ತಾಯಿ ಬಾಯಿ ತೆರಿ ಮಗು ಅಂತ ಹೇಳಲೇ ಇಲ್ಲ. ಈ ಮಾತೃವಾಕ್ಯ ಪರಿಪಾಲನೆ ಅಂದರೆ ಹಾಗೆ. 16 ವರ್ಷ ಆಗುವಲ್ಲೇ ತನಗೆ ಈ ಮಗು ಬಾಯಿ ತೆಗಿಲಿಲ್ಲ ಅಂತೆ. ಈಗ ಹೇಳ್ತಾ ಅಮ್ಮನ ಹತ್ರ, ನೀನು ಬಾಯಿ ಮುಚ್ಚು ಅಂತ ಹೇಳಿದಿ, ಆದರೆ ಒಂದು ಬಾರಿ ಆದರೂ ಬಾಯಿ ತೆರಿಯಿಂದಂಗೆ ಹೇಳಿದ್ಯಾ, ಈಗ ನೀನು ಅತ್ತೇನು ಪ್ರಯೋಜನ? ಅದರಿಂದ ಅಮ್ಮಂದಿರು ಬೈಯುವಾಗ ತುಂಬ ಜಾಗ್ರತೆಯಾಗಿರ್ಬೇಕು. ಈ ಮಗು ಈಗ ಬಾಯಿ ತೆಗೀತು. ಅದು ಹೇಳ್ತಾ, ಅಮ್ಮ ನೀನು ಬೇಸರಿಸಬೇಡ, ನನ್ನ ಅಣ್ಣಂದಿರು ಎಷ್ಟು ಕಲ್ತಿದ್ದಾರೋ ಅದಕ್ಕೆ 1000 ಪಟ್ಟು ವಿಷಯ ನಂಗೆ ಗೊತ್ತು. ನನ್ನ ಅಪ್ಪನಿಗೂ ಪಾಠ ಹೇಳುವುದಕ್ಕೆ ನನಗೆ ಸಾಮರ್ಥ್ಯ ಇದೆ. ಆದ್ದರಿಂದ ನಿನಗೆ ಈ ಬೇಸರ ಹೋಗಬೇಕಾದ್ರೆ ನಾನು ಏನು ಮಾಡಬೇಕು ಹೇಳು. ಆ ತಾಯಿ ಹೇಳ್ತಾಳೆ, ಮಗು ಸದ್ಯಕ್ಕೆ ಅವರು ಅಲ್ಲಿ ರಾಜನ ಯಾಗದಲ್ಲಿದ್ದಾರೆ. ನಾನು ಅಲ್ಲಿ ಆಹ್ವಾನ ಇಲ್ಲದೆ ಬರುವುದು ನನ್ನ ಗಂಡನಿಗೆ ಇಷ್ಟ ಆಗಲಿಕ್ಕಿಲ್ಲ. ಆದರೆ ನೀನು ಇಷ್ಟು ದೊಡ್ಡ ತತ್ವಜ್ಞನಾಗಿ ಅಲ್ಲಿ ಹೋಗದೇ ಹೋದರೆ ರಾಜನಿಗೆ ಅದರಿಂದಾಗಿ ಸಿಗಬೇಕಾದದ್ದು ಸಿಗುವುದಿಲ್ಲ. ಆದ್ದರಿಂದ ನೀನು ದಯವಿಟ್ಟು ಅಲ್ಲಿ ಹೋಗು, ನನ್ನ ತಿನ್ನ ವಿದ್ಯೆಯನ್ನು ಪ್ರದರ್ಶನ ಮಾಡು. ಯಾರಾದರೂ ನೀನು ಯಾರು ಅಂತ ಕೇಳಿದರೆ ನಾನು ಇತರೆಯ ಮಗ ಅಂತ ಹೇಳಿ ನನ್ನ ಮರ್ಯಾದೆ ಉಳಿಸು. ಐತರೇಯ ಅಂತ ಹೇಳು. ಐತರೇಯ ಅಂದರೆ ವಿನತೆಯ ಮಗ ಹೇಗೆ ವೈನತೆಯನು, ಹಾಗೆ ಇತರೆಯ ಮಗ ಐತರೇಯ. ಇತರಾಯಾಹ ಅಪತ್ಯಂ ಪುಮಾನ್ ಐತರೇಯ ಅಂತ ಅಷ್ಟು ಹೇಳು. ನನ್ನ ಹೆಸರಿನಿಂದ ನೀನು ಅಲ್ಲೊಂದು ಹೆಸರು ಹೇಳಿದರೆ ನನ್ನ ಜೀವನದಲ್ಲಿ ಏನೇನು ಬೇಕು ಅದು ಮಾತೃಕೆಯಲ್ಲಿ ಶ್ರಾದ್ದ ಹಾಕಿದ್ದಕ್ಕಿಂತ ಹೆಚ್ಚು ಅಂತ ಹೇಳಿದ್ರು. ತಾಯಿಗೆ ಆನಂದ ಆಗುವುದಾದರೆ ಮಾಡದೇ ಇರುವುದಾ? ಈ ಹುಡುಗ ಯಾಗಕ್ಕೆ ಹೋದ. ಯಾಗಕ್ಕೆ ಈತ ಬರ್ತಾ ಇರುವುದನ್ನು ಅಣ್ಣಂದಿರು ಮೊದಲು ನೋಡಿದ್ರಂತೆ 4 ಜನ. ಅಪ್ಪನ ಹತ್ರ ಗುಸುಗುಸು ಹೇಳಿದರು, ಬರ್ತಾ ಇದೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ವ್ಯಕ್ತಿ ಅಂತ. ಆಗ ಅಪ್ಪ ಹೇಳಿದ, ಅವನಿಗೆ ಇಲ್ಲಿ ಒಳಗೆ ಪ್ರವೇಶ ಕೊಡಬೇಕು, ಸಭ್ಯಸ್ಥಾನಕ್ಕಿಂತ ಹಿಂಭಾಗದ ಅವಕಾಶದಲ್ಲಿ ಅವ ಕೂತುಕೊಳ್ಳಿ. ಒಳಗೆ ಅವನಿಗೆ ಒಂದೇ ಒಂದು ಆಸನ ಇರಬಾರ್ದು, ಅವ ಬಂದರೆ ಅವ ಹೊರಗೆ ಹೋಗಬೇಕು. ಸರಿ, ಎಕ್ಸ್ಟ್ರಾ ಆಸನಗಳನ್ನೆಲ್ಲ ತೆಗೆದಿಟ್ಟರಂತೆ. ಅವ ಬಂದರೆ ಎಲ್ಲರೂ ಕೂತುಕೊಳ್ಳುವ ಹಾಗಿಲ್ಲ ಅಂತ. ಯಾಕಂದರೆ ಅವ ಒಳಗೆ ಬಂದರೆ ಬಾಯಿ ಬರದೇ ಇರುವ ಹುಡುಗ. ರಾಜ ಕೇಳ್ತಾನೆ, ಇದು ಯಾರು ಅಂತ ಕೇಳ್ತಾನೆ. ಆವಾಗ ನನ್ನ ಮಗ ಅಂತ ಹೇಳಿದರೆ ನನ್ನ ಮರ್ಯಾದೆ ಹೋಗುತ್ತದೆ. ಬಾಯಿ ಬರದೇ ಇದ್ದ ಹುಡುಗ ನಿನ್ನ ಮಗನ ಅಂತ, ಅದರಿಂದ ಒಳಗೆ ಬರಬಾರ್ದು ಅಂತ. ಅವನು ಬಂದಂತೆ. ಸೀದಾ ಬಂದಾಗ ಅವನ ಮುಖದ ತೇಜಸ್ಸನ್ನು ನೋಡಿಯೇ ಸುತ್ತಮುತ್ತ ಇದ್ದವರು ದಾರಿ ಬಿಟ್ಟರಂತೆ. ಇವರು ಒಳಗೆ ಹೋಗ್ಲಿಕ್ಕಿರುವವರು, ಅವರ ಮುಖ ನೋಡಿದರೆ ಅರ್ಥ ಆಗ್ತದೆ ಅಂತ ಒಳಗೆ ಸೀದಾ ಯಜ್ಞ ಸಭ್ಯಸ್ಥಾನದಿಂದ ಒಳಭಾಗದಲ್ಲಿದ್ದ ವೇದಿಗೆ ಬಂದ. ಯಜ್ಞದ ವೇದಿಗೆ ಬರುವ ಹೊತ್ತಿಗೆ ವೇದಿಯಲ್ಲಿ ಈತನಿಗೆ ಕೂತುಕೊಳ್ಳುವುದಕ್ಕೆ ಒಂದೊಂದು ಆಸನ ಇಲ್ಲ.
ಅಲ್ಲಿ ಕೂತಿದ್ದವರೆಲ್ಲ ಸೀಟನ್ನು ಕೈಯಲ್ಲಿ ಹಿಡ್ಕೊಂಡು ಗಟ್ಟಿ ಕೂತ್ಕೊಂಡಿದ್ದಾರೆ. ಇವ ಎಲ್ಲಿಯಾದ್ರೂ ಎಬ್ಬಿಸಿ ಕೂತ್ರೆ ಅಂತ ಜಾಗ್ರತೆಯಾಗಿ ಕೂತಿದ್ದಾರೆ. ಇವನಿಗೆ ಆಸನ ಆಗಬೇಕು, ಇವನಿಗೆ ಅವನು ಸೀದಾ ಬಂದು ನೆಲದಲ್ಲಿ ಕೂತ್ಕೊಳ್ಳುವುದಕ್ಕೆ ಅಂತ, ಹೀಗೆ ಚಕ್ಕಳ ಹಾಕುವುದಕ್ಕೆ ಅಂತ ಕಾಲು ಆ ಕಡೆ ಈ ಕಡೆ ಮಾಡುವ ಹೊತ್ತಿಗೆ ಭೂದೇವಿಗೆ ಈ ದೇವರು ನೆಲದಲ್ಲಿ ಕೂತುಕೊಳ್ಳುವುದು ಇಷ್ಟವಾಗಲಿಲ್ಲಂತೆ. ಆ ಭೂಭಾಗ ಒಡೆಯಿತು. ಒಡೆದ ಮಹಿಯಿಂದ ಒಂದು ಆಸನ ದತ್ತವಾಯಿತು. ಮೇಲಿಗೆ ಬಂದಂತಹ ಬಂಗಾರದ ಆಸನದಲ್ಲಿ ಆ ಪೃಥ್ವೀ ದೇವಿಯೇ ಕೂಡಿಸಿದಳಂತೆ. ಅದಕ್ಕೆ ಅವನಿಗೆ ಮಹಿದತ್ತವಾದ ಆಸನದಲ್ಲಿ ಆಸೀನನಾದ್ದರಿಂದ ಮಹಿದಾಸ ಅಂತ ಹೆಸರಾಯಿತಂತೆ. ಆವಾಗ ಆ ಆಸನದಲ್ಲಿ ಕುಳಿತಂತಹ ಮಹಿದಾಸ ಐತರೇಯನನ್ನು ರಾಜನೇ ಬಂದು ಪಾದ ಪೂಜೆ ಮಾಡ್ತಾನೆ. ಯಾಕಂದರೆ ಭೂಮಿ ಒಡೆಯುವುದು ಅಂದ್ರೇನು, ಆ ಹೊತ್ತಿಗೆ ಭೂಕಂಪ ಆಗುವುದು ಅಂದ್ರೇನು, ಬೇರೆ ಯಾವ ಭಾಗದಲ್ಲೂ ಸುಕ್ಸ್ರುವಗಳಿಟ್ಟಂತಹ ಯಜ್ಞದ ಆಜ್ಯಪಾತ್ರೆಯು ನಡುಗದೆ ಒಂದು ಆಸನ ಆ ಯಜ್ಞ ವೇದಿಯಲ್ಲಿ ನಿರ್ಮಿತವಾಗಿದೆ ಅಂದರೆ ಎಂಥ ಆಶ್ಚರ್ಯ. ಆತ ಬಂದು ಈ ಮಹಾತ್ಮನ ಪಾದ ಪ್ರಕ್ಷಾಲನೆ ಮಾಡ್ತಾನೆ, ಅವನಿಂದ ಉಪದೇಶವನ್ನು ಪಡಿತಾನೆ. ಈ ಅಪ್ಪ ಮತ್ತು 4 ಜನ ಮಕ್ಕಳು ಗಪ್ ಚುಪ್ಪಾಗಿಬಿಟ್ರಂತೆ. ರಾಜನ ಹಿಂದೆ ಅವರೂ ಕೂತ್ಕೊಂಡು ಕೈ ಮುಗಿದುಕೊಂಡು ಇವನ ಉಪದೇಶ ಕೇಳಿದ್ರಂತೆ. ನಮ್ಮ ತಮ್ಮ ಹೌದಾ ಇವ ಅಂತ ಅವರಿಗೆ ಪ್ರಶ್ನೆ. ಇವನು ಇಷ್ಟೆಲ್ಲ ತಿಳ್ಕೊಂಡು ಬಿಟ್ಟಿದ್ದಾನು. ಯಾಗದಲ್ಲಿ ನಾವು ಕೆಲವು ಸಲ ಅದೇ ಮಂತ್ರವನ್ನು ಇಲ್ಲಿಗೂ ಹೇಳಿ ಅಡ್ಜಸ್ಟ್ ಮಾಡಿದ್ದುಂಟು. ಇವನು ಹಾಗಲ್ಲ, ಎಲ್ಲ ವಿಷಯಗಳು ಇವನಿಗೆ ಗೊತ್ತು. ಪ್ರತಿಯೊಂದು ವಿಷಯವನ್ನು ಅರಿತಂತಹ ಮಹಾಜ್ಞಾನಿ. ಅಷ್ಟು ಹೊತ್ತಿಗೆ ಬ್ರಹ್ಮಾದಿ ದೇವತೆಗಳು ಕೂಡ ಅಲ್ಲಿ ಬಂದು ಆತನ ಮುಂದೆ ಕೂತು ತತ್ವಜ್ಞಾನ ತತ್ವ ಉಪದೇಶವನ್ನು ಪಡೆದರಂತೆ. ಮಹೀಯಾಂಸರೂ ಕೂಡ ದಾಸರಾಗಿ ಕೂತದ್ದರಿಂದ ಮಹಿದಾಸ ಅಂತಕ್ಕಂಥ ಹೆಸರು 2ನೇ ಬಾರಿ ಸಾರ್ಥಕವಾಯಿತಂತೆ. ಮಹಿದಾಸ ಐತರೇಯ, ಸಾಕ್ಷಾತ್ ಮಹಾವಿಭೂತಿ ಅಂತ ಕರೆಸಿಕೊಂಡಂತಹ ಮಹಾಲಕ್ಷ್ಮಿ ತಾನೂ ಬಂದು ಆ ಐತರೇಯನ ಪಾದ ಸಂವಾಹನವನ್ನು ಮಾಡಿ ತಾನೂ ಆತನಲ್ಲಿ ಉಪದೇಶ ಪಡಿತಾಳೆ. ಆ ಉಪದೇಶಕ್ಕೇನೆ ಐತರೇಯೋಪನಿಷತ್ತು ಅಂತ ಹೆಸರು. ಮಹೈತರೇಯೋಪನಿಷತ್ತು ಅಂತ ಕರಿತೇವೆ. ಐತರೇಯ ಮಹಿದಾಸ ಕೊಟ್ಟಂತಹ ಉಪದೇಶದ ತತ್ವ ಅದರಲ್ಲಿ ತುಂಬಿರತಕ್ಕಂಥದ್ದು. ಋಗ್ವೇದದ ಏಕೈಕ ಮಹೋಪನಿಷತ್ತು ಐತರೇಯೋಪನಿಷತ್ತು. ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಅವಶ್ಯ ಓದಲೇಬೇಕಾದದ್ದು. ಹೇಗೆ ಗಾಯತ್ರಿ ಮಂತ್ರವನ್ನು ಉಪನೀತನಾದವ ತಾನು ಜಪ ಮಾಡಬೇಕೋ ಹಾಗೆ ಆತನಿಗೆ 16 ವರ್ಷ ಆಗುವ ಹೊತ್ತಿಗೆ ಉಪನಿಷದ್ ವ್ರತ ಅಂತ ಷೋಡಶ ಸಂಸ್ಕಾರದಲ್ಲಿ ಒಂದಿದೆ. ಅಲ್ಲಿ ಏಷಪಂಥ ಏತತ್ ಕರ್ಮ ಅಂತ ಪ್ರಾರಂಭವಾಗುವ ಮಹಿದಾಸ ಐತರೇಯ ಕೊಟ್ಟಂತಹ ಉಪನಿಷತ್ತಿನ ಅಧ್ಯಯನವನ್ನೇ ಉಪನಿಷದ್ ವ್ರತ ಅಂತ ಕರೆಯುವುದು. ಉಪನಿಷದ್ ವ್ರತ ಆದ ಮೇಲೆ ಗೋದಾನ ಮತ್ತು ಸಮಾವರ್ತನ ವಿವಾಹಗಳನ್ನು ನಡೆಸುವುದಕ್ಕೆ ಅವಕಾಶ ಇರತಕ್ಕಂಥದ್ದು. ಅಂತಹ ಮಹಿದಾಸ ಐತರೇಯ ದೇವರ್ಷಿ ವರ್ಯ ಪುರುಷಾಂತರಾರ್ಚನಾತ್, ದೇವರನ್ನು ಬಿಟ್ಟು ಬೇರೆ ವ್ಯಕ್ತಿಯನ್ನು ನಾವು ಪೂಜೆ ಮಾಡಿದ್ದರಿಂದ ಬರತಕ್ಕಂತಹ ದೋಷದಿಂದ ಆತ ಪರಿಹಾರ ಒದಗಿಸಲಿ. ಹಾಗಾದರೆ ಕೆಲವೆಲ್ಲ ತಪ್ಪು ಅಂತಲೇ ಗೊತ್ತಿಲ್ಲದೆ ಇದ್ದದ್ದನ್ನು ಇಲ್ಲಿ ಹೇಳ್ತಾರೆ. ಭಾದ್ರಪದ ಚೌತಿಯ ದಿವಸ ಬರೀ ಗಣಪತಿಯನ್ನು ಮಾತ್ರ ಪೂಜಿಸಿದರೆ ಬರುವ ದೋಷ ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಲಿ. ಏನೋ ಭಾಗವತದಲ್ಲಿ ತಪ್ಪಿದೆ ಅಂತ ಅನಿಸೋದಿಲ್ವಾ? ನಿಜವಾಗಿ ಹೇಗಿರಬೇಕಿತ್ತು? ಭಾದ್ರಪದ ಚೌತಿಯ ದಿವಸ ಗಣಪತಿಯನ್ನು ಮಾತ್ರ ಪೂಜಿಸದೇ ಇದ್ದರೆ ಏನು ದೋಷ ಬರ್ತದೋ ಅದನ್ನು ಪರಿಹಾರ ಮಾಡಲಿ ಅಂತ ಇರಬೇಕೋ ಬೇಡೋ? ಇಲ್ಲಿ ಹೇಗಿದೆ ಅಂದರೆ ಭಾದ್ರಪದ ಚೌತಿಯ ದಿವಸ ಗಣಪತಿಯನ್ನು ಮಾತ್ರ ಅರ್ಚಿಸಿದರೆ, ನಾಗರ ಪಂಚಮಿಯ ದಿವಸ ನಾಗಗಳ ಮೇಲೆ ಹಾಲು ಹಾಕಿ ನಾಗಗಳನ್ನು ಮಾತ್ರ ಪೂಜಿಸಿದರೆ ಏನು ದೋಷ ಬರ್ತದೋ ಆ ದೋಷವನ್ನು ಈ ದೇವರ್ಷಿ ವರ್ಯನಾದಂತಹ ಮಹಿದಾಸ ಐತರೇಯ ಪರಿಹಾರ ಮಾಡಲಿ ಅಂತುಂಟು. ಇದರ ಅರ್ಥ ಏನು? ಯಾವ ದೇವತೆಯನ್ನು ಪೂಜಿಸುವುದಾದರೂ ಆ ದೇವತೆಯ ಒಳಗೆ ಭಗವಂತನ ಚಿಂತನೆ ಬೇಕು. ಯಾಸ್ತ್ವನ್ಯ ದೇವತಿಥಯ ತಾಸು ವಿಷ್ಣುಂ ಪ್ರಪೂಜಯೇತ್. ಅನ್ಯ ದೇವತೆಗಳಿಗೆ ಸಂಬಂಧಪಟ್ಟ ತಿಥಿ, ಹಬ್ಬ, ಪರ್ವಕಾಲಗಳು ಇದ್ದಾಗ ಆಯಾ ದೇವತೆಗಳ ಅಂತರ್ಯಾಮಿಯಾಗಿ ಗಣಪತಿಯನ್ನು ಪೂಜೆ ಮಾಡುವಾಗ ವಿಶ್ವಂಭರನ ಚಿಂತನೆ ಬೇಕಾಗ್ತದೆ. ನಾಗಗಳನ್ನು ಪೂಜಿಸುವಂತಹ ಹೊತ್ತಿಗೆ ಸಂಕರ್ಷಣಾತ್ಮ ನಾಗೇಶು ಸ್ಥಿತ್ವಾ ತುಷ್ಟೋ ವರಪ್ರದ. ನಾಗಗಳಲ್ಲಿ ಸಂಕರ್ಷಣ ಅನ್ನುವ ರೂಪದಿಂದ ಭಗವಂತ ಇದ್ದು ವರವನ್ನು ಕೊಡ್ತಾನೆ ಅಂತೇಳಿ ನಾಗಾಂತರ್ಗತನಾದಂತಹ ಭಾರತೀರಮಣ ಮುಖ್ಯ ಪ್ರಾಣ ಅಂತ ಸ್ಥಿತ ಸಂಕರ್ಷಣನನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಇಂದ್ರನಿಗೇ ಸಲ್ಲತಕ್ಕಂತಹ ಪೂಜೆ ಇದ್ದರೂ, ಇಂದ್ರ ಪರ್ವ ಅನ್ನುವ ಯಜ್ಞ ನಡೀತಾ ಇದ್ದರೂ ಇಂದ್ರನ ಒಳಗೆ ಉಪೇಂದ್ರ ರೂಪಿಯಾದಂತಹ ಪರಮಾತ್ಮನಿಗೆ ಪೂಜೆ ಸಲ್ಲಿಸಬೇಕಾಗ್ತದೆ. ರುದ್ರದೇವರಿಗೆ ಆರಾಧನೆ ನಡೆಸುವಾಗಲೂ ರುದ್ರಾಂತರ್ಗತನಾದ ನರಸಿಂಹ ಅಥವಾ ಸಂಕರ್ಷಣ ಅನ್ನುವ ರೂಪದ ಚಿಂತನೆ ಮಾಡಿಕೊಂಡು ನಾವು ಅರ್ಚನೆ, ಪೂಜೆ, ಅಭಿಷೇಕಾದಿಗಳನ್ನು ಸಲ್ಲಿಸಬೇಕಾಗ್ತದೆ. ಕೇವಲ ಆ ದೇವತೆ ಅಷ್ಟೇ ಅಂತ ಯೋಚನೆ ಮಾಡಿ ಪೂಜಿಸಿದರೆ ಅದಕ್ಕೆ ಪುರುಷಾಂತರಾರ್ಚನಾ ಅಂತ ಹೆಸರು. ಪುರುಷನನ್ನು ಬಿಟ್ಟು, ಅಂತರ ಅಂದರೆ ಬೇರೆಯವ, ಪರಮಪುರುಷನಾದ ದೇವನನ್ನು ಬಿಟ್ಟು ಬೇರೆಯವರನ್ನು ಮಾತ್ರ ಪೂಜಿಸತಕ್ಕಂಥದ್ದು ಅನ್ನೋದು ದೋಷವಾಗ್ತದೆ. ಅಂತಹ ದೋಷ ನಾವು ಮಾಡಿದರೆ ಅದನ್ನು ದೇವರ್ಷಿವರ್ಯನಾದ
ಮಹಿದಾಸ ಐತರೇಯ ಆ ದೋಷದಿಂದ ನಮಗೆ ಪರಿಹಾರವನ್ನು ಒದಗಿಸಿಕೊಡಲಿ. ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್. ಆಮೇಲೆ ಧನ್ವಂತರಿಯ ಕತೆ. ಧನ್ವಂತರಿಯನ್ನು ಸೂರ್ಯಾಸ್ತ ಆದಮೇಲೆ ನೋಡಬೇಕು. ಅಲ್ಲಿಯ ತನಕ ಈಗ ಕೂರ್ಮೋ ಹರಿಹಿ ಅಂತೇಳಿ. ಕೂರ್ಮೋ ಹರಿಹಿ ಅಂತ ಹೇಳಿದ್ರೆ ಕೂರ್ಮರೂಪಿಯಾದ ಪರಮಾತ್ಮ ಅವನು ಯಾವುದರಿಂದ ರಕ್ಷಿಸಬೇಕು? ನಿರಯಾತ್ ಅಶೇಷಾತ್. ಅಶೇಷ ನರಕಗಳಿಂದ ಕೂರ್ಮರೂಪಿ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ. ಅಂದರೆ ನರಕಕ್ಕೆ ಹೋಗುವಂತಹ ಅಪರಾಧ ಮಾಡಿದರೆ ಆ ದೋಷವನ್ನು ಕೂರ್ಮ ಪರಿಹರಿಸಲಿ ಅಂತ. ಕೂರ್ಮನ ಕಥೆ ಸ್ವಲ್ಪ ಕೇಳಬೇಕು, ಒಂದು 2-3 ನಿಮಿಷ ಕೇಳೋಣ. ನಾವು ಎಷ್ಟು ತಿಳ್ಕೊಂಡಿದ್ದೇವೆ ಕೂರ್ಮನ ಕಥೆ? ಕ್ಷೀರಸಾಗರ ಮಥನ ಮಾಡುವಾಗ ಪರ್ವತ ನೀರಿನಲ್ಲಿ ಮುಳುಗಿತು. ಪರ್ವತ ಮುಳುಗುವಂತಹ ಸಂದರ್ಭದಲ್ಲಿ ಕೂರ್ಮ ಕೆಳಗೆ ಬಂದು ಎತ್ತಿ ಹಿಡಿದ. ಇದು ಸಾಮಾನ್ಯವಾಗಿ ಕೂರ್ಮನ ಕಥೆ. ಈ ಕೂರ್ಮನ ಕಥೆಗೂ ನರಕದಿಂದ ಪಾರು ಮಾಡಲಿ ಅಂತ ಹೇಳುವ ವಿಷಯಕ್ಕೂ ಸಂಬಂಧ ಕಾಣಿಸುವುದಿಲ್ಲ. ಇಡೀ ಬ್ರಹ್ಮಾಂಡವೇ ಕೂರ್ಮನಲ್ಲಿ ನಿಂತಿದೆ ಅನ್ನುವ ವಿಷಯವನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲವನ್ನೂ ಎತ್ತಿ ಹಿಡಿದವ ಕೂರ್ಮ. ಜಡಭರತನ ಕಥೆ ಬರ್ತದೆ 5ನೇ ಸ್ಕಂದದಲ್ಲಿ. ರಹುಗಣ ಅಂತ ಒಬ್ಬ ರಾಜ ಇದ್ದ. ಆ ರಾಜನಿಗೂ ಈ ಜಡಭರತನಿಗೂ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ಸಂಬಂಧವಾಗ್ತದೆ. ಆ ರಹುಗಣ ರಾಜನನ್ನು ಭರತ ಯದ್ವಾ ಬೈದು ಬಿಡ್ತಾನೆ. ನಿನಗೆ ಬುದ್ಧಿಯೇ ಇಲ್ಲ, ಪೆದ್ದು ಕಪಿಲನ ಹತ್ರ ಪಾಠ ಕೇಳ್ತೇನೆ ಅಂತ ಬೇರೆ ಹೊರಟಿದ್ದಿ ಅಂತ ಎಲ್ಲ ಬೈತಾರೆ. ರಹುಗಣ ರಾಜ ಸ್ವಲ್ಪ ಅಹಂಕಾರ ಇದ್ದದ್ದು ಹೌದು ಅವನಿಗೆ. ನಾನು ಭಾರಿ ಓದಿದ್ದೇನೆ ಅಂತ ಓದಿದ್ದು ಹೌದು. ಗುರುಕುಲದಲ್ಲಿ ಓದಿದ ವಿದ್ವಾಂಸರೆಲ್ಲ ಅವನ ಹತ್ರ ಹೋಗಿ ಒಂದು ಸ್ವಲ್ಪ ವಿಷಯ ತಿಳ್ಕೊಂಡು ಹೀಗೂ ಉಂಟೆ ಅಂತ ತಿಳ್ಕೊಂಡು ಬರ್ತಿದ್ರು ಅವರು. ಅಂಥ ಬುದ್ಧಿವಂತ ರಹುಗಣ ರಾಜ. ವೇದದ ಮಂತ್ರಗಳನ್ನು ದರ್ಶನ ಮಾಡಿದಂತಹ ವ್ಯಕ್ತಿ ರಹುಗಣ ಋಷಿ ಅಂತೇವೆ ನಾವು. ಅಂತಹ ರಹುಗಣ ರಾಜ ಸಿಂಧು ಸವೀರ ದೇಶದ ರಾಜ. ಅಂದರೆ ಇವತ್ತು ಲಾಹೋರು, ಕಂದಹಾರು ಎಲ್ಲವೂ ಕೂಡ ಸೇರ್ತಾ ಇದ್ದಂತಹ ದೇಶ ಸಿಂಧು ಸವೀರ ದೇಶ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳು. ಅಲ್ಲಿಯ ರಾಜನಾಗಿದ್ದಂತಹ ಈ ರಹುಗಣ ರಾಜ ಅವನು ಉಪದೇಶ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಕಪಿಲಾಶ್ರಮಕ್ಕೆ ಹೊರಟಿದ್ದಾಗ ನಮ್ಮ ಈ ಭರತ ಅಲ್ಲಿ ಸಿಕ್ಕೊಳ್ತಾನೆ. ಭರತಂದು ಯಜ್ಞೋಪವೀತ ಹೇಗಿತ್ತು ಅಂತ ಹೇಳಿದರೆ ಅದು ಎಷ್ಟು ದಪ್ಪ ಆಗಿತ್ತು ಅಂದರೆ ಬಾವಿಯಿಂದ ನೀರು ಎಳೆಯುವುದಕ್ಕೆ ಸಾಕಿತ್ತಂತೆ. ಯಾಕಂದರೆ ಅವ ಸ್ನಾನ ಮಾಡುವ ಕ್ರಮ ಇಲ್ಲ, ವರ್ಷಕ್ಕೆ 1 ಸಲವೂ ಇಲ್ಲ. ಯಾರಾದರೂ ಅವನಿಗೆ ದೀಪಾವಳಿಯ ದಿವಸ ಎಣ್ಣೆ ಹಾಕಿ ಹಚ್ಚಿದರೆ ಎಣ್ಣೆ ಹಾಗೆ ಆ ಎಣ್ಣೆಯಲ್ಲಿ ಸೇರಿದ ಧೂಳು ಸೇರಿಕೊಂಡು ಯಜ್ಞೋಪವೀತ ದಪ್ಪ ಆಗುವುದೇ ಕ್ರಮ. ಅಕಸ್ಮಾತ್ ಅವನಿಗೊಮ್ಮೆ ಸ್ನಾನ ಮಾಡಿಸಿ ಬಟ್ಟೆಯನ್ನು ಯಾರಾದರೂ ನೀರಿನಲ್ಲಿ ಮುಳುಗಿಸಿ ಒಣ ಹಾಕಿದರೆ ಮರುದಿವಸ ಅದು ನೇರ ನಿಲ್ತಿತ್ತಂತೆ, ಅಡ್ಡ ಆಗ್ತಾನೆ ಇರಲಿ. ತನ್ನ ಶರೀರದ ಬಗ್ಗೆ ಪ್ರಜ್ಞೆಯೇ ಇಲ್ಲದೆ ಬೆಳೆದಂತಹ ಅವಧೂತ ಶಿರೋಮಣಿ ಆದ್ದರಿಂದ ಅವನನ್ನು ಜಡಭರತ ಅಂತ ಕರೀತಾ ಇದ್ದರು. ಅಂತಹ ಜಡಭರತ ಈ ರಹುಗಣ ರಾಜನಿಗೆ ಭೇಟಿಯಾದನ. ರಹುಗಣ ರಾಜ ಹೇಳಿದ, ಯಾರೋ ನಮ್ಮನ್ನು ಶಿಬಿಕೆಯನ್ನು ಹೊರತಕ್ಕಂಥವ ಪಲ್ಲಕ್ಕಿ ಹೊರುವವನಿಗೆ ಒಬ್ಬರಿಗೆ ಏನು ಕಾಯಿಲೆ ಬಂತು, ಅದು ಆಗಲೂ ಕರೋನಾ ಇತ್ತು ಅಂತ ಅನಿಸುತ್ತೆ. ಅಲ್ಲಿ ಬರ್ತಾ ಇದ್ದಾಗ ಒಬ್ಬ ಜಾರಿದ, ಅಲ್ಲಿಗೊಬ್ಬ ವ್ಯಕ್ತಿ ಬೇಕಲ್ವಾ ಅಂತ ಇವನನ್ನು ಸೇರಿಸಿಕೊಂಡದ್ದು. ದಾರಿಯಲ್ಲಿ ಸಿಕ್ಕಿದವರನ್ನೆಲ್ಲ ಸೇರಿಸಿಕೊಳ್ಳುವುದು ರಾಜರ ಕ್ರಮ. ಅದಕ್ಕೆ ಗಾದೆ ಬಂದದ್ದು, ಆಸ್ಥಾನದ ಮುಂದೆ ಹೋಗಬೇಡಿ, ಕತ್ತೆಯ ಹಿಂದೆ ಹೋಗಬೇಡಿ ಅಂತ ಗಾದೆ ಬಂದಲ್ಲಿ ಅದಕ್ಕೋಸ್ಕರ. ಈ ಬಿಟ್ಟಿ ಕೆಲಸ ಮಾಡಿಕೊಳ್ಳುವುದರಲ್ಲಿ ಆಸ್ಥಾನದವರು ಬಹಳ ಬುದ್ಧಿವಂತರು ಅಂತ ಅರ್ಥ. ಇವನನ್ನು ಸೇರಿಸಿಕೊಂಡು ಇವನು ಎತ್ತಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅವನದ್ದೇ ಆದ ಶೈಲಿಯಲ್ಲಿ ಸಾಕ್ತಾನೆ. ಎದುರುಗಡೆ ಒಂದು ಇರುವೆ ಸಿಕ್ಕಿದ್ರೆ ಪಟ್ಟು ಅಂತ ಕಾರು ಆ ಕಡೆ ಇರ್ತಾನೆ. ಒಳಗಿದ್ದಂತಹ ರಹುಗಣನಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವುದಕ್ಕೆ, ಬ್ಯಾಲೆನ್ಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ತಲೆ ಒಮ್ಮೆ ಆ ಕಡೆ ಹೊಡಿತದೆ, ಈ ಕಡೆ ಹೊಡಿತದೆ. ಅದಕ್ಕೋಸ್ಕರ ಬೈದವ, ಏನು ನಡೆಯುವುದಕ್ಕೆ ಬರುವುದಿಲ್ಲ ನಿನಗೆ? ಸಿಕ್ಕಾಬಟ್ಟೆ ಬೈದ. ನೀನು ಬದುಕಿದ್ಯೋ ಸತ್ತಿದ್ಯೋ ಅಂತ ಕೇಳಿದ. ಆಮೇಲೆ ನೀನು ಬದುಕಿರುವ ಹೆಣ ಅಂತ ಬೈದ. ಇದಕ್ಕೆ ಏನು ಅರ್ಥ ಅಂತ ಅವನಿಗೂ ಗೊತ್ತಿಲ್ಲ. ಬೈಯೋರೆಲ್ಲ ಹಾಗೆ ಬೈಯೋದು. ಕಿಂ ಜೀವನ ಮೃತಃ, ನೀನು ಬದುಕಿರುವ ಹೆಣವ ನೀನು ಅಂತ ಬೈದ. ಈಗ ಭರತ ಕೇಳಿಸಿಕೊಂಡಿದ್ದಾನೆ. ಅಷ್ಟೆಲ್ಲ ಇನ್ನೂ ಮುಂದುವರೆದು ಕರೋಮಿ ಚಿಕಿತ್ಸಾಂ ಹೀನಾಶೈವ ಸ್ವಭಟನ, ಹೇಗೆ ಯಮ ಚಿಕಿತ್ಸೆ ಮಾಡ್ತಾನೋ ಹಾಗೆ ನಿನಗೆ ಚಿಕಿತ್ಸೆ ಮಾಡಬೇಕಾಗ್ತದೆ. ನಾನು ಯಾರು ಅಂತ ತಿಳ್ಕೊಂಡಿದ್ದಿ ಅಂತ ಹೇಳಿದ. ಈಗ ಯಾರು ಅಂತ ತಿಳ್ಕೊಂಡಿದ್ದಿ ಅಂದರೆ ಇವನಿಗೆ ಸ್ವಲ್ಪ ಕೇಳಬೇಕು ಅಂತ ಅನಿಸಿತು. ಅವನು ಇನ್ನೊಂದು ಜೋರಾಗಿ ಹೆಜ್ಜೆ ಆ ಕಡೆ ಹಾರಿಕೊಂಡು ಹೋದ. ಪಾಪ ಒಳಗಿದ್ದವನ ತಲೆ ಜೋರಾಗಿ ಗಟ್ಟಿಸಿತು. ಸಿಂಧು ಸವೀರದ ದೇಶ ರಾಜ ರಹುಗಣ ಅಂತ ಹೇಳಿದರೆ ನಡುಗಿ ಬಿಡ್ತದೆ. ಅಂಥವನಲ್ಲಿ ನಿನ್ನ ಹೀಗೆ ನಡವಳಿಕೆಯು ಅಂತ ಬೈದಾಗ ಇವ ನಿಂತಂತೆ. ಈ ಕೆಲಸದವರಿಗೆ ಬೈಲಿಕ್ಕೆ ಹೋಗಬಾರ್ದು ಅಂದರೆ ಅದಕ್ಕೆ ಪಾಪ ಅಷ್ಟು ಹೊತ್ತಾದರೂ ಹೇಗೆ ಕುಣಿದಾಡಿಕೊಂಡಾದರೂ ಹೋಗ್ತಿದ್ದ. ನಿಂತೇ ಬಿಟ್ಟ. ಸ್ಟ್ರೈಕ್ ಶುರುವಾಯಿತು. ನಿಂತು ಬಿಟ್ಟಾಗ ಒಳಗಿದ್ದವ ವಿಶೇಷ ಅಂದರೆ ಭರತನಿಗೆ ಇವನ ಜೊತೆಗೆ ಮಾತಾಡಬೇಕು ಅಂತ ಅನಿಸಿತು. ಅಲ್ಲಿಯ ತನಕ ಮಾತನ್ನೂ ಆಡ್ತಾ ಇರಲಿಲ್ಲ ಆ ಹುಡುಗ. ಈಗ ಮಾತಾಡಬೇಕು ಅನಿಸಿತು. ಅವ ಹೇಳ್ತಾನೆ, ಬಾರಿ ಪಂಡಿತನ ಹಾಗೆ ಮಾತಾಡಿದಿ ಅಲ್ವಾ?
ಬದುಕಿದ್ಯೋ ಸತ್ತಿದ್ಯೋ ಅಂತ ಕೇಳಿದ್ಯಲ್ವಾ? ನಿನ್ನನ್ನು ನಾನು ಹೊತ್ತುಕೊಂಡು ಹೋಗ್ತೇನೆ ಅಂತ ಹೇಳಿದ್ಯಲ್ಲ, ಯಾರು ಯಾರನ್ನು ಹೊತ್ತದ್ದು ಅಂತ ಶುರು ಮಾಡಿದೆ. ಈಗ ಒಂದೇ ಕಥೆ ಬೇರೆ. ನಾನು ನಿನ್ನನ್ನು ಹೊತ್ತಿದ್ದೇನೋ? ಸುಮ್ಮನೆ ಹೇಳಬೇಡ, ರಾಜನಾಗಿ ಸುಳ್ಳು ಮಾತಾಡಬಾರ್ದು. ಯಾರು ಯಾರನ್ನು ಹೊತ್ತಿದ್ದಾರೆ ನೋಡು, ವಿಷಯ ನೋಡು. ಏನೂ ಇಲ್ಲ, ನನ್ನ ಕಾಲು ನೆಲದಲ್ಲಿದೆ, ಕಾಲಿನ ಮೇಲೆ ಮೊಣಗಂಟು, ಅದರ ಮೇಲೆ ಹೊಟ್ಟೆ, ಆಮೇಲೆ ಭುಜದ ಮೇಲೆ ಬಿದಿರಿನ ಕೋಲು, ಬಿದಿರಿನ ಕೋಲಿನ ಮೇಲೆ ಬಿದಿರಿನ ಸೀಳುಗಳಿಂದ ಮಾಡಿದಂತಹ ನೀನು ಶಿಬಿಕೆ ಅಂತ ಹೇಳಿಕೊಳ್ಳುವ ಒಂದು ಪಲ್ಲಕ್ಕಿ ಅಲ್ಲ, ಗೂಡು. ಆ ಗೂಡಿನ ಒಳಗೆ ನಾನು ಸಿಂಧು ಸವೀರ ದೇಶದ ರಾಜ ಅಂತ ಹೇಳಿಕೊಳ್ಳುವ ಹೆಣ ಅಂತ ಹೇಳ್ತಾನೆ. ಇವನಿಗೆ ಹೇಳಿದ್ದನ್ನು ವಾಪಸ್ ಹೊಡೆದ. ಅಯಂ ಕುಣಪ ಅಂತ ಹೇಳ್ತಾರೆ. ಇದು ಹೆಣ ಒಳಗೆ. ಅಹಂಕಾರಿ, ದುರಹಂಕಾರ ಅಷ್ಟೇ. ಯಾರು ಯಾರನ್ನು ಹೊತ್ತದ್ದು? ನಾನು ಹೊತ್ತದ್ದೋ, ನನ್ನ ಭುಜ ಹೊತ್ತದ್ದೋ, ಕಾಲು ಹೊತ್ತದ್ದೋ, ಯಾವುದು ಹೊತ್ತದ್ದು? ಇಷ್ಟು ಕೇಳಿದ ಕೂಡಲೇ ಒಳಗಿದ್ದಂತಹ ರಘುಗಣನಿಗೆ ಸ್ವಲ್ಪ ಬಿಸಿಯಾಯಿತು. ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅರ್ಥ ಆಯ್ತು. ಯಾಕಂದರೆ ಅವನು ಓದಿದವ. ಇವನ ಮಾತು ಕೇಳಿ ಗೊತ್ತಾಗಿ ಛಂಗನೆ ಜಿಗಿತಾನೆ. ಜಿಗಿದು ಅವನ ಪಾದಕ್ಕೆ ಬೀಳ್ತಾನೆ. ಪಾದಕ್ಕೆ ಬಿದ್ದು ಮೇಲಕ್ಕೆ ನೋಡಿದರೆ ಯಜ್ಞೋಪವೀತ ಕಾಣಿಸಿತು. ಅದು ಸ್ವಲ್ಪ ಧೂಳಿನ ಒಳಗೆ ಹೋದದ್ರಿಂದ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಅಂತೂ ಯಜ್ಞೋಪವೀತ ಕಾಣಿಸಿತು. ಕೈ ಮುಗಿದುಕೊಂಡು ಹೇಳ್ತಾನೆ, ನಾನು ತಪ್ಪು ಮಾಡಿದ್ದೇನೆ ಅಂತ ಅನಿಸ್ತಾ ಉಂಟು. ಯಾರು ತಾವು? ಈ ಶಿಬಿಕೆಯನ್ನು ಕೆಳಗಿಟ್ರು 4 ಜನ. ಇವಾಗ ಕೇಳ್ತಾನೆ ಅವನ ಹತ್ರ, ಅಲ್ಲ ಸ್ವಲ್ಪ ವಿಮರ್ಶೆ ಮಾಡಬೇಕು ನಿನ್ನ ಹತ್ರ. ಅದು ಏನು ಹೇಳಿದಿ? ಕರೋಮಿ ಚಿಕಿತ್ಸಾಂ ಅಲ್ವಾ? ನನಗೆ ನೀನು ಚಿಕಿತ್ಸೆ ಮಾಡ್ತೀಯಲ್ವ? ಚಿಕಿತ್ಸೆ ಅಂದರೆ ನೀನು ಚಾಟಿಯಲ್ಲಿ ಹೊಡೆಯುವುದು. ಯಾರು ಯಾರಿಗೆ ಚಿಕಿತ್ಸೆ ಮಾಡಲಿಕ್ಕೆ ಬರುತ್ತೆ ಹೇಳು? ನೀನು ಹೊಡೆದ್ರೆ ಯಾರಿಗೆ ಹೊಡಿತಿ? ನನಗೆ ಹೊಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಅನ್ನೋದು ನಿನ್ನ ಕೈಗೆ ಸಿಗುವಂಥದ್ದಲ್ಲ. ಸಿಗುವುದು ಈ ಶರೀರ. ಶರೀರಕ್ಕೆ ಹೊಡೆದರೆ ನನಗೆ ಚಿಕಿತ್ಸೆಯಲ್ಲಿ ಆಗ್ತದೆ. ನಾನು ಅಲ್ಲೂ ಅಲ್ಲ ಶರೀರ ಅಂತ ಹೇಳ್ತಾನೆ. ಈಗ ರಘುಗಣನಿಗೂ ಸ್ವಲ್ಪ ಇವನ ಹತ್ರ ಚರ್ಚೆ ಮಾಡಬೇಕು ಅಂತ ಅನಿಸಿತು. ಅವ ಹೇಳ್ತಾನೆ, ಅಲ್ಲ ಶರೀರಕ್ಕೆ ಹೊಡೆದ್ರೆ ನಾನು ಅನಿಸಿದ ನಿನಗೆ ನೋವಾಗುವುದಿಲ್ವಾ? ಪಾತ್ರೆಯಲ್ಲಿದ್ದ ಅಕ್ಕಿಗೆ ಸಾಕ್ಷಾತ್ ಬೆಂಕಿ ಹಾಕುವುದಕ್ಕಾಗುವುದಿಲ್ಲ. ಆದರೆ ಪಾತ್ರೆಯಲ್ಲಿ ನೀರು ಹಾಕಿ ಪಾತ್ರೆಗೆ ಬೆಂಕಿ ಮಾಡಿದರೆ ನೀರಿನಲ್ಲಿದ್ದ ಅಕ್ಕಿ ಬೇಯುವುದು ಹೌದಲ್ವೇ? ಹಾಗೆ ಶರೀರಕ್ಕೆ ಪೆಟ್ಟು ಬಿದ್ದರೆ ಒಳಗಿದ್ದ ಮನಸ್ಸು ಬೇಯಬೇಕಲ್ವ? ಅದಕ್ಕೆ ನೋವಾಗಬೇಕಲ್ಲ. ಅದಕ್ಕೆ ಇವ ಹೇಳ್ತಾನೆ, ಮಹಾಬುದ್ಧಿವಂತ ನೀನು. ಕೋವಿದವದ್ ವಿವಾದಾನ್. ಮಹಾ ದಡ್ಡನಾಗಿದ್ರು ಪಂಡಿತರ ಹಾಗೆ ಮಾತಾಡ್ತೀನಿ ಅಂತ ಬೈತಾನೆ. ಬೈದು ಹೇಳ್ತಾನೆ, ಏನು ಹೇಳಿದಿ? ಪಾತ್ರೆಯಲ್ಲಿ ಅಕ್ಕಿ ಹಾಕಿದರೆ ಬೆಂಕಿ ಹಾಕಿದರೆ ಬಿಸಿ ಆಗ್ತದೆ. ಪಾತ್ರೆ ಬಿಸಿ ಆದದ್ರ ಜೊತೆಗೆ ನೀರು ಬಿಸಿ ಆಗ್ತದೆ. ನೀರು ಬಿಸಿಯಾದಾಗ ಅಕ್ಕಿ ಬೇಯ್ತದೆ. ಹಾಗೆ ಈ ಆತ್ಮ ಈ ಶರೀರಕ್ಕೆ ಬಿಸಿ ತಾಗಿಸಿದರೆ ಒಳಗೆ ಮನಸ್ಸು ಬಿಸಿ ಆಗ್ತದೆ. ಮನಸ್ಸು ಬಿಸಿ ಆದರೆ ಆತ್ಮನಿಗೆ ದುಃಖವಾಗ್ತದೆ ಅಂತ ಹೇಳಿದೆಯಲ್ಲ. ಪಾತ್ರೆಯಲ್ಲಿ ಕಲ್ಲು ಹಾಕುವ ಬೇಯಿಸ್ಲಿಕ್ಕೆ ಆಗ್ತದ? ನಾನು ಈ ಶರೀರದಲ್ಲಿರತಕ್ಕಂಥ ಕಲ್ಲಿನ ಹಾಗೆ ಅಭಿಮಾನವನ್ನು ಕಳೆದುಕೊಂಡವ. ಅಂತಹ ಆತ್ಮನಿಗೆ ಏನು ಚಿಕಿತ್ಸೆ ಕೊಡಬಲ್ಲೆ? ತುಂಬ ಚಂದದ ಉಪದೇಶಗಳಿಂದ ಇವನನ್ನು ತೊಳೆದು ಹಾಕಿಬಿಡ್ತಾನೆ ರಘುಗಣನಿಗೆ. ನಾನು ಏನು ಪೆದ್ದ ಅಂತ ಅವನಿಗೆ ಆಗ ಅರ್ಥ ಆಗ್ತದೆ. ಮಹಾಪಂಡಿತ ಅಂದುಕೊಂಡಿದ್ದೆ, ಈ ಅವಧೂತ ಶಿರೋಮಣಿ ಮುಗಿಸಿಬಿಟ್ಟ ನನ್ನನ್ನು ಅಂತ ತೀರ್ಮಾನಿಸಿದ. ಅವನ ಕಾಲು ಹಿಡ್ಕೊಂಡು ಕಣ್ಣೀರಿನಿಂದ ಪಾದ ಪ್ರಕ್ಷಾಲನೆ ಮಾಡ್ತಾನೆ. ಯಾರನ್ನು ಪಂಡಿತರು ಅಂತ ನಮಸ್ಕಾರ ಮಾಡಬೇಕು, ಯಾರ ಮುಂದೆ ಅಡ್ಡ ಬೀಳಬೇಕು, ಯಾರ ಮುಂದೆ ಸೆಟೆದು ನಿಲ್ಲಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. ಎಂತಹ ಜ್ಞಾನ ತುಂಬಿಸಿಕೊಂಡಿದ್ದೀರಿ. ಬೂದಿ ಮುಚ್ಚಿದ ಕೆಂಡದ ಹಾಗಿದ್ದೀರಲ್ಲ ತಾವು. ನಾನು ಯಾರನ್ನು ನಪಿಸು? ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯ ನಮೋರ್ಭಕೇಭ್ಯೋ ನಮ ಆವಟುಭ್ಯ. ಪ್ರಪಂಚದಲ್ಲಿ ಯಾವ ಜ್ಞಾನಿಗಳಿದ್ದಾರೆ, ಮಕ್ಕಳೆಂಬ ಜ್ಞಾನಿಗಳಿಗೆ, ಗಿಳಿಯ ಹಾಗಿರ್ತಕ್ಕಂಥ ಜ್ಞಾನಿಗಳಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ಅಂತ ಅಡ್ಡ ಬೀಳ್ತಾನೆ. ಹಾಗೆ ಆ ಭರತ, ಜಡಭರತ ಅಂತ ಪ್ರಸಿದ್ಧನಾದಂತಹ ವ್ಯಕ್ತಿ, ಆತನಿಗೆ ಉಪದೇಶವನ್ನು ಕೊಟ್ಟಿರತಕ್ಕಂತಹ, ಜಡಭರತನಿಂದ ಉಪದೇಶ ಪಡೆದಂತಹ ರಘುಗಣ ರಾಜ. ಆ ರಘುಗಣ ರಾಜನಿಗೆ ಹೇಳ್ತಾನೆ, ನಾನೇ ನಿನ್ನನ್ನು ಹೊತ್ತದ್ದು ಅಂದಲ್ಲ, ನಾನು ಹೊತ್ತದ್ದಲ್ಲ, ನನ್ನ ಕಾಲು ಹೊತ್ತದ್ದು ಅಂತ ನಾನು ವಾದ ಮಾಡ್ತೇನೆ. ಅದು ಹೌದಾ? ವಿಚಾರ ಮಾಡು. ಕಾಲು ನಿನ್ನನ್ನು ಹೊತ್ತದ್ದು ಹೌದಾ? ನನ್ನ ಭುಜ ಹೊತ್ತದ್ದು ಅಂತ ಹೇಳಿದರೆ ನಾನು ಅಲ್ಲ ಅಂತ ಹೇಳ್ತೇನೆ. ನಿನ್ನ ಪಲ್ಲಕ್ಕಿ ನಿನ್ನನ್ನು ಹೊತ್ತದ್ದು, ಅದನ್ನು ಒಪ್ಪಿಕೊಳ್ಳಲ್ಲ ಅವನು. ಪಲ್ಲಕ್ಕಿಯನ್ನು ಹೊತ್ತದ್ದು ಭುಜ, ಭುಜವನ್ನು ಹೊತ್ತದ್ದು ಹೊಟ್ಟೆ, ಹೊಟ್ಟೆಯನ್ನು ಹೊತ್ತದ್ದು ಕಾಲು, ಕಾಲು ನಿನ್ನನ್ನು ಹೊತ್ತದ್ದ ಅಲ್ಲ. ಯಾಕೆ? ಕಾಲನ್ನು ಹೊತ್ತದ್ದು ಭೂಮಿ. ಹಾಗಾದರೆ ನಿನ್ನನ್ನು ಹೊತ್ತದ್ದು ಭೂಮಿ ಅಂತ ನಿಲ್ಲಿಸುವುದಾ? ಭೂಮಿಯನ್ನು ಹೊತ್ತದ್ದು ಶೇಷ ಅಲ್ವೇ? ಶೇಷನನ್ನು ಹೊತ್ತದ್ದು ಯಾರು ಅಂತ ನೋಡು. ಶೇಷಶಕ್ತಿಯನ್ನು ಧಾರಣೆ ಮಾಡಿರ್ತಕ್ಕಂಥದ್ದು ಒಂದು ಕೂರ್ಮ. ಆ ಕೂರ್ಮ ಯಾವುದು? ವಾಯುಕೂರ್ಮ ಅಂತ ಅದಕ್ಕೆ ಹೆಸರು. ವಾಯುದೇವರು ಕೂರ್ಮ ಸ್ವರೂಪದಲ್ಲಿ ತನ್ನ ಪುಚ್ಛದಲ್ಲಿ ಶೇಷನನ್ನು ಧರಿಸಿದ್ದಾರೆ. ಆ ವಾಯುದೇವರಾದರೂ ನಿನ್ನನ್ನು ಹೊತ್ತದ್ದು ಅಂತ ಹೇಳುವುದಕ್ಕಾಗ್ತದ? ಅದಕ್ಕೆ ಆಧಾರ ಯಾವುದು ಅಂತ ನೋಡಿದರೆ, ಆ ವಾಯುಕೂರ್ಮನನ್ನು ಧರಿಸಿರ್ತಕ್ಕಂಥದ್ದು ಅದು ವಿಷ್ಣು ಕೂರ್ಮ. ಭಗವಂತ ಮಹಾವಿಷ್ಣು
ತನ್ನ ಕೂರ್ಮ ಸ್ವರೂಪದಿಂದ ತನ್ನ ಕೂರ್ಮದ ಪುಚ್ಛದಲ್ಲಿ ವಾಯುವನ್ನು ಧರಿಸಿದ್ದಾನೆ. ಆ ವಾಯುಕೂರ್ಮ ವಿಷ್ಣುಕೂರ್ಮವನ್ನು ಧರಿಸಿದ್ದು ಬ್ರಹ್ಮಾಂಡ ಕರ್ಪರ. ಆ ಬ್ರಹ್ಮಾಂಡ ಕರ್ಪರದ ಒಳಗೆ ಆಳಕ್ಕೆ 100 ಕೋಟಿ ಯೋಜನದಷ್ಟು ಕೆಳಗಿಳಿದ್ರೆ ಬ್ರಹ್ಮಾಂಡವನ್ನು ಯಾವುದು ಧರಿಸಿದೆ ಅಂತ ನೋಡಿದರೆ ಅಲ್ಲಿ ಮತ್ತೊಂದು ಮಹಾವಿಷ್ಣು ಕೂರ್ಮ ಇದೆ. ಮಹಾವಿಷ್ಣು ಕೂರ್ಮ ಎಷ್ಟು ದೊಡ್ಡದು ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಆ ಕೂರ್ಮದ ಮೇಲೆ ಇರುವ ಕವಚದ ಮೇಲೆ ಆದರೂ ಬ್ರಹ್ಮಾಂಡ ನಿಂತಿದೆಯಾ? ಇಲ್ಲ. ಆ ಕೂರ್ಮದ ಪುಚ್ಛದಲ್ಲಿ ಬ್ರಹ್ಮಾಂಡ ನಿಂತಿದೆ. ಪುಚ್ಛದಲ್ಲಿ ಬ್ರಹ್ಮಾಂಡ ಧಾರಣೆ ಮಾಡಿದೆ ಅಂದರೆ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಹೊತ್ತ ಆ ವಿಷ್ಣು ಕೂರ್ಮ ಎಷ್ಟು ದೊಡ್ಡದು. ಆ ಕೂರ್ಮ ಬ್ರಹ್ಮಾಂಡವನ್ನು ಧರಿಸಿದೆ, ಬ್ರಹ್ಮಾಂಡ ವಿಷ್ಣು ಕೂರ್ಮವನ್ನು ಧರಿಸಿದೆ, ವಿಷ್ಣು ಕೂರ್ಮವು ವಾಯುಕೂರ್ಮವನ್ನು, ವಾಯುಕೂರ್ಮನಲ್ಲಿ ಆದೃತವಾಗಿ ಶೇಷನ ಶಿರಸ್ಸಿನಲ್ಲಿ ಭೂಮಿ, ಆ ಭೂಮಿಯಲ್ಲಿ ನನ್ನ ಕಾಲು, ನನ್ನ ಕಾಲಿನಲ್ಲಿ ನನ್ನ ತಲೆ, ನನ್ನ ಭುಜದಲ್ಲಿ ಬಿದಿರಿನ ಕೋಲು, ಬಿದಿರಿನ ಕೋಲಿನಲ್ಲಿ ನಾನು ಸಿಂಧು ಸವೀರ ದೇಶದ ರಾಜ ಅಂತ ಹೇಳಿಕೊಳ್ಳುವ ಮಹಾ ಅಹಂಕಾರಿಯಾದ ಒಂದು ಶರೀರ. ಕುಣಪ ಅಂತ ಕರೀತಾನೆ. ಕುಣಪ ಅಂತ ಹೇಳಿದ್ರು, ಸತ್ತ ಹೆಣ ಅಂತ ಹೇಳಿದ್ರು. ಸತ್ತ ಅಂತ ಯಾಕೆ, ಹೆಣ ಅಂತ ಹೇಳಿದ್ರು ಅರ್ಥ ಒಂದೇ. ಅದು ನಮ್ಮಲ್ಲಿ ಹೇಳುವುದು, ನಿಮಗೆಷ್ಟು ಗಂಡು ಹುಡುಗರು, ನಿಮಗೆಷ್ಟು ಹೆಣ್ಣು ಹುಡುಗಿಯರು ಅಂತ ಕೇಳುವುದು. ಹೆಣ್ಣು ಹುಡುಗಿಯರು ಗಂಡು ಹುಡುಗಿಯರು ಅಂತ ಎರಡು ಇದೆಯೋ ಅಂತ ಹೇಳಿದಾಗ ಸತ್ತ ಹೆಣ ಅಂತ ಹೇಳುದು. ಅದು ಕ್ಯಾಚ್ ಹಿಡಿಯಿತು ಅಂತ ಹೇಳಿದಾಗ ಅವನು ಕ್ಯಾಚ್ ಹಿಡಿದನು, ಅದು ಹಿಡಿದನು ಅಂತ ಹೇಳಿದಾಗ ಅಲ್ವಾ. ಹಾಗೆ ಕೆಲವು ಪ್ರಯೋಗಗಳು. ಹಾಗಾದರೆ ಇಡೀ ಭೂಮಿಯನ್ನು ಧರಿಸಿರ್ತಕ್ಕಂಥದ್ದು ಕೂರ್ಮಸ್ವರೂಪಿಯಾದಂತಹ ಭಗವಂತ ಸರ್ವವನ್ನೂ ಧಾರಣೆ ಮಾಡಿದ್ದಾನೆ. ನರಕವನ್ನೂ ಧರಿಸಿರತಕ್ಕಂಥವ ಕೂರ್ಮ. ಅಂತಹ ಕೂರ್ಮೋ ಹರಿರ್ಮಾಂ ನಿರಯಾದ ಶೇಷಾತ್, ಸಮಸ್ತ ಪಾಪದ ಫಲವೆನಿಸಿದ ಸಮಸ್ತ ಅಧೋಲೋಕಗಳನ್ನೆಲ್ಲ ಧಾರಣೆ ಮಾಡಿ ನಿಲ್ಲಿಸಿರ್ತಕ್ಕಂತಹ ಸರ್ವ ಸಂಧಾರಕ ಶಕ್ತಿ ಆ ಕೂರ್ಮರೂಪಿಯಾದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವ ಶ್ಲೋಕದ ಜೊತೆಗೆ ಈಗಿನ ವಿಭಾಗದ ಅಧ್ಯಯನವನ್ನು ನಿಲ್ಲಿಸುವ. ಮತ್ತೆ ನಾವು 7 ಗಂಟೆಗೆ ಸೇರೋದಾ? ತೊಂದರೆ ಇಲ್ಲ, 5:30 ಆಗಿದೆ. 7ರಿಂದ 8 ತನಕ ಮತ್ತೊಂದು ವಿಭಾಗದಲ್ಲಿ ಮುಂದಿನ ಒಂದು 7-8 ಶ್ಲೋಕಗಳ ಅವಲೋಕನ ನಡೆಸೋಣ. ಶ್ರೀಕೃಷ್ಣ ಅರ್ಪಣೆ.